ಬ್ರೀಫನ್ನು ಅಬ್ಸರ್ವ್ ಮಾಡಬೇಕು. ಈ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಎಲ್ಲ ಇಂದ್ರಿಯಗಳನ್ನು ಒಗ್ಗೂಡಿಸಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ತಲೆನೂ ಬರ್ತದೆ. ಕಾನ್ಸಂಟ್ರೇಟ್ ಮಾಡಬೇಕು. ನಾರ್ಮಲಾಗಿ ಯಾವ ಬ್ರೀತಿಂಗ್ ನಡೀತಾ ಇದೆ ಆ ಬ್ರೀತಿಂಗ್ ನೋಡ್ತಾ ಇರಬೇಕು. ಅದು ಏನಕ್ಕೆ ಅಂದರೆ ಎಷ್ಟೊತ್ತು ನಾವು ಬ್ರೀತಿಂಗನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವೋ ಅಷ್ಟೊತ್ತು ಯಾವುದೇ ಆಲೋಚನೆಗಳು ನಮಗೆ ಬರೋದಿಲ್ಲ. ಯಾವಾಗ ಆಲೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಬ್ರೀತಿಂಗ್ ಮೇಲೆ ಇರೋದಕ್ಕೆ ಗಮನ ನಿಂತೋಗ್ತದೆ. ಆ ಆಲೋಚನೆಗಳು ಕಟ್ ಮಾಡಿದಕ್ಕೋಸ್ಕರ ಮಾತ್ರ ಬ್ರೀತಿಂಗ್ ಮೇಲೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಬ್ರೀತಿಂಗನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಮಾಡ್ತಾ ಬ್ರೀತಿಂಗು ಮೊತ್ತ ಹೋಗ್ತೀವಿ, ಆಲೋಚನೆಗಳ ಕಡೆನೂ ಹೋಗೋದಿಲ್ಲ. ಎರಡರ ಮಧ್ಯೆ ಒಂದು ಗ್ಯಾಪ್ ಏರ್ಪಾಡುತ್ತೆ. ಆ ಗ್ಯಾಪ್ ಇದೆಯಲ್ಲ ಒಂದು ನ್ಯಾನೋ ಸೆಕೆಂಡ್ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಇರುತ್ತೆ. ಆ ನ್ಯಾನೋ ಸೆಕೆಂಡ್ ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ನಮಗೆ ಬ್ರಹ್ಮರಂಧ್ರ ಓಪನ್ ಆಗ್ತದೆ. ಬ್ರಹ್ಮರಂಧ್ರ ಓಪನ್ ಆದಾಗ ಅಲ್ಲಿಂದ ವಿಶ್ವ ಪ್ರಾಣಶಕ್ತಿ ದೇವಿ ಶಕ್ತಿ ಹೇಳ್ಬೋದು, ಕಾಸ್ಮಿಕ್ ಶಕ್ತಿ ಹೇಳ್ಬೋದು, ಏನಾರ ನಿಮ್ಮ ಶಕ್ತಿ ಇರ್ತದೆ. ಆ ಶಕ್ತಿ ನಮ್ಮ ದೇಹದ ಒಳಗಡೆ ಎಂಟರ್ ಆಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿರುವಂಥ 72,000 ನಾಡಿ ಮಂಡಲಗಳಿದೆ. ಅದರಲ್ಲಿ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಅದಕ್ಕೆ ಸಾಮಾನ್ಯ ನೋಡ್ಕೊಂತ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ. ಕಾನ್ಸಂಟ್ರೇಟ್ ಮಾಡೋದಂತ ಯಾವ ಕಾನ್ಸಂಟ್ರೇಟ್ ಮಾಡ್ಕೋದ್ರಿಂದ ಅಬ್ಸರ್ವ್ ಮಾಡೋದೇ ಮೆಡಿಟೇಷನ್ ಅಲ್ಲ. ಆ ಮೆಡಿಟೇಟಿವ್ ಸ್ಟೇಜ್ ಹೋಗ್ಲಿಕ್ಕೆ ಇದೊಂದು ಧಾರಣ ಅಂತ ಹೇಳ್ತಾರೆ. ಅಷ್ಟೇ ಗಮನ ಕೊಡಲ್ಲ, ಅದು ಧಾರಣ ಆಗಬೇಕು. ಅದು ಧ್ಯಾನ ಅಲ್ಲ. ಆ ಧಾರಣ ಮುಖಾಂತರ ಧ್ಯಾನ ಸ್ಥಿತಿಗೆ ಹೋಗುವುದು. ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ಧ್ಯಾನ ಸ್ಥಿತಿಯಲ್ಲಿ ನಾವಿರ್ಬೋದು. ಅದರಿಂದ ನೀವು ಅವಸರನ್ನ ಗಮನ ಕೊಡ್ತಾ ಇದ್ದಾರೆ. ಅದು ಭಾಳ ನಡೀತಾ ಇರುತ್ತೆ. ನಾನು ಹೇಳೋಕೆ ಹೋಗುತ್ತೆ, ಸ್ವಲ್ಪ ತಿಳ್ಕೊಳತ್ತೆ, ಮತ್ತೆ ಹೊರಗೆ ಹೋಗುತ್ತೆ, 5 ಸೆಕೆಂಡ್ ಅದು ತಿಳ್ಕೊಳಕ್ಕೆ ಹೋಗ್ತದೆ. ಅದು ಏನು ಆಗ್ತಾ ಇದೆ ಅದನ್ನು ನೋಡ್ತಾ ಇರುತ್ತೆ ಕೆಲಸ. ಆ ಥರ ಮಾಡಿ ಅದನ್ನು ಮಾಡ್ತಾ ಮುಂದಿನ ಆ ಥರ ಮುಂದಿನ ಪ್ರಾಬ್ಲಮ್ ಏನು ಮಾಡಬೇಕು ಅಂತ ಹೇಳೋ ಕ್ಲಾರಿಫಿಕೇಶನ್ ಏನು ಬೇಕಂದ್ರೆ ಯಾರೋ ಫೋನ್ ಮಾಡಿ ಕೇಳ್ಕೊಳ್ಳಿ ಬಂದನ್ನು ಕೇಳಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ನೀವು ಎಷ್ಟು ವರ್ಷ ಮಾಡಿದ್ರು ಅದು ನಿಮಗೆ ಅದರಿಂದ ಏನು ಅನುಭವ ಆಗೋದಿಲ್ಲ, ಯಾವುದೇ ಪ್ರಯೋಜನ ಆಗೋದಿಲ್ಲ. ಏನು ಮಾಡ್ತಾ ಇಲ್ಲ ಅನ್ನೋದು ಬೇರೆ ಕೇಳಿ. ಎದ್ದಿರಾಗ ಬರೋದೆಲ್ಲ ಗೊತ್ತಿರುತ್ತೆ. ಯಾರೋ ಕೇಳಿ, ಇಲ್ಲಾಂದ್ರೆ ನನಗೆ ಫೋನ್ ಮಾಡಿ ಅದನ್ನ ಕಾರ್ಯಕ್ರಮ ಮಾಡ್ಕೊಂಡು ಅದು ಆಲೋಚನೆಗಳು ಬರ್ತಲ್ಲ, ಆಲೋಚನೆಗಳು ಬರುತ್ತೆ. ಅದನ್ನ ನೀವೇನು ಮಾಡಿಲ್ಲ, ಆಲೋಚನೆ ಬರ್ತಾ ಇರುತ್ತೆ. ಮುಂದೆ ಆಲೋಚನೆ ಹಾಗೆ ಹೋಗ್ತಾ ಇರುತ್ತೆ. ನಿಮ್ಮ ಚಿತ್ತದಲ್ಲಿ ಎಷ್ಟು ಆಲೋಚನೆಗಳು ಅಡಗಿದೆಯೋ ಅದು ಈ ಜನ್ಮದ್ದೇ ಅಲ್ಲ, ಜನ್ಮಾಂತರ ಆಲೋಚನೆಗಳು ಇರುತ್ತೆ. ಎಲ್ಲ ಒಂದೊಂದೇ ಖಾಲಿ ಆದಮೇಲೆ ಯಾವ ಆಲೋಚನೆಯೂ ಬರುತ್ತಿಲ್ಲ. ಅದಿರೋ ಶಿಕ್ಷಣ ಬರ್ತಾನೆ ಇರುತ್ತೆ. ನೀವು ನೋಡ್ತಾನೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಒಂದ್ಸರಿ ಹೋದ ಮೇಲೆ ಮತ್ತೆ ಅದೇ ಆಲೋಚನೆ ಬರೋದಿಲ್ಲ, ಬೇರೆ ಆಲೋಚನೆ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ಏನೊಂದು ಆಲೋಚನೆ ಬರುತ್ತೆ, ಒಂದು ಫೋಟೋ ಕೊಟ್ಟರೆ ತಿರ್ಗಾದೇ ಆಲೋಚನೆ ಬೇರೆ ಬರ್ತಾರೆ. ಎಲ್ಲ ಆಲೋಚನೆ ಖಾಲಿಯಾದ ನಂತರ ಇನ್ನೊಂದು ಧ್ಯಾನ ಸ್ಥಿತಿಗೆ ಹೋಗ್ತದೆ. ಅದು ಖಾಲಿ ಆಗೋದ್ರಿಂದ ಬರ್ತಾನೆ ಇರುತ್ತೆ. ಅದು ಎಷ್ಟು ಸಲ ಆಗ್ಬೋದು, 3 ದಿವಸ ಆಗೋದು, 3 ತಿಂಗಳು ಆಗೋದು, 3 ವರ್ಷ ಆಗ್ಬೋದು. ನೀವು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀವಿ, ಅದು ಪಾಡು ಅದೇನು ಆಗ್ತಾರೆ. ನೀವು ಅದಕ್ಕೋಸ್ಕರ ನೀವೇನು ಮಾಡ್ಕೊಬೇಕಾಗಿಲ್ಲ. ಯಾಕಂದ್ರೆ ಡೂಯಿಂಗ್ ನಥಿಂಗ್ ಇಸ್ ಮೆಡಿಟೇಷನ್. ನಾನೇನೋ ಮಾಡ್ತಾ ಇದ್ದೀನಿ ಮೆಡಿಟೇಷನ್ ಆಗೋದಿಲ್ಲ. ಏನೂ ಮಾಡದ ಸ್ಥಿತಿ, 0 ಸ್ಟೇಜ್ ಅಂತ ಹೇಳ್ತಾರೆ, ಅದೇ ಮೆಡಿಟೇಷನ್. ಅದರಿಂದ ನೀವು ಧ್ಯಾನ ಮೇಲೆ ಗಮನ ಕೊಡುವುದೇ ನಿಮ್ಮ ಕೆಲಸ. ಅದನ್ನ ಮಾಡ್ತಾರೆ, ಧ್ಯಾನ ಸ್ಥಿತಿ ತಾವಾಗಿ ಹೋಗ್ತಾರೆ. ಆಯ್ತಾ? ಬೇರೆ ಯಾರು ಇದ್ರ ಬಗ್ಗೆ ಏನು ಇದ್ರೆ ಕೇಳಿ ಅದನ್ನು ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ. ಯಾರ ಅನುಮಾನಗಳಿದೆಯಾ? ಏನಿಲ್ಲ. ಇವತ್ತು ಬಹಳ ದಿವಸದ ಹಿಂದೆ ಒಂದು ನಮ್ಮ ಒಂದು ಪುಸ್ತಕವನ್ನು ಓದಿದೆ, ಯುವಕರ ಕ್ಲಾಸಿಗೆ ಹೋಗುವಂತ ಹೇಳಿ. ಅದು ಡಾಕ್ಟರ್ ಜೋ ಡಿಸ್ಪೆನ್ಸಾ ಬಿಟ್ಟು ನ್ಯೂರೋ ಸೈಂಟಿಸ್ಟ್ ಅವರು ಬರೆದಿರುವಂಥ ಒಂದು ಪುಸ್ತಕ. ಅದ್ರಲ್ಲಿ ಏನೇ ಅಂತ ಹೇಳಿದ್ರೆ, ಮೆಡಿಟೇಷನ್ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಮೆಡಿಟೇಷನ್ ಮಾಡ್ತಾ ನಾವು ನಮ್ಮ ಆರೋಗ್ಯವನ್ನು, ನಮ್ಮ ನ್ಯೂನತೆಗಳನ್ನು ನಾವೇ ಸರಿಪಡಿಸ್ಕೊಳ್ಬಹುದು. ಹೇಗೆ ಎಲ್ಲರೂ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ. ಅವರು ಚಿರು ಪ್ರಾಕ್ಟಿಕ್ ಅಂದ್ಬಿಟ್ಟು ಈ ಬೋನ್ ಮೂಳೆಗಳಿರುತ್ತ ಅದನ್ನು ಮೆಟ್ಗೆ ತೆಗೆಯೋದು, ಬೆಂಡ್ ಮಾಡಿ ಅದನ್ನು ಮಾಡ್ತಾ ಇರ್ತಾರೆ. ಡಾಕ್ಟರ್ ಆಗಿರ್ತಾರೆ, ನ್ಯೂರೋ ಸೈಂಟಿಸ್ಟು ಆಗಿರ್ತಾರೆ, ನರವಿಜ್ಞಾನ ಅಂತ ಹೇಳ್ತಾರಲ್ಲ ಅವರು ಸೈಂಟಿಸ್ಟು ಆಗಿರ್ತಾರೆ. ಅವ್ರು ಏನಾಗುತ್ತೆ, ಒಂದ್ಸಲಿ
ಪಾಲ್ಗೊಳ್ತಾರೆ. ಸ್ವಿಮ್ಮಿಂಗ್ ಆಗುತ್ತೆ. ಸ್ವಿಮ್ಮಿಂಗ್ ಆದಮೇಲೆ ಬೈಕ್ನ ಓಡಿಸ್ಕೊಂಡು ಹೋಗ್ಬೇಕು. ಬೈಕ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಹೋಗ್ತಾ ಹೋಗ್ತಾ ಒಂದು ಕಾಲಿಗೆ ಗುದ್ದಿಬಿಡ್ತಾರೆ. ಕಾಲಿಗೆ ಗುದ್ದಿ ಸುಮಾರು ಒಂದು 200 ಮೀಟರ್ ಅಷ್ಟು ದೂರ ಅವರು ಎಳ್ಕೊಂಡು ಹೋಗ್ತಾರೆ. ಬೈಕ್ ಎಳ್ಕೊಂಡು ಹೋದಾಗಂತೆ ನೆಲಕ್ಕೆ ನಿಂತ್ಬಿಡ್ತಾರೆ. ನಮ್ಮ ಬೆನ್ನು ಮೂಳೆ ಕೆಳಗಡೆ ಬರ್ತಲ್ಲ, ಹಾಗೆ ಹೇಳ್ಕೊಂಡು ಹೋಗ್ತಾಗುತ್ತೆ. ಬೆನ್ನು ಮೂಳೆಯಿಂದ ಮುದೋಗ್ತಾರೆ. ಮುದೋಗಿ ಎಷ್ಟು ಮಟ್ಟಿಗೆ ಅವ್ರಿಗೆ ಮುದೋಗಿತ್ತು ನೋಡಿ, ಎತ್ತು ಅವನಿಗೆ ಎಬ್ಬಿಸಿ ಅವ್ರಿಗೆ ಹಾಸ್ಪಿಟಲ್ ಸೇರಿಸಿದಾಗ T1 ಹಿಡಿದು L3 ತನಕ 8 ಮೂಳೆಗಳು ಮುದೋಗ್ತವೆ. T1 ಮೇಲ್ಗಡೆ ಬರುತ್ತೆ, L1 ನಂಬರ್ 1 ನಂಬರ್ 2 ಕೆಳಗಡೆ ಬರುತ್ತೆ. ಮೇಲ್ಗಡೆಗೆ ಕೆಳಗೆ 8 ಮೂಳೆಗಳು ಮುರಿದೋಗ್ತಿರ್ತವೆ. ಆವಾಗ ಡಾಕ್ಟರ್ ಹೇಳ್ತಾನೆ, ಇದೊಂದು ಮೇಜರ್ ಆಪರೇಷನ್ ಮಾಡಬೇಕು ನಮಗೆ. ಮೇಜರ್ ಆಪರೇಷನ್ ಕಂಪ್ಲೀಟ್ ಓಪನ್ ಮಾಡಿ ಒಂದು ರಾಡ್ ಹಾಕ್ತೀವಿ. ರಾಡ್ ಹಾಕ್ಬಿಟ್ಟು ಅದ್ರ ಹಿಂದೆ ಕಾಲಿನ ಒಂದು ಬೋನನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ತೀವಿ. ಒಂದು ಮೇಜರ್ ಆಪರೇಷನ್ ಇದು ಮಾಡಿದ ನಂತರ ನೀವು ನೆಟ್ಟಿಗೆ ಕೂತ್ಕೋಬಹುದು. ಆದರೆ ಪೇಯ್ನ್ ಅನ್ನೋದು ಕೊನೆಯ ತನಕ ಇರುತ್ತೆ. ಆ ಪೇಯ್ನನ್ನು ಹೋರಾಡಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತಾರೆ, ನನಗೆ ಆಪರೇಷನ್ ಬೇಡ, ನನಗೆ ಏನಾಗ್ತದೆ, ಏನು ಅನ್ನಿಸ್ತೋ ಅವ್ರಿಗೆ ಆಪರೇಷನ್ ನನಗೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಅವ್ರ ಮನೆ ಇರೋದು ಒಂದು ದೊಡ್ಡ ಆಸ್ಪತ್ರೆ ಇರುತ್ತೆ. ಆ ಆಸ್ಪತ್ರೆ ಹೊರಗೆ ಮಾಡ್ತಾರೆ. ಅದು ಆಸ್ಪತ್ರೆಯಿಂದ ಆರ್ಥೋಪೆಡಿಕ್ ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಹೇಳ್ತಾರೆ, ಅಲ್ಲೂ ಹೇಳ್ತಾರೆ, ನೀವು ಆಪರೇಷನ್ ಮಾಡಿಸ್ಕೊಂಡ್ರೆ ಸರಿ, ಇದೆಲ್ಲ ಆಗೋದಿಲ್ಲ, ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕಂಪ್ಲೀಟ್ ಹಿಂದೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ನಾನು ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆ ಡಾಕ್ಟರ್ ಹೇಳ್ತಾರೆ, ಇಡೀ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ದೊಡ್ಡ ಒಂದು ಅನಾಹುತ ಆಗಿ ಇಷ್ಟೊಂದು ಮೂಳೆಗಳೆಲ್ಲ ಮುಗಿದೋದಲ್ಲ, ಆಪರೇಷನ್ ಬೇಡ ಅಂತ ಹೇಳ್ತಾರೋ ಹೋಗ್ತೀನಿ ನೀವು ಒಬ್ಬರೇ ಆಯಿತು, ಏನಾರು ಅನ್ಕೊಂಡಿದ್ರೆ ಸುಮ್ಮನೆ ಆಗುತ್ತೆ. ಆಮೇಲೆ ಅವ್ರು ಕರ್ಕೊಂಡು ಬರ್ತಾರೆ, ಮನೆ ಮನಸ್ಬಿಡ್ತಾರೆ, ಕೂತ್ಕೊಳ್ಳೋಕ್ಕೆ ಎದ್ದೊಳಕ್ಕೆ ಎಲ್ಲ ಏನಾಗುತ್ತೆ. ಮನೆ ಮಲ್ಕೊಂಡಾಗ ಏನು ಮಾಡ್ತಾರೆ, ಇವರು ವಿಜುವಲೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ನನಗೆ ಮೂಳೆ ಸರಿ ಹೋಗ್ತಾ ಇದೆ, ನನಗೇನು ಆಗ್ತಾ ಇಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನ್ನ ಕಾಯಿಲೆ ಎಲ್ಲ ವಾಸಿ ಆಗ್ತಾ ಇದೆ, ನಾನು ನಡೀತಾ ಇದ್ದೀನಿ, ನಾನು ಓಡಾಡ್ತಾ ಇದ್ದೀನಿ, ನಾನು ಓಡೋಗ್ತೀನಿ, ಈಗ ಅವ್ರು ಏನೇನು ಬೇಕೋ ಅದನ್ನೇ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ತಾರೆ. ಕೆಲವು ದಿನಗಳ ನಂತರ ಅವ್ರಿಗೆ ಇದು ಪರೀಕ್ಷೆ ಹೇಳ್ತಾರೆ, ಟೆಸ್ಟಿಂಗ್ ಪರೀಕ್ಷೆ ಹೇಳ್ತಾರೆ. ಟೆಸ್ಟಿಂಗ್ ಹೋದಾಗ ಮತ್ತೆಲ್ಲ ಸ್ಕ್ಯಾನ್ ಮಾಡಿ ಎಲ್ಲವನ್ನೂ ನೋಡಿದಾಗ ತಾನಾಗಿ ಅವರು ಫಸ್ಟು ಯಾವಾಗ ಬಂದಾಗ ಯಾವ ಒಂದು ಸ್ಥಿತಿಲಿದ್ರು ಅದಕ್ಕಿಂತ ಭಾಳ ಉತ್ತಮವಾದ ಸ್ಥಿತಿಗೆ ಅವರು ಹೋಗಿದ್ದಾರೆ. ಅದು ಡಾಕ್ಟರ್ ಆಶ್ಚರ್ಯ ಆಗ್ತದೆ, ಇದು ಇಷ್ಟೊಂದು ಹೋಗ್ತಾ ಇದ್ದಾರಲ್ಲ, ಬರೀ ಟ್ಯಾಬ್ಲೆಟ್ಸ್ ಒಂದು ತಗೋತಾ ಇದ್ದಾರೆ, ಬೇರೆ ಏನು ತಗೋತಾ ಇಲ್ಲ, ಅಲ್ಲಿ ಆಪರೇಷನ್ ಮಾಡಿ ಸರಿ ಓದಿದ್ದವ್ರಿಗೆ ಆಶ್ಚರ್ಯ ಆಗ್ತದೆ. ಕೇಳ್ತಾರೆ, ಏನು ಮಾಡಿ ಅಂತ ಹೇಳ್ತಾರೆ. ಕೇಳಿದ್ರೆ ಇಲ್ಲ, ನಾನು ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಆಯ್ತು ಮೇಲೆ ಕಳಿಸ್ಬಿಡ್ತಾರೆ. ಅದೇ ರೀತಿ ವಿಜುವಲೈಸೇಷನ್ ಮಾಡ್ಕೊಂಡು ಕಂಪ್ಲೀಟ್ ಅಲ್ಲಿ ಆ 8 ಬೋನ್ ಏನು ಮುಗಿದೋಗಿರುತ್ತಲ್ಲ, ಆ ಬೋನ್ ತಾನಾಗಿ ಸರಿ ಹೋಗುತ್ತೆ, ನಾರ್ಮಲ್ ಆಗಿ ಹೋಗ್ತಾರೆ. ಆದ್ಮೇಲೆ ಇನ್ನೇನು ಗೊತ್ತಾಗ ಈ ಥರ ಆಗಿರೋದ್ರಿಂದ ನನಗೆ ಭಾಳ ಒಳ್ಳೆಯದಾಗಿದೆ, ಇದೆಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಯು ಆರ್ ದ ಕ್ಲಾಸಿಕೋ ಅನ್ನೋದು ಪುಸ್ತಕವನ್ನು ಬರೀತಾರೆ. ಆ ಯು ಆರ್ ದ ಕ್ಲಾಸಿಕೋ ಬುಕ್ ಬಂದು US ಅಲ್ಲಿ ನಂಬರ್ 1 ಬೆಸ್ಟ್ ಸೆಲ್ಲರ್ ಆಗುತ್ತೆ. ಆ ಟೈಮ್ಗೆ ನಂಬರ್ 1 ಬೆಸ್ಟ್ ಸೆಲ್ಲರ್ 2014ರಲ್ಲಿ 2 ಪುಸ್ತಕವನ್ನು ಬರೆದಿದ್ದರು, ಬೆಸ್ಟ್ ಸೆಲ್ಲರ್ ಆಗ್ತಾರೆ. ಅದರಲ್ಲಿ ಮಾಡ್ತಾರೆ, ನ್ಯೂರೋ ಸೈಂಟಿಸ್ಟ್ ಆಗಿರಲ್ಲ, ನ್ಯೂರಾಲಜಿ ಡಾಕ್ಟರ್ ಆಗಿರಲ್ಲ, ಮತ್ತು ಅವರು ಕೇಸ್ ಸ್ಟಡಿ ಮಾಡ್ತಾರೆ. ಅವ್ರಿಗೆ ಬರೋ ಕೇಸ್ಗಳಿರ್ಬೋದು, ಬೇರೆ ಯಾರು ಏನೋ ಆಗಿರ್ಬೋದು, ಆ ಥರ ಅಲ್ಲೇ ಹೋಗಿ ಕೇಳಿ ಅಲ್ಲಿ ಎಕ್ಸ್ಪೀರಿಮೆನ್ಸ್ನ ಅವರು ಬೇರೆ ಡಾಕ್ಟರ್ಗಳೆಲ್ಲ ಸೇರ್ಕೊಂಡು ಎಕ್ಸ್ಪೀರಿಮೆನ್ಸ್ನ ಮಾಡ್ತಾ ಹೋಗ್ತಾರೆ. ಎಕ್ಸ್ಪೀರಿಮೆನ್ಸ್ ಮಾಡ್ತಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಸಸ್ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅನ್ನೋದು ಒಂದು 10-15 ಕೇಸಸ್ಸು ನನಗೆ ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ನಾನು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಂಡಿದ್ದೆ, ಅದು ಮಾತ್ರ ಹೇಳ್ತೇನೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಹೇಗೆ ಅಂದರೆ, ನಮ್ಮ ದೇಹದಲ್ಲಿ ನ್ಯೂರಾನ್ಸ್ ಇರುತ್ತೆ, ಪ್ಲಸ್ ಸೆಲ್ಸ್ ಇರುತ್ತೆ, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ. ಒಂದೊಂದು ಸೆಲ್ಲು ಒಬ್ಬ ಪೂರ್ಣವಾದ ಮನುಷ್ಯನಲ್ಲಿ ಯಾವ ಯಾವ ಲಕ್ಷಣಗಳಿರುತ್ತೋ ಎಲ್ಲ ಲಕ್ಷಣಗಳು ಒಂದು ಸೆಲ್ಲಲ್ಲಿ ಇರುತ್ತೆ. ಅಂದರೆ ನಮ್ಮ ದೇಹದ ಒಳಗಡೆ ನಮ್ಮಂತವೇ ಟ್ರಿಲಿಯನ್ಸ್ ಇದ್ದಾರೆ, ದೇಹಗಳು ಮನುಷ್ಯ ಇದ್ದಾರೆ ಅಂತಲೇ ಲೆಕ್ಕ ಇಟ್ಕೊಂಡು ಒಂದು ಸೆಲ್ ನನ್ನ ಮನುಷ್ಯನಿಗೆ ಏನೇನು ಗುಣಗಳು ಏನೇನಿದೆ ಎಲ್ಲವೂ ಆ ಒಂದು ಸೆಲ್ಲಲ್ಲಿ ಇರುತ್ತೆ. ಹೇಗೆಂದರೆ ಒಂದು ಸಾಸಿವೆ ಕಾಳು, ಸಾಸಿವೆ ಕಾಳನ್ನ ನೀವು ಭೂಮಿ
ಹಾಕಿದಾಗ ನಮಗೆ ಅದು ನಮ್ಗೆ ಸಾಸಿವೆ ಗಿಡ ಬರುತ್ತೆ ಅಥವಾ ಒಂದು ಅರಳಿ ಗಿಡ ಹಾಕಿದ್ರೆ ಅರಳಿ ಬರೋದು ಚಿಕ್ಕದಾಗಿರುತ್ತೆ ಸಾಸಿವೆ ಗಿಡ ಆದರೆ ಎಂಟೈರ್ ಅರಳಿ ಮರ ಬರುತ್ತೆ. ಆ ಎಂಟೈರ್ ಅರಳಿ ಮರದ ಸ್ಕೆಚ್ ಅದು ಪ್ಲಾನ್ ಅದು ಹೇಗೆ ಬರಬೇಕು, ಎಲೆಯಲ್ಲಿ ಬರಬೇಕು, ಕಾಂಡಲ್ಲಿ ಬರಬೇಕು, ಬೇರೆಯಲ್ಲಿ ಬರಬೇಕು, ಪ್ರತಿಯೊಂದು ಆ ಒಂದು ಸಾಸಿವೆ ಕಾಳಷ್ಟು ಬೀಜದ ಒಳಗಡೆ ಇರುತ್ತೆ. ಅದೇ ರೀತಿ ನಮ್ಮ ದೇಹ ಹೇಗೆ ಸೃಷ್ಟಿಯಾಗಿದೆ, ದೇಹದಲ್ಲಿ ಏನೇನು ಅವಯವಗಳಿದೆ, ಏನೇನು ಅಂಗಾಂಗಗಳಿದೆ, ಎಲ್ಲದರ ಬ್ಲೂ ಪ್ರಿಂಟು ಆ ನಮ್ಮ ಒಂದೊಂದು ಸೆಲ್ಲಲ್ಲೂ ಇರುತ್ತೆ. ಅಂದರೆ ಒಂದೊಂದು ಸೆಲ್ಲು ಒಂದೊಂದು ಮನುಷ್ಯ ಅಂತ ಅದಕ್ಕೂ ಬ್ರೈನ್ ಅನ್ನೋದು ಇರಬೇಕು. ನಮಗೆ ಹೇಗೆ ಬ್ರೈನ್ ಇದೆಯೋ ಆ ಸೆಲ್ಲಲ್ಲೂ ಬ್ರೈನ್ ಇದೇ ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ. ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ ಆ ಬ್ರೈನ್ ಇರುತ್ತೆ. ಅದು ಆಕ್ಟ್ ಆಗುತ್ತೆ. ಅದು ಆಕ್ಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ನಾವು ಯಾವಾಗ ಈ ಅಫರ್ಮೇಷನ್ಸ್ ಕೊಡ್ತಾ ಹೋಗ್ತೀವೋ, ನಾವು ವಿಜುವಲೈಸೇಷನ್ ಮಾಡ್ತಾ ಹೋಗ್ತೀವೋ, ಅವಾಗ ಏನಾಗುತ್ತೆ, ಆ ಸೆಲ್ಸ್ ನಮ್ಮ ದೇಹದಲ್ಲಿ ಇರುತ್ತೆ. ಆ ಸೆಲ್ಸ್ ಅದನ್ನು ನಂಬುತ್ತೆ. ಪ್ಲಾಸಿಬೋ ಏನಂದ್ರೆ ಎಲ್ಲದನ್ನ ಇದೆ ಅಂತ ಹೇಳೋದು. ಪ್ಲಾಸಿಬೋ ಅಂದರೆ ಹೇಗೆ ಹೇಳೋಣ, ನನಗೆ ಜ್ವರ ಬಂದಿದೆ ತಗೊಳ್ಳಿ. ಜ್ವರ ಬಂದಾಗ ಒಂದು ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಟರೆ ಡಾಕ್ಟರ್ ಏನು ಮಾಡ್ತಾರೆ, ಮಾತ್ರೆ ಕೊಟ್ಟಾಗ ಮಾತ್ರೆ ತಗೋತೀನಿ, ನಾನು ಈ ಮಾತ್ರೆ ತೊಗೊಂಡಿದ್ದೀನಿ, 3 ದಿವಸ ತಗೋಬೇಕು ಅಂತ ಹೇಳಿದ್ದಾರೆ, ನನಗೆ ಜ್ವರ ವಾಸಿ ಆಗುತ್ತೆ, ನನಗೆ ಜ್ವರ ಕಮ್ಮಿ ಆಗುತ್ತೆ ಅಂತ ನನ್ನ ಮನಸ್ಸನ್ನು ನಾನು ಹೇಳ್ಕೊಂಡಿದ್ದೆ. ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ, ಡಾಕ್ಟರ್ ತಗೊಂಡು ವಾಸಿ ಆಗೋದು. ಆ ರೀತಿಯಾಗಿ ಹೇಳ್ಕೊಂಡಿರುತ್ತೆ. ಮಾತ್ರೆ ಕೆಲಸ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆ ಪ್ಲಾಸ್ಟಿಕ್ ಇದೆಯಲ್ಲ, ನನಗೆ ಒಳ್ಳೇದಾಗುತ್ತೆ, ನನಗೆ ವಾಸಿ ಆಗುತ್ತೆ, 3 ದಿವಸ ಹಾಕೋ, 3 ದಿವಸ ಹಾಕೋ, ನನಗೆ ಹೇಳ್ಕೊತಾಗ್ತದಲ್ಲ, ಅದು ಆಕ್ಟ್ ಆಗುತ್ತೆ. ಅದು ಗೊತ್ತಾಗುತ್ತೆ. ಆಮೇಲೆ ಏನು ಮಾಡ್ತಾರೆ ಅವರು, ಒಂದು ನಿಜವಾಗ್ಲೂ ನಡೆದಿದೆ ಆದರೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಪ್ರೂವ್ ಮಾಡಬೇಕು. ಯಾಕೆಂದರೆ ಯಾರಾದ್ರೂ ಹೇಳೋಕ್ಕಿಂತ ಮುಂಚೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಪ್ರೂವ್ ಮಾಡೋದೇ ಹೇಳೋಕ್ಕಾಗುತ್ತೆ. ಹೈ ಡೆಮೋಸ್ಟ್ರೇಷನ್ ಸಿಗ್ತದೆ ಹೇಳೋಕ್ಕಾಗಲ್ಲ. ಅಮೆರಿಕದಲ್ಲಿ ಯಾವ ಸಲ ಸ್ಟೇಟ್ಮೆಂಟ್ ಕೊಟ್ಟೋದ್ರ ಕೇಸ್ ಹಾಕ್ತಾರೆ. ಅದನ್ನ ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೆಲವನ್ನ ಕರೀತಾರೆ, ಕೆಲವು ಪೇಷನ್ಸ್ನ ಕರೀತಾರೆ. ಕೆಲವು ಪೇಷನ್ಸ್ನ ಕರೆದ್ಬಿಟ್ಟು 2 ಗ್ರೂಪ್ ಮಾಡ್ತಾರೆ. 2 ಗ್ರೂಪ್ ಮಾಡಿ, ಒಂದು ಗ್ರೂಪಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಹೋಗಿರ್ತಾರೆ, ಒಂದು ಗ್ರೂಪಲ್ಲಿರೋರಿಗೆ ಕ್ಯಾನ್ಸರ್ ಟ್ಯಾಬ್ಲೆಟ್ಸ್ ಏನು ಬೇಕು ಅದನ್ನು ಕೊಡ್ತಾರೆ. ಇನ್ನೊಂದು ಗ್ರೂಪಲ್ಲಿ ಯಾವುದೋ ಟ್ಯಾಬ್ಲೆಟ್ ಕೊಡ್ತಾರೆ, ಕೊಟ್ಬಿಟ್ಟು ಕ್ಯಾನ್ಸರ್ ಟ್ಯಾಬ್ಲೆಟ್ ಇದು ತಿಂದ ಮೇಲೆ ಕ್ಯಾನ್ಸರ್ ವಾಸಿ ಆಗುತ್ತೆ. ಅವ್ರಿಗೆ ನಿಜವಾದ ಕ್ಯಾನ್ಸರ್ ಟ್ಯಾಬ್ಲೆಟ್ ಕೊಡ್ತಾರೆ, ಇದಕ್ಕೆ ಫೇಕ್ ಟ್ಯಾಬ್ಲೆಟ್ಸ್, ಸುಮ್ಮನೆ ಟ್ಯಾಬ್ಲೆಟ್ಸ್ ಕ್ಯಾನ್ಸರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಇಬ್ಬರು ಕಳಿಸ್ತಾರೆ. 42 ದಿವಸ ಆದಮೇಲೆ ಇಬ್ಬರು ಟೆಸ್ಟ್ ಮಾಡ್ತಾರೆ. ಸೇಮ್ ರಿಸಲ್ಟ್ಸ್ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಗೆ ಏನು ಮಾಡಲಿರೋ, ಕ್ಯಾನ್ಸರ್ಗೆ ರೋಗಕ್ಕೆ ಏನು ಮಾತ್ರೆ ಕೊಟ್ಟಿದ್ರು, ಆ ಟ್ಯಾಬ್ಲೆಟ್ ತಗೊಂಡಾಗ ಅವ್ರಿಗೆ ಯಾವ ರೀತಿ ವಾಸಿ ಆಯಿತು, ಟ್ಯಾಬ್ಲೆಟ್ ಫೇಕ್ ಟ್ಯಾಬ್ಲೆಟ್ ನೋಡಿದ್ರೆ, ಪ್ಲಾಸಿಬೋ ಟ್ಯಾಬ್ಲೆಟ್ ನೋಡಿದ್ರೆ ಅವ್ರಿಗೂ ಅದೇ ರಿಸಲ್ಟ್ಸ್ ಬಂದಿದೆ. ಅಂದರೆ ಇಲ್ಲಿ ಮೆಡಿಸಿನ್ ಎಲ್ಲ ವರ್ಕ್ ಮಾಡೋದು ನಮ್ಮ ಥಾಟ್ ಪ್ರಾಸೆಸ್ ಇದೆಯಲ್ಲ, ಆ ಥಾಟ್ ಪ್ರಾಸೆಸ್ ಏನಾಗುತ್ತೆ, ನಮ್ಮ ಸೆಲ್ ಹೇಳುತ್ತೆ, ನೀನು ಮಾತ್ರ ತಗೋತಾ ಇದೆಯಾ, ನಿಮಗೆ ವಾಸಿ ಆಗ್ತಾ ಇದೆ, ನಿಮ್ಗೆ ವಾಸಿ ಆಗೋಗಿದೆ, ನಿಮಗೆ ಕ್ಯಾನ್ಸರ್ ಹೋಗುತ್ತೆ ಅಂತ ಅದ ಹೇಳಿ ಅದರಾಗಲೇ ಕ್ಯಾನ್ಸರ್ ವಾಸಿ ಆಗ್ತದೆ. ಏದ್ಭಾವ ತದ್ಭಾವತೆ ಬಿಟ್ಟು ನಮ್ಮ ಗ್ರಂಥಗಳಲ್ಲಿ ಯಾವತ್ತೋ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಬಾಯಿ ಹೇಳ್ತಾ ಹೋಗ್ತೀವಿ, ಎದ್ದಾವ ತದ್ಭಾವತೆ ಅದ್ರ ನಂಬಿಕೆ ಇಲ್ಲ. ಈ ಥರದ್ದು ಯಾರ ಮಾತ್ರೆ ನಾವು ಡಾಕ್ಟರ್ ಎಷ್ಟೊಂದು ಸರ್ ಹೇಳಿದ್ರೆ ನಂಬಿಕೆ ಬರೋದು. ನಮ್ಮ ಆ ಲೆವೆಲ್ ಹೇಳ್ಬಿಟ್ಟಿದ್ರೆ ಇತ್ತಿನ ಬಂದಲ್ಲ ಅಂತಾರಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಏನಿದೆಯೋ ಅದ್ರ ಬಗ್ಗೆ ನಾವು ಅಸಡ್ಡೆ ಜಾಸ್ತಿ. ಎಷ್ಟೊಂದಷ್ಟು ಯಾವ ಏನೋ ಕಂಡುಕೊಂಡು ಹೇಳಿದ್ರೆ ಇಲ್ಲಿರೋದನ್ನೇ ಅವ್ರು ಹೇಳಿರ್ತಾರೆ. ಅದು ಅವಾಗ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇರ್ತಾರೆ. ಎದ್ದಾವ ಅಷ್ಟೇ ಏನಿಲ್ಲ. ಈಗ ಪ್ಲಾಸ್ಟಿಕ್ ಎಲ್ಲ ಕಂಪ್ಲೀಟ್ ಪುಸ್ತಕ ಆಯ್ತು, ಅದರಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ನಮಗೆ ಎದ್ದಾವಂಥದ್ದು ಅದರಲ್ಲಿ ಎಕ್ಸಾಂಪಲ್ಸ್ ಇರೋದಿಲ್ಲ. ಹೇಗೆ ಆಗುತ್ತೆ ಅನ್ನೋದು ಅವ್ರು ಹೇಳಿರಲ್ಲ, ಬರೀ ರಿಸಲ್ಟ್ ಹೇಳಿರ್ತಾರೆ. ಇಲ್ಲಿ ವಿತ್ ಎವಿಡೆನ್ಸು ಅದು ಹೇಗೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ, ಏನಿಲ್ಲ. ಇದೇ ರೀತಿಯಲ್ಲೂ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. ಕೆಲವು ಒಂದು ಟೈಮ್ ಏನು ಮಾಡ್ತಾರೆ, ಒಂದು ಅವರು ಅವ್ರ ಫ್ರೆಂಡ್ ಒಂದು ಡಾಕ್ಟರ್ ಇರ್ತಾರೆ. ಅವರಿಬ್ಬರು ಎಕ್ಸ್ಪೆಕ್ಟ್ ಮಾಡಬೇಕು ಹೋಗೋದಿಲ್ಲ. ಈ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ, ಯುದ್ಧ ಆಗ್ತಾ ನೋಡ್ತಾರೆ, ಬಹಳಷ್ಟು ಕಾಯಿಲೆಗಳಾಗಿದೆ. ಆ ಕಾಯಿಲೆಗಳಾದಾಗ ಏನಾಗುತ್ತೆ ಅವರಿಗೆ, ಅಲ್ಲಿ ಆರ್ಮಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಆ ಫೀಲ್ಡಲ್ಲಿ ಫಸ್ಟ್ ಯಾವುದೇ ಕಾಯಿಲೆ ಬರೋದನ್ನು ಅದು ಮಾರ್ಫಿನ್ ಟ್ಯಾಬ್ಲೆಟ್ ಇಂಜೆಕ್ಷನ್ಸ್ ಕೊಡ್ತಾರೆ. ಮಾರ್ಫಿನ್ ಇಂಜೆಕ್ಷನ್ ಹೇಗೆಂದರೆ ಅದು ಒಂಥರ ಆಲ್ಕೋಹಾಲಿಕ್ ಡ್ರಗ್ ಥರ. ಅವ್ನು ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಪೇನ್ ಇರೋದಿಲ್ಲ, ಒಂಥರ ಅನಸ್ತಿಷಿಯಾ ಡ್ರಗ್ ಥರ. ಅನಸ್ತಿಷಿಯಾನೇ ಇತ್ತು ಮಾರ್ಫಿನ್ ಅನಸ್ತಿಷಿಯಾದಲ್ಲಿ. ಅದು ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಆ ಒಂದು
ನಮ್ನೆಸ್ ಮಾಡುತ್ತೆ, ಯಾವುದೇ ಪೇಯ್ನ್ ಇರೋದಿಲ್ಲ. ಅವಾಗ ಅಲ್ಲಿ ಕಾಲು ಆಪರೇಷನ್, ಕೈ ಆಪರೇಷನ್ ಏನು ಬರುತ್ತೋ ಮಾಡ್ತಾ ಹೋಗ್ತಾರೆ. ಒಂದು ಮೂಮೆಂಟಲ್ಲಿ ಏನಾಗುತ್ತೆ, ಸೆಕೆಂಡ್ ಟೈಮಲ್ಲಿ ಮಾರ್ಫಿನ್ ಇಂಜೆಕ್ಷನ್ಸ್ ಮುಗಿದೋಗ್ಬಿಡುತ್ತೆ. ಅಲ್ಲಿ ಕೊಡಲಿಕ್ಕೆ ಯಾಕಂದರೆ ಗಾಯಗಳು ವಿಪರೀತ ಬಂದಾಗಬೇಕಾದ್ರೆ ಅವ್ರ ಸಪ್ಲೈಸ್ ನಿಂತೋಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡ್ತಾರೆ, ಮಾರ್ಫಿನ್ ಇಂಜೆಕ್ಷನ್ ತಗೊಂಬ ಅಂತ ಹೇಳ್ತಾರೆ. ಅವ್ರು ತಂದು ಕೊಡ್ತಾರೆ, ಹಾಕ್ತಾರೆ. ಹಾಕಿದ್ಮೇಲೆ ಮಾಮೂಲಾಗಿ ಅವ್ರಿಗೆ ನಮ್ನೆಸ್ ಬರುತ್ತೆ, ಆಪರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ಹಾಕಿದ್ಮೇಲೆ ಅವ್ರು ಹೇಳ್ತಾರೆ, ಡಾಕ್ಟರ್ ಅವ್ರು ನರ್ಸ್ ಹೇಳ್ತಾರೆ, ಅದು ಮಾರ್ಫಿನ್ ಇಂಜೆಕ್ಷನ್ ಅಲ್ಲ, ಜಸ್ಟ್ ಸಲೈನ್ ವಾಟರ್ ಅನ್ಕೊಟ್ಟಿದ್ದು. ಆ ಸಲೈನ್ ವಾಟರ್ ನಾವು ಮಾರ್ಫಿನ್ ತಗೊಂಡ್ಬಂದು ಜೋರಾಗಿ ಹೇಳಿದಾಗ ಅದು ಆ ಪೇಷಂಟ್ ಕೇಳಿಸ್ಕೊತಾನೆ. ಪೇಷಂಟ್ ಕೇಳಿಸ್ಕೊಂಡಾಗ ಅವ್ನು ಗೊತ್ತಾಗುತ್ತೆ, ನಾನು ಮಾರ್ಫಿನ್ ಇಂಜೆಕ್ಷನ್ ಹಾಕ್ತಾ ಇದ್ದೀನಿ, ನನಗೆ ನಮ್ನೆಸ್ ಬರ್ತಾ ಇದೆ, ಯಾಕೆ ಆಪರೇಷನ್ ಮಾಡ್ತಾರೆ, ನನಗೆ ಯಾವುದೇ ರೀತಿಯಾದ ನೋವು ಇರೋದಿಲ್ಲ ಅಂತ ಫೀಲ್ ಮಾಡ್ಕೊಂಡಿರ್ತಾನೆ. ಅದೇ ಥರ ಕರೆಕ್ಟಾಗಿ ಆ ನಮ್ಮ ದೇಹದಲ್ಲಿರೋ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಅಲ್ಲಿ ನಮ್ನೆಸ್ ಬರುತ್ತೆ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲದನ್ನು ವಿವೇಕ ಹೇಳಿ ನಮ್ಮ ಮನಸ್ಸಿಗೆ ನಂಬಿಸುವುದಿದೆಯಲ್ಲ, ಅದನ್ನು ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಅಲ್ಲಿ ಏನು ಮಾಡಬೇಕು, ಏನು ಅದು ನಿಜ ಜೀವನದಲ್ಲಿ ಏನು ಯೂಸ್ ಆಗುತ್ತೆ. ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಏನೋ ಮಾಡೋದು ಅವತ್ತು ಬಿಡ್ತಾರೆ. ನಿಜ ಜೀವನದಲ್ಲಿ ಹೇಗಾಗುತ್ತೆ ಅಂದರೆ, ಇವಾಗ ಏನೋ ಬಡತನ ಇದ್ದಕ್ಕೆ ನಾನು ಬಡವ, ನನಗೆ ದುಡ್ಡಿಲ್ಲ, ನಾನು ಎಲ್ಲರೂ ಹೋಗ್ಬೇಕು, ನನಗೆ ಅವಮಾನ ಆಗುತ್ತೆ, ಈ ಥರದ್ದು ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನಾನೆಲ್ಲ ಹೇಳ್ತೀನಿ, ನಾನು ಶ್ರೀಮಂತ, ನನಗೆಲ್ಲವೂ ಇದೆ ಹೇಳ್ಕೊಡಿ. ಗಂಟೆ ಏನಾಗುತ್ತೆ, ನಮಗೆ ಯಾರಿಗೆ ದುಡ್ಡು ಕೊಡೋದಿಲ್ಲ, ಕಾಸು ಕೊಡೋದಿಲ್ಲ, ಏನಿಲ್ಲ. ಹೇಳ್ಕೊತಾ ಇದ್ದಾಗ ಏನಾಗುತ್ತೆ, ಏನು ಬರಬೇಕು ಅದನ್ನು ಬರ್ತಾ ಹೋಗುತ್ತೆ. ಯಾವುದನ್ನ ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗಬೇಡ. ನಾವು ಮನಸ್ಸು ಹೇಗಿರ್ತೇವೆ, ನೀವು ನಿಜ ಹೇಳ್ತೀರಾ, ಸುಳ್ಳು ಹೇಳ್ತೀರಾ, ತಮಾಷೆಗೆ ಹೇಳ್ತೀರಾ, ಸೀರಿಯಸ್ ಆಗಿ ಹೇಳ್ತೀರಾ ಕೇಳಲ್ಲ. ಏನು ಹೇಳ್ತೀರೋ ಅದನ್ನ ಅಕ್ಸೆಪ್ಟ್ ಮಾಡೋದು. ಅದು ನಮಗೆ ತಮಾಷೆ ಇರ್ಬೋದು, ನಿಮ್ಗೆ ಸೀರಿಯಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಮನಸ್ಸಿನ ಬೆಲೆ ಇಲ್ಲ. ಏನು ಹೇಳ್ತೀರೋ ಅದನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಮಕ್ಕಳ ಮೈಂಡ್ ಇದ್ದಂಗೆ, ಮಕ್ಕಳಿಗೆ ಪೆನ್ ಕೊಟ್ಬಿಟ್ಟು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಬರೀತವೆ, ಏನೋ ಒಂದು ಬರೀತವಷ್ಟೇ. ಅದು ಒಳ್ಳೇದಾಗಿ ಕೆಟ್ಟದಾಗಿ ಚಾಕಿದಿನ ಎಬಿಸಿದಿನ ಏನು ಗೊತ್ತಾಗಲ್ಲ. ಅದಕ್ಕೆ ಏನು ಬರೀತಾವೋ ಅದಾದ್ರೆ ಹಸಿರು ಬರ್ತದೆ. ಅದೇ ರೀತಿ ನಾವು ಏನು ಯೋಚನೆ ಮಾಡ್ತೀವೋ ಆ ಯೋಚನೆ ನಮ್ಮ ಸೆನ್ಸ್ ಏನಂತೆ ಅದು ಅಕ್ಸೆಪ್ಟ್ ಮಾಡುತ್ತೆ. ಅಕ್ಸೆಪ್ಟ್ ಮಾಡಿ ಅದೇ ರೀತಿ ಅದು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಬ್ರೇಟ್ ಆಗ್ತಾ ಇಡೀ ದೇಹದಿಂದ ಎಲ್ಲ ಸೆನ್ಸ್ ವೈಬ್ರೇಟ್ ಆಗಿ ಅದಕ್ಕೆ ಏನು ಅನ್ಕೊಂಡು ಅದು ಆಗುವಂತೆ ಮಾಡುತ್ತೆ. ಅದರಿಂದ ಯಾವುದನ್ನು ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬೇಕು. ಪ್ರತಿಯೊಂದನ್ನು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅದಾಗುತ್ತೆ. ನೆಗೆಟಿವ್ ಅಂತ ಥಿಂಕ್ ಮಾಡಿ, ನೆಗೆಟಿವ್ ಥಿಂಕ್ ಮಾಡೋದೇನಾಗುತ್ತೆ, ಬಡವರು ಇನ್ನೂ ಬಡವರು ಆಗ್ತಾ ಹೋಗ್ತಾರೆ. ಕಾಯಿಲೆ ಇನ್ನೂ ಜಾಸ್ತಿ, ಇವತ್ತು ಕಾಯಿಲೆ ಬಂದರೆ ನನಗೆ ಡಯಾಬಿಟಿಕ್ಕು, ನಾನು ಹೋಗಬಾರ್ದು, ನಾನು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಹಾಗಂದ್ಬಿಟ್ಟು ಸಿಕ್ಕಿದ್ದೆಲ್ಲ ತಿನ್ನಿಂದಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಏನು ಬೇಕು ತಿನ್ನಿ, ಸ್ವಲ್ಪ ಲಿಮಿಟಲ್ಲಿ. ನಾನು ಇನ್ನು ತಿಂದರೂ ನನಗೇನು ಆಗಲ್ಲ, ಅದನ್ನ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ನೋವು ಆಗುತ್ತೆ ಅಂತಲ್ಲ. ಸ್ವಲ್ಪ ತಿರುಪತಿ ಅಡೆ ಕೊಡ್ತಾರೆ. ನಾನು ಡಯಾಬಿಟಿಕ್ ಅಪ್ಪ ನಾನು ತಿನ್ನಲ್ಲ, ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಖಂಡಿತ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಪ್ರಸಾದ ದೇವ್ರದ್ದು ನನಗೇನು ಆಗಲ್ಲ, ಸ್ವಲ್ಪ ತಿನ್ನಿ, ಏನೂ ಆಗೋದಿಲ್ಲ. ನಾವು ಹೇಗೆ ಮನಸ್ಸು ಅನ್ಕೋತೀವೋ ಮನಸ್ಸು ಅದೇ ರೀತಿ ನಮ್ಮ ದೇಹವನ್ನು ಅದು ಸೃಷ್ಟಿ ಮಾಡುತ್ತೆ. ಅಂದರೆ ಮೈಂಡ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಬಾಡಿ, ಈಸ್ ದ ಎಕ್ಸ್ಟೆನ್ಷನ್ ಆಫ್ ಮೈಂಡ್ ಅಂತ ಹೇಳ್ತಿಲ್ಲ. ನಮ್ಮ ಮೈಂಡಲ್ಲಿ ಏನಿರುತ್ತೋ ನಮ್ಮ ದೇಹ ಅದೇ ರೀತಿ ನಡ್ಕೊತಾ ಹೋಗುತ್ತೆ. ಅದರಿಂದ ದೇಹ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಮ್ಮ ಮೈಂಡ್ ಸರಿ ಇಟ್ಕೋಬೇಕು. ನಮ್ಮ ಮೈಂಡಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ನೆಗೆಟಿವ್ ಪಾಸಿಟಿವ್ ಇಟ್ಕೊಳ್ಬೇಕು. ಆವಾಗ ನಮ್ಮ ದೇಹ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ರಿಲೇಷನ್ಶಿಪ್ ಅಷ್ಟೇ. ಯಾವ ಎದುರುಗಳು ಸಿಗ್ತಾರೆ, ಇವನು ಸರಿ ಇಲ್ಲ, ಇವನು ಹಠ ಮಾಡಿ, ಇವನು ಕಳ್ಳ ಇರಬಹುದು. ಆದರೆ ಅವ್ನು ಹೇಳ್ಕೋಬೇಡಿ, ಮನುಷ್ಯ ಬಂದಿದ್ದಾನೆ, ಅವನು ಏನು ಕೆಲಸ ಮಾಡೋಣ, ಒಳ್ಳೆಯದೇ ಆಗುತ್ತೆ, ಏನೂ ತೊಂದರೆ ಆಗಲ್ಲ, ಅವನಿಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ ಹೋದರೆ ಅದೇ ರೀತಿಯಾಗಿ ಕೆಲಸಗಳಾಗ್ತಾರೆ. ಅವ್ನು ಏನಕ್ಕೆ ಬಂದಿದ್ದನೋ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂದರೆ ಅವನು ಸರಿ ಇದ್ದರೆ ಇರುವಂಥ ಹುಡುಗ ಏನಿದೆ ನಮಗೆ, ಅದಕ್ಕೆ ನಾವು ಪುಷ್ಟಿ ಕೊಟ್ಟಂತಾಗತ್ತೆ, ಅದಕ್ಕೆ ನಾವು ಶಕ್ತಿ ಕೊಟ್ಟಂತಾಗತ್ತೆ. ಆವಾಗ ಆ ಗುಣಗಳು ಅವನಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ನಾವು ಅಪೋಸಿಟಾಗಿ ನಾವು ಒಳ್ಳೆಯವನು, ನೀನು ತೊಂದರೆ ಇಲ್ಲ, ನನಗೆಲ್ಲ ಕೆಲಸ ಸರಿ ಹೋಗುತ್ತೆ ಬೇಡ, ಹೇಗಾಗಲಿ ನಮ್ಮ ಕೆಲಸಗಳು ಸುಗಮವಾಗಿ ನಡೀಲಿಕ್ಕೆ ಆ ಭಗವಂತ ಅಂತ ಹೇಳ್ಬೋದು, ಅಥವಾ ಯೂನಿವರ್ಸ್ ಅಂತ ಹೇಳ್ಬೋದು, ಅಥವಾ ಏನಾರ ಹೇಳ್ಬೋದು, ಅದು ನನಗೆ
ಎಕ್ಸಾಂಪಲ್ಸ್ ಇದೆ. ಎಕ್ಸಾಂಪಲ್ಸ್ ಇದೆ, ಎಕ್ಸಾಂಪಲ್ ಕಾಣುವುದಿಲ್ಲ. ಇದೇ ರೀತಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಹೇಳಿದ್ರಲ್ಲ, ಅದೇ ಕೀಮೋಥೆರಪಿಗೆ ಹೇಳ್ತಾರೆ. ಎರಡು ಗ್ರೂಪ್ಗೆ ಆ ಎರಡು ಗ್ರೂಪನ್ನ ಬೇರೆ ಬೇರೆ ಮಾಡಿ ಅವರಿಗೆ ಮಾತ್ರೆಗಳನ್ನ ಕೊಡ್ತಾರೆ. ಈ ಕೀಮೋಥೆರಪಿ ಏನು ಹೇಳ್ತಾರೆ, ಆ ಕ್ಯಾನ್ಸರ್ ಪೇಷಂಟ್ಸ್ ಎರಡು ಗ್ರೂಪ್ ಮಾಡ್ತಾರಲ್ಲ, ಮಾಡಿದಾಗ ಒಂದು ಗ್ರೂಪ್ ಏನು ಹೇಳ್ತಾರೆ, ಕೀಮೋಥೆರಪಿ ಮಾಡ್ಬೇಕಾದ್ರೆ ನಿಮಗೆ ವಾತಕ್ಕೆ ಬರುತ್ತೆ, ವಾಂತಿ ಆಗುತ್ತೆ, ಗಿಡ್ಡಿನೆಸ್ ಬರುತ್ತೆ, ನೌಸ ಅಂತ ಹೇಳ್ತಾರೆ, ಗಿಡ್ಡಿನೆಸ್ ಬರುತ್ತೆ. ಬಂದಾಗ ನೀವು ಅದನ್ನು ಕರ್ಕೊಂಡಿರ್ಬೇಕು. ನಿಮ್ಮ ತಲೆಯಲ್ಲಿ ಕೂದಲೆಲ್ಲ ಉದುರೋಗುತ್ತೆ. ಅದು ಸಿಂಪ್ಟಮ್ಸ್ ಕೀಮೋಥೆರಪಿ ಮಾಡಿಬಿಟ್ಟಿದೆ, ಅದಾಗತ್ತೆ. ನೀವು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಆಗತ್ತೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಆಮೇಲೆ ಇಬ್ಬರು ಕೀಮೋಥೆರಪಿ ಮಾಡೋದಿಲ್ಲ. ಕೀಮೋಥೆರಪಿಗೆ ಸ್ವಲ್ಪ ದಿವಸ ಟೈಮ್ ಇರ್ತಾರೆ. ಟೈಮ್ ಇಟ್ಟು ಕೀಮೋಥೆರಪಿ ಕರೆದಾಗ ಒಂದು ಗ್ರೂಪ್ ಏನು ಹೇಳಿದ್ರು, ಈ ಥರ ಕೆಮ್ಮು ಬರುತ್ತೆ, ವಾಕ್ಯಕ್ಕೆ ಬರುತ್ತೆ, ಅದು ಬರುತ್ತೆ ಅಂತ ಅವ್ರು ಮೊದಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಕೀಮೋಥೆರಪಿನೇ ಮಾಡಿದಲ್ಲ, ಮಾಡೋಕ್ಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ರು ನೆಮ್ಮದಿಯಾಗಿರಲ್ಲ. ಅಂದರೆ ಯಾವಾಗ ನಿಮ್ಗೆ ಇದೆಲ್ಲ ಆಗತ್ತೆ ಅಂತಂದಾಗ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅದನ್ನು ಅಕ್ಸೆಪ್ಟ್ ಮಾಡಿದಾಗ ದೇಹ ಅದರಂತೆ ಅವರಿಗೆ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಅದರಿಂದ ಯಾವುದನ್ನ ಆಗಲಿ ಕೆಟ್ಟದ್ದನ್ನು ಅಕ್ಸೆಪ್ಟ್ ಮಾಡಕ್ಕೆ ಹೋಗಬೇಡಿ. ಇದು ನನ್ನದಲ್ಲ, ನನಗದಕ್ಕೂ ಸಂಬಂಧ ಇಲ್ಲ, ನಾನು ಒಳ್ಳೆಯವನೇ, ನಾನು ಮೆಡಿಟೇಟರ್, ನನಗೇನು ಆಗೋದಿಲ್ಲ, ನನಗೆಲ್ಲವೂ ಒಳ್ಳೆಯದೇ ಆಗುತ್ತೆ. ಇದೇ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾಗುತ್ತೆ. ಅಕಸ್ಮಾತ್ ನಮಗೇನು ಆಗಬೇಕಾಗೋದೇನೋ ಇದ್ರೂ ಸಹ ಅದು ಆಗದೆ, ಅದು ಪೋಸ್ಟ್ಪೋನ್ ಆಗಬಹುದು ಅಥವಾ ಅದು ಆಗದೇ ಇರ್ಬೋದು. ನಮಗದರಿಂದ ತೊಂದರೆ ಆಗದೇ ಇಲ್ಲ, ತೊಂದರೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಏನು ಮಾಡ್ತೀವಿ. ಅದನ್ನು ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ಲಾಸ್ಟಿಕ್ ಅಂದರೆ ನಮ್ಮ ದೇಹಕ್ಕೆ ಸುಳ್ಳು ಹೇಳಿ ನಂಬಿಸು. ಆಗದೇ ಇರ್ಬೋದು, ಸುಳ್ಳು ಹೇಳಿ ನಂಬಿಸಿ ಮಾಡಿ ನಮಗೆ ಏನು ಬೇಕು ಅದನ್ನೇ ಆ ದೇಹದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಾವು. ಇನ್ನೊಂದು ಆರ್ಮಿ ಆಫೀಸರ್ಸ್ ಹೇಳ್ತಿಲ್ಲ, ಮಾರ್ಫಿನ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಆಮೇಲೆ ನಾಯಿಗಳು ಒಂದು ಈಗೇನಾಯಿತು, ಮನುಷ್ಯರ ಮೇಲೆಲ್ಲ ಅವರು ಮಾಡೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋ ಸಕ್ಸಸ್ ಆಯಿತು. ಕೆಲವು ನಮ್ಮ ಮನುಷ್ಯನಿಗೆ ಏನು ಯಾವ ಒಂದು ಬ್ರೈನ್ ಅಥವಾ ಒಂದು ಬುದ್ಧಿ ಏನಿರುತ್ತೋ ಅದೇ ಥರ ಬುದ್ಧಿ ಚಾತುರ್ಯ ಪ್ರಾಣಿಗಳಿಗೂ ಇರುತ್ತೆ ಮತ್ತು ಗಿಡ ಮರಗಳಿಗೂ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಒಂದು ನಾಯಿಗಳು ಸಾಕಿರ್ತಾರೆ. ಜೋಡಿಸಿದ ನಾಯಿಗಳು ಸಾಕೋದು ಏನಾಗುತ್ತೆ, ಪ್ರತಿದಿನ ಮಧ್ಯಾಹ್ನ ಒಂದು ಬೆನ್ನು ಹೊಡ್ತಾರೆ. ಬೆನ್ನು ಹೊಡೆದ ತಕ್ಷಣ ಎಲ್ಲ ನಾಯಿಗಳು ಮಧ್ಯಾಹ್ನ ಊಟಕ್ಕೆ ಬರುತ್ತೆ. ಊಟಕ್ಕೆ ಬಂದಾಗ ಯಾವಾಗ ನಾವು ಊಟ ಮಾಡ್ತೀವಿ ಅಂತ ನಮ್ಮ ಮೈಂಡಿಗೆ ನಾವು ಇದು ಕೊಡ್ತೀವೋ, ಆರ್ಡರ್ ಕೊಡ್ತೀವೋ, ಅವಾಗ ಏನಾಗುತ್ತೆ, ನಮಗೆ ಸಲೈವ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಯಾವ ಯಾವ ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಡ್ ಒಳಗಡೆ ಬರುತ್ತೆ, ನೀನು ರೆಡಿಯಾಗಿ ಅಂತೇಳಿ ನಮ್ಮ ದೇಹದಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೀಬೇಕು ಒಂದೊಂದೇ ನಡೀತಾ ಹೋಗುತ್ತೆ. ಅದನ್ನು ಟೆಸ್ಟ್ ಮಾಡಿ ಮಾಡ್ತಾರೆ. ಇದು ಬೆರಳಿದ ನಾಯಿಗಳು ಊಟ ಮಾಡ್ತಾ ಹೋಗೋದು ಇದೇ ಥರ ನಡೀತಾರೆ. ಒಂದ್ಸರಿ ಏನು ಮಾಡ್ತಾರೆ, ಬೆನ್ನು ಹೊಡಿತಾರೆ, ಊಟ ಕೊಡಲ್ಲ, ಯಾವುದೇ ನಾಯಿ ಊಟ ಕೊಡಲ್ಲ. ಆ ನಾಯಿಗಳನ್ನು ತಗೊಂಡು ಎಲ್ಲವನ್ನೂ ಟೆಸ್ಟ್ ಮಾಡ್ತಾರೆ. ಎಲ್ಲವೂ ಟೆಸ್ಟ್ ಮಾಡಿದಾಗ ಊಟ ಮಾಡಿದ ಮೇಲೆ ಆ ನಾಯಿಗಳ ದೇಹದಲ್ಲಿ ಯಾವ ಥರ ಇತ್ತೋ, ಇವಾಗ ಊಟ ಮಾಡದನ್ನು ಊಟ ಕೊಟ್ಟೇ ಇಲ್ಲ, ಊಟ ಮಾಡಿಲ್ಲ, ಮಾಡದೇ ಹೋದರೂ ಸಹ ಊಟ ಮಾಡಿದ ಮೇಲೆ ಹೇಗಿರ್ತಾ ಇತ್ತೋ ಆ ದೇಹದಲ್ಲಿ ಅದದೇ ಕ್ರಿಯೆಗಳು ನಡೀತಾ ಇರುತ್ತೆ, ಅದದೇ ಎನ್ಸೈಮ್ಸ್ ರಿಲೀಸ್ ಆಗಿರುತ್ತೆ. ಅದೇ ಥರ ಅಂದರೆ ಅದು ಇವಾಗ ಬೆರಳೋದ್ರಿಂದ ಊಟ ಕೊಡ್ತಾ ಇರ್ತದೆ. ಹೇಗೆ ಮನಸ್ಸಿಗೆ ಬಂದ್ಬಿಟ್ಟ ತಕ್ಷಣ ಅದು ಊಟ ಮಾಡಿಲ್ಲ, ಊಟ ಮಾಡಿದ್ನಿ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ನಾಯಿ ಊಟ ಮಾಡಿ ಅನ್ಕೊಂಡಾಗ ಆ ಮಾಡಿದ ಮೇಲೆ ಯಾವ್ಯಾವ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ, ಎಲ್ಲ ಎನ್ಸೈಮ್ಸ್ ರಿಲೀಸ್ ಆಗಿರುತ್ತೆ. ಪಾಸಿಟಿವ್ ಎಫೆಕ್ಟ್ ಅಲ್ಲೂ ನಡೀತಾ ಇದ್ದು ಕನ್ಫರ್ಮ್ ಆಗೋದು. ಕಂಡೀಷನಿಂಗ್ ಒಂದು ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಂದರೆ ನಾವು ಹೇಗೆ ಅಂದ್ಕೊಂಡ್ರೆ ಹಾಗೆ, ನೀವು ಮಧ್ಯಾಹ್ನ ಊಟ ಮಾಡಬೇಕು, ನಮ್ಮ ಹೊಟ್ಟೆ ಶುದ್ಧ ಅಂದ್ಕೊಂಡ್ರೆ ನಿಮ್ಮ ಹೊಟ್ಟೆ ಹಸಿರೋದೇ ಇಲ್ಲ. 3 ಗಂಟೆ ಆಗಿದ ತಕ್ಷಣ ಹೊಟ್ಟೆ ಶುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಜವಾದ ಹೊಟ್ಟೆ ಹಸಿರೋದಿಲ್ಲ, ಕಂಡೀಷನ್ ಆಗ್ಬಿಡುತ್ತೆ. ನಾನು 3 ಗಂಟೆ ಮಾಡ್ತೀನಿ, 3 ಗಂಟೆ ಮಾಡ್ತೇನೆ, 3 ಗಂಟೆ ಮಾಡೋ 2 ಗಂಟೆ
ಕಂಡೀಷನ್ ಮಾಡ್ಬಿಟ್ಟಿರುತ್ತೆ ನಮ್ಮ ಮೈಂಡ್. ಆ ಕಂಡೀಷನ್ ಆಗೋದಕ್ಕೋಸ್ಕರ ಈ ಪ್ಲಾಸ್ಕೋ ಎಫೆಕ್ಟ್ ಏನು ಮಾಡುತ್ತೆ, ಈ ಪ್ಲಾಸ್ಕೋ ಎಫೆಕ್ಟ್ ಇಂದಲೇ ಅದನ್ನು ನಮ್ಮ ಮೈಂಡ್ ಕಂಡೀಷನ್ ಆಗ್ಬಿಟ್ಟಿರುತ್ತೆ. ಅದನ್ನು ಊಟ ಮಾಡ್ದೇ 3 ಗಂಟೆಗೆ ನಾನು 2 ಗಂಟೆಗೆ ಊಟ ಮಾಡ್ಬಿಟ್ಟಿದ್ದೀನಿ, ನನಗೆ ಹೊಟ್ಟೆ ಹಸಿವಿಲ್ಲ, ನನಗೇನು ಬೇಕಾಗಿಲ್ಲ ಅಂದರೆ 3 ಗಂಟೆಗೆ ಹೊಟ್ಟೆ ಹಸಿಯೋದಿಲ್ಲ, 4 ಗಂಟೆಗೆ ಹೊಟ್ಟೆ ಹಸಿಯೋದಿಲ್ಲ. ಅದು ಕಂಡೀಷನ್ ಇರಬಾರ್ದು. ನಾವು ಮೈಂಡ್ಗೆ ಏನನ್ನ ಇನ್ಪುಟ್ ಕೊಡ್ತೀವೋ ಅದರ ಪ್ರಕಾರನೇ ಅದು ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಆಮೇಲೆ ಹೇಗೆ ಇವಾಗ ನಾವೆಲ್ಲ ಹೇಳ್ತೀವಿ ಇದರಲ್ಲಿ ಏನು ಬೇಕಂದ್ರೆ ಅನ್ಕೋಬೇಕು, ಅದಾಗುತ್ತೆ ಇಲ್ಲ. ಯಾವಾಗ ಆಗುತ್ತೆ, ಯಾವ ರೀತಿ ನಾವು ಅದನ್ನು ಅನ್ಕೋಬೇಕು, ಅದು ಮ್ಯಾನಿಫೆಸ್ಟ್ ಆಗಬೇಕು, ನಾವು ಏನು ಮಾಡಬೇಕು, ಇವರು ಡಿಫ್ರೆಂಟ್ ವೆರೈಟೀಸ್ ಆಫ್ ಮೆಡಿಟೇಷನ್ನ ಹೇಳ್ಕೊಡ್ತಾರೆ. ಆರ್ಡಿನರಿ ಮನುಷ್ಯನಿಗೆ ನಂಬರ್ ಆಫ್ ಥಾಟ್ಸ್ ಇರುತ್ತೆ, ಅವನು ಬೀಟಾ ಸ್ಟೇಜಲ್ಲಿ ಇರ್ತಾನೆ. ಅದು ಸ್ವಲ್ಪ ಕಮ್ಮಿ ಆಗ್ತಾ ಏನಾಗುತ್ತೆ, ಇನ್ನ ಒಂದು ಸ್ಟೇಜ್ ಕಮ್ಮಿ ಬರುತ್ತೆ, ಲಾಸ್ಟಿಗೆ ಏನಾಗುತ್ತೆ ಥೀಟಾ ಸ್ಟೇಜಿಗೆ ಬರುತ್ತೆ. ಥೀಟಾ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಲೋಚನೆಗಳು ಕಮ್ಮಿ ಆಗಿ ಆಲ್ಮೋಸ್ಟ್ ಝೀರೋ ಆಗೋದಿಲ್ಲ, ಆಲ್ಮೋಸ್ಟ್ ಝೀರೋ ಸ್ಟೇಜ್ ಬರೋದಿಲ್ಲ. ಹೀಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅವರು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೀವು ಕಲಿಗೆ ಬರೋದು ನಮ್ಮ ಪಿರಮಿಡ್ ವ್ಯಾಲಿ ಗೋಲ್ಗೆ ಇಟ್ಕೊಳ್ಳಿ. ಹೋಗ್ಬೇಕಾದ್ರೆ ನನಗೆ ಭಾಳಷ್ಟು ಟ್ರಾಫಿಕ್ ಇರುತ್ತೆ, ಟೆನ್ಷನ್ ಇರುತ್ತೆ, ಅಡ್ಡ ಬರ್ತಾರೆ, ಹಾರ ಹೊಡಿತಾರೆ, ಧೂಳು, ಫುಲ್ಲು ಗಲಾಟೆ, ಆ ಮೈಂಡಿಗೆ ವಿಪರೀತ ಆಲೋಚನೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಬೀಟಾ ಸ್ಟೇಜ್ ಅಂತ ಇಟ್ಕೋಬೇಕು. ಒಂದ್ಸರಿ ನೀವು ಪಿರಮಿಡ್ ವ್ಯಾಲಿಗೆ ಎಂಟ್ರ್ ಆಗಿದ ತಕ್ಷಣ ಅಲ್ಲಿರೋ ಗ್ರೀನರೀಸು, ಅಲ್ಲಿರೋ ಪ್ರೆಸೆಂಟ್ ಮ್ಯೂಸಿಕ್ಕು, ಅಲ್ಲಿರೋ ಜನ, ಅಲ್ಲಿ ಪಕ್ಷಿಗಳೆಲ್ಲ ಕೂಗಾಡ್ತಾರೆಲ್ಲ ಮನುಷ್ಯಂತರ ಮನಸ್ಸಂತರವ ಭಾಳ ಶಾಂತವಾಗಿ ಹೋಗ್ತಾರೆ, ಫುಲ್ ಸಬ್ಸೈಡ್ ಆಗ್ತದೆ. ಏನು ಇಷ್ಟೊಂದು ಗಾಲಾಟೆಗಳ ಮಧ್ಯೆ ನಾವು ವ್ಯಾಲಿಗೆ ಬಂದು ಅದೆಲ್ಲ ಕಮ್ಮಿ ಆಗಿ ಒಳಗಡೆ ಬಂದ ತಕ್ಷಣ ನೆಮ್ಮದಿ ಅನಿಸುತ್ತೆ. ಅದನ್ನು ಆಲ್ಫಾ ಸ್ಟೇಜ್ ಅಂತ. ಹಾಗೇ ಮುಂದಕ್ಕೋಗಿ ಏನು ಮಾಡ್ತೀರಾ, ಪಿರಮಿಡ್ ಒಳಗಡೆ ಕೂತ್ಕೊತೀರಾ, ಮೆಡಿಟೇಷನ್ ಮಾಡ್ತೀರಾ. ಮೆಡಿಟೇಷನ್ ಮಾಡ್ತಾ ಏನಾಗುತ್ತೆ, ನಿಮಗೆ ಯಾವುದರ ಪರಿವೇ ಇರೋದಿಲ್ಲ, ಯಾವುದರ ಆಲೋಚನೆ ಇರೋದಿಲ್ಲ, ಆಲ್ಮೋಸ್ಟ್ ಝೀರೋ ಸ್ಟೇಟ್ ಬರುತ್ತೆ. ದಟ್ ಈಸ್ ಥೀಟಾ ಸ್ಟೇಟ್. ಆಗ ನಂಬರ್ ಆಫ್ ಥಾಟ್ಸ್ ಏನಿದೆ ಬಹಳ ಕಮ್ಮಿ ಇರುತ್ತೆ. ಆ ಒಂದು ಥೀಟಾ ಸ್ಟೇಟಲ್ಲಿ ಇದ್ದಾಗ ನಾವು ನಮಗೆ ಏನು ಬೇಕೋ ಅದನ್ನು ಈ ಸೃಷ್ಟಿಗೆ ರಿಲೀಸ್ ಮಾಡೋದು, ಥಾಟ್ ರಿಲೀಸ್ ಮಾಡೋದು. ಹೇಗೆ ಏನು ರಿಲೀಸ್, ಇವಾಗ ನನಗೊಂದು ಕಾಯಿಲೆ ಇದೆ, ಆ ಒಂದು ಥೀಟಾ ಸ್ಟೇಜ್ಗೆ ಹೋದಾಗ ಝೀರೋ ಸ್ಟೇಜ್ ನಿಯರೆಸ್ಟ್ ಇದೆ. ಝೀರೋ ಸ್ಟೇಜ್ ಅಂದರೆ ಯಾವುದೇ ಆಲೋಚನೆ ಇರದ ಸ್ಥಿತಿ. ನಾವು ಇವಾಗ ಒಂದು ಥಾಟ್ ರಿಲೀಸ್ ಮಾಡೋದಂದ್ರೆ ಆ ಥಾಟನ್ನು ಒಂದು ಆಲೋಚನೆ ಆಗುತ್ತೆ. ಅದರಿಂದ ನಿಯರೆಸ್ಟ್ ಝೀರೋ ಸ್ಟೇಜ್. ಥೀಟಾ ಸ್ಟೇಜ್ ಇದ್ದಾಗ ನನಗೆ ಯಾವುದೇ ಕಾಯಿಲೆಗಳು ಇಲ್ಲ, ನಾನು ಏನು ಮೆಡಿಸಿನ್ ತಗೋತಾ ಇದ್ದೀನೋ ಆ ಮೆಡಿಸಿನ್ 100ಕ್ಕೆ 100 ಕೆಲಸ ಮಾಡ್ತಾ ಇದೆ. ಈ ಥರ ನಿಮ್ಗೆ ಏನೇನು ಬೇಕೋ ಅದನ್ನು ವಿಜುವಲೈಸ್ ಮಾಡಿಕೊಂಡು ಆ ಥೀಟಾ ಸ್ಟೇಜಲ್ಲಿ ನೀವು ಈ ಸೃಷ್ಟಿಗೆ ಒಂದು ಥಾಟ್ ರಿಲೀಸ್ ಮಾಡ್ತಾ ಹೋದಾಗ ನಿಮ್ಮ ದೇಹದಲ್ಲಿ ಇರುವಂತಹ ಸೃಷ್ಟಿಗೆ ಸೃಷ್ಟಿ ಆಚೆ ಕಡೆ ಇರೋದೇ ಒಳಗಡೆ ಇರೋದು, ಬೇರೆ ಏನಿಲ್ಲ. ಅದಕ್ಕೆ ಆಚೆ ಕಡೆ ಕೊಡ್ಕೊಂಡೆ ಅದು ಒಳಗಡೆ ಹಾಗೆ ಆಗುತ್ತೆ. ಆ ಕೊಟ್ಟಾಗ ನಮ್ಮ ಸೆನ್ಸ್ ಏನಿದೆ ಅದು ನೀವು ಕೊಟ್ಟಂತಹ ಒಂದು ಸಂದೇಶವನ್ನು ಅಬ್ಸರ್ವ್ ಮಾಡುತ್ತೆ. ಆ ಸಂದೇಶನ ಅಬ್ಸರ್ವ್ ಮಾಡಿ ಅದರ ಒಂದು ಕಮಾಂಡ್ ಅಂತ ತಗೊಳುತ್ತೆ. ಆ ಕಮಾಂಡ್ ಅಂತ ತಗೊಂಡು ಅದು ತನ್ನಲ್ಲಿ ಸುತ್ತಮುತ್ತಲು ಎಲ್ಲ ಸೆಲ್ಗಳು ವೈಬ್ರೇಟ್ ಮಾಡ್ತಾ ಅದರ ತನ್ನಲ್ಲಿರೋ ಇನ್ಫಾರ್ಮೇಷನ್ ಕೊಡುವಲ್ಲ, ಇನ್ಫಾರ್ಮೇಷನ್ ಪಾಸ ಮಾಡುತ್ತೆ. ಆ ಪಾಸ ಮಾಡಿ ಎಲ್ಲ ದೇಹದ ಎಲ್ಲ ಕಡೆಗಳು ಹರಿದಾಗ ಎಲ್ಲೆಲ್ಲಿ ನ್ಯೂನತೆಗಳಿದೆಯೋ, ಏನೇನೋ ನಮಗೆ ಕಾಯಿಲೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಇಂಜೆಕ್ಷನ್ ಮಾಡೋದು ಗೊತ್ತಾಗ್ತದೆ, ಅಲ್ಲಿಗೂ ಅದು ಹೋಗುತ್ತೆ, ಅಲ್ಲಿಗೂ ರೀಚ್ ಆಗುತ್ತೆ. ಅವಾಗ ತಾನಾಗಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ತಗೋತಿರೋ ಬಿಡ್ತಿರೋ ಹೀಲಿಂಗ್ ಅಂತೂ ತನ್ನ ಕೆಲಸವನ್ನು ತಾನೇ ಮಾಡ್ತಾ ಹೋಗುತ್ತೆ. ಇನ್ನೊಂದು ನೋಡಿ, ಕೆಲವು ಟೈಮಲ್ಲಿ ಡಾಕ್ಟರ್ಗಳಿರ್ತಾರೆ. ನಮಗೇನಾಗಿರುತ್ತೆ, ಯಾವುದೋ ಹಾಸ್ಪಿಟಲು, ಯಾವುದೋ ಡಾಕ್ಟರ್ ಅಲ್ಲಿ ಬಂದರೆ ಅದು ಸರಿ ಹೋಗುತ್ತೆ. ಬೇರೆ ಯಾವುದೇ ಡಾಕ್ಟ್ರು ನನಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗಲ್ಲ. ಅದು ಭಾಳ ಒಳ್ಳೆಯ ಡಾಕ್ಟ್ರು, ಅವ್ರ ಕೈಗುಣ ಒಳ್ಳೆಯದು, ಅವರು ಮಾತ್ರೆ ಕೊಟ್ಟರೆ ಸರಿ ಹೋಗುತ್ತೆ. ಮೈಂಡಲ್ಲಿ ಫಿಕ್ಸ್ ಆಗಿ ನೀವು ಎಷ್ಟೇ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ಕೆಮ್ಮು ನನಗೆ ಹೋಗಿಲ್ಲ, ಆ
ಪೊಸಿಷನ್ ಎರಡು ಮುಂದೆ ಅದು ಬೇಡ ಬಿಡಿ, ಅದು ಭಾಳ ಸರಿ ಇಲ್ಲ, ಇದನ್ನು ತಗೊಳ್ಳಿ, ಇದು ಒಳ್ಳೇದಾಗುತ್ತೆ, ಬೇಗ ವಾಸಿ ಆಗುತ್ತೆ, ನಿಮಗೆ 24 hours ವಾಸಿ ಆಗುತ್ತೆ, ನಾಳೆ ಥರ ಕೆಲಸನೇ ಇಲ್ಲ ಅಂತ ಅದೇ ಕಾಂಬಿನೇಷನ್ ನಮಗೂ ಡಾಕ್ಟರ್ ಹೇಳಿದ್ದಾರೆ 24 hours ವಾಸಿ ಆಗುತ್ತೆ, ನನಗೆ ಇನ್ನೇನು ಪ್ರಾಬ್ಲಮ್ ತಗೋತಿ ವಾಸಿ ಆಗುತ್ತೆ ಅಂದರೆ ದಟ್ ಈಸ್ ಪ್ಲಾಸಿಬೋ ಎಫೆಕ್ಟ್. ಇಲ್ಲಿ ಆ ಮಾತ್ರೆ ಕೆಲಸ ಮಾಡಿದ ಆ ಡಾಕ್ಟರ್ ಹೇಳಿರುವಂಥ ಮಾತುಗಳು ನಾವು ತಲೆಗೆ ಹಾಕೊಂಡು ಅದನ್ನು ನಮ್ಮ ಸೆಲ್ಸ್ ಕೊಟ್ಟು ಸೆಲ್ಸ್ ಎಲ್ಲ ಕಡೆ ಹೋಗಿ ಎಲ್ಲ ಹೋದ್ಮೇಲೆ ಅದು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿ ನಮಗೆ ನಮಗೆ ಯಾವ ಕಾಯಿಲೆ ಆಯಿತು ಆ ಕಾಯಿಲೆನ ವಾಸಿ ಮಾಡುತ್ತೆ. ದಟ್ ಈಸ್ ಪ್ಲಾಸಿಬೋ. ಅದನ್ನು ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಹಾಗೆ ನಾವು ಆಲೋಚನೆಯಿಂದ ನಮ್ಮ ಕಾಯಿಲೆಗಳನ್ನು ನಾವೇ ವಾಸಿ ಮಾಡ್ಕೋಬೋದು, ನಮ್ಮ ಸಂಕಷ್ಟಗಳನ್ನು ನಾವೇ ದೂರ ಮಾಡ್ಕೋಬೋದು, ನಮ್ಮ ರಿಲೇಷನ್ಶಿಪ್ಸ್ನ ನಾವೇ ಸರಿ ಮಾಡ್ಕೋಬೋದು. ರಿಲೇಷನ್ಶಿಪ್ ಹೇಗೆ ಇವಾಗ ಗಂಡ ಹೆಂಡತಿ ಇರ್ತಾರೆ, ಇಲ್ಲ ತಂದೆ ಮಕ್ಕಳು ಇರ್ತಾರೆ, ಏನೋ ಕಲಹ ಇರುತ್ತೆ, ಏನೋ ಕ್ಲೇಷ ಇರುತ್ತೆ, ಎಲ್ಲರ ಮನೇಲಿ ಇರುತ್ತೆ, ಕೆಲವು ಮನೆ ಸಣ್ಣದಾಗಿರುತ್ತೆ, ಕೆಲವು ದೊಡ್ಡದಾಗಿರುತ್ತೆ, ಇದೇ ಆಗುತ್ತೆ ಯಾವುದೇ ಇಲ್ಲ. ಅದಿಲ್ಲ ತಂದೆಗೂ ಮಗು ಆಗಲಿಲ್ಲ ಅಂದರೆ ಅದನ್ನ ಉತ್ತುಂಗಕ್ಕೆ ಹೋಗುತ್ತೆ, ಆಗದೇ ಹೋಗುವಂಥ ಒಂದು ಸ್ಥಿತಿಗೆ ಕೊಟ್ಟೋಗುತ್ತೆ. ಆವಾಗ ಏನು ಮಾಡಬೇಕು? ನಮ್ಮ ತಂದೆ ಉಳಿಯೋದು, ನಮ್ಮ ತಂದೆ ಏನು ಮಾಡೋದು ನನಗೋಸ್ಕರ ಮಾಡ್ತಾರೆ. ಆ ರೀತಿಯಾಗಿ ನಾವು ಅಲ್ಲಿ ಒಂದೊಂದೇ ಪಾಸಿಟಿವ್ ಥಿಂಕಿಂಗ್ ಕೊಡ್ತಾ ಹೋದಾಗುತ್ತೆ. ಅವರಲ್ಲೂ ಬದಲಾವಣೆಗಳಾಗುತ್ತೆ, ನಮ್ಮಲ್ಲೂ ಬದಲಾವಣೆಗಳಾಗುತ್ತೆ. ಆ ತಂದೆಯ ಮುಖವನ್ನು ನೋಡಿದಾಗ ಇಲ್ಲಿ ಏನು ಮುಂಚೆ ರೋಷ ತಾನೇ ಸಬ್ಸೈಡ್ ಆಗುತ್ತೆ, ಒಂದು ಪ್ರೀತಿ ವಾತ್ಸಲ್ಯ ವಿಶ್ವಾಸ ರೈಸ್ ಆಗುತ್ತೆ. ಅಲ್ಲಿ ಸಂಬಂಧಗಳು ಏನು ಕಲಹ ಇತ್ತು ಆ ಸಂಬಂಧಗಳು ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಕೆಟ್ಟೋರ ಇರ್ಬೋದು ಅಥವಾ ಇವನೇ ಕೆಟ್ಟೋರು ಇರ್ಬೋದು, ಯಾವಾಗ ನಾವು ಥಾಟ್ ಪ್ರಾಸೆಸ್ ಚೇಂಜ್ ಮಾಡ್ಕೋತೀವೋ ಥಾಟ್ ಪ್ರಾಸೆಸ್ ಚೇಂಜ್ ಆದಾಗ ನಮ್ಮಲ್ಲಿ ಬಿಹೇವಿಯರ್ ಚೇಂಜಸ್ ಬರುತ್ತೆ. ನಮ್ಮಲ್ಲಿ ಬಿಹೇವಿಯರ್ ಚೇಂಜಸ್ ಬಂದಾಗ ಎಲ್ಲವೂ ತಾನಾಗಿ ಎಲ್ಲವೂ ಅದರಾಗಲೇ ಸರಿ ಹೋಗ್ತಾ ಇರುತ್ತೆ ಅಷ್ಟೇ. ಅದರಿಂದ ಈ ಪ್ಲಾಸ್ಟಿಕ್ ಅನ್ನೋದು ಹೇಗೆ ನಮ್ಮ ಆಲೋಚನೆಗೂ ಪ್ಲಾಸ್ಟಿಕ್ಗೂ ಬಹಳ ನಂಟು. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹ ಮತ್ತು ಮನಸ್ಸು ಆ್ಯಕ್ಟ್ ಆಗುತ್ತೆ. ಅದನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದು ಒಂದೇ ಇಲ್ಲ, ಮೆಡಿಟೇಷನ್ ಮಾಡಿ ಬೆಳಗ್ಗಿಂದ ಸಂಜೆ ತನಕ ಮೆಡಿಟೇಷನ್ ಮಾಡಿದೆ ನನಗೇನು ಪ್ರಯೋಜನ ಆಗಿಲ್ಲ ಅಂದರೆ ಬರೀ ಮೆಡಿಟೇಷನ್ ಮಾಡಿ ಒಂದಿಂದ ಪ್ರಯೋಜನ ಆಗೋದಿಲ್ಲ. ಈ ಥರ ಸಣ್ಣ ರೆಕ್ಟಿಫಿಕೇಶನ್ಸ್ ಏನಿರುತ್ತೆ, ಕರೆಕ್ಷನ್ಸ್ ಏನಿರುತ್ತೆ, ಅದು ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಮೆಡಿಟೇಷನಲ್ಲಿ ಏನು ಒಂದು ಲಾಭವನ್ನು ಪಡಿಬೇಕು ಆ ಲಾಭವನ್ನು ಪಡಿತಾ ಹೋಗ್ತೀವಿ. ಇನ್ನೊಂದು ಏನಾಗುತ್ತೆ, ಒಂದು ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡ್ಬೇಕಾದ್ರೆ ಏನಾಗುತ್ತೆ, ಸಂಪಾದನೆ ಆಗಬೇಕು, ಲಾಭ ಬರಬೇಕು, ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ಈ ಥರ ವ್ಯಾಪಾರ ಮಾಡ್ತೀನಿ, ಇದರಲ್ಲಿ ಇಷ್ಟು ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ನಾನು ಇದು ಮಾಡ್ತೀನಿ ಅನ್ನೋದು ಎಲ್ಲರೂ ಪ್ಲ್ಯಾನ್ ಇದ್ದು ಸುಮ್ಮನೆ ಮಲ್ಕೊಂಡಿದ್ರೆ ಪ್ರಯೋಜನ ಬರಬೇಕು. ಅದನ್ನು ಕಾರ್ಯರೂಪಕ್ಕೂ ತರಬೇಕು. ಕಾರ್ಯರೂಪಕ್ಕೆ ದುಡ್ಡಿದೆ, ಪ್ಲ್ಯಾನ್ ಇದೆ, ಮನಸ್ಸಿದೆ, ಹೋಗಿ ಒಂದು ಅಂಗಡಿ ಹುಡುಕಬೇಕು, ಒಂದು ಬಾಟೆ ಅಂಗಡಿ ತಗೋಬೇಕು, ಅಂಗಡಿ ಇರಬೇಕು, ವ್ಯಾಪಾರ ಮಾಡಬೇಕು. ಅದೇ ರೀತಿ ನಾವು ಏನು ಥಾಟ್ ಥಿಂಕ್ ಮಾಡ್ತೀವೋ ಆ ಥಿಂಕ್ ಮಾಡ್ತೀವಿ ಮಾಡ್ತಾ ಅದರಾಗದೆ ಸರಿ ಹೋಗ್ಬಿಡುತ್ತೆ, ಅದರಾಗದೆ ಎಲ್ಲ ಆಗುತ್ತೆ ಅಂತಲ್ಲ, ಅದ್ರ ಪ್ರಕಾರನೇ ನಾವು ನಿಜ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡ್ತಾ ಅದರ ರಿಸಲ್ಟ್ ಬರ್ತಾ ಹೋಗುತ್ತೆ. ಇವಾಗ ಹೀಗಿದೆ, ಮಾತ್ರೆ ತಗೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ತಲೆಗೆ ಬಂದ್ಬಿಡುತ್ತೆ. ಮಾತ್ರನೂ ತಗೋಬೇಕು, ತಗೊಂಡಾಗ ಅದರಿಂದ ಮೆಡಿಸಿನ್ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಬೋದು. ಪ್ಲಸ್ ಮಾತ್ರೆ ತಗೊಂಡಿದ್ದೀನಿ ಅಂದ್ಕೊಂಡಿರೋದ್ರಿಂದ ಆ ಪ್ಲಾಸ್ಟಿಕ್ ಬಿಟ್ಟು ಕೆಲಸ ಮಾಡುತ್ತೆ. ಮಾತ್ರೆ ತಗೊಂಡ್ರೆ ನಾನು ಮಾತ್ರೆ ತಗೊಂಡು ಹೋಗಿದೆ, ನನಗೆ ಕೆಲಸ ಮಾಡೋದಿಲ್ಲ, ಮಾತ್ರನೂ ತಗೋಬೇಕಾಗತ್ತೆ. ಈ ರೀತಿಯಾಗಿ ಆಲೋಚನೆ ಮಾಡಬೇಕಾಗತ್ತೆ. ಆವಾಗ ಒಂದಕ್ಕೊಂದು 75% ಪ್ಲಾಸ್ಟಿಕ್ ಎಫೆಕ್ಟ್ ಇರುತ್ತೆ, 25% ಮೆಡಿಸಿನಲ್ ಎಫೆಕ್ಟ್ ಇರುತ್ತೆ. ಕೊನೆಗೆ ಒಂದು ಸ್ಟೇಜ್ ಏನು ಬರ್ತದೆ, ಮೆಡಿಸಿನ್ನೇ ತಗೊಳ್ಳದೆ ಹೋದರೂ ಸಹ ನೀವು ವಾಸಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಈ ಸ್ವಾಮಿರಾಮ ಪುಸ್ತಕವನ್ನು ಕೆಲವರು ಓದಿಬಹುದು. ಅದರಲ್ಲಿ ಒಂದು ಕಡೆ ಉಲ್ಲೇಖ ಆಗಿರುತ್ತೆ. ಅವತ್ತು US ಹೋಗ್ತಾರೆ. US ಹೋದಾಗ ಅಲ್ಲಿ ಒಳಗಡೆ ವೀಸಾ ಇದೆಲ್ಲ ಸ್ಟಾಂಪಿಂಗ್ ಎಲ್ಲ ಆಗುತ್ತೆ. ಫ್ಲೈಟ್ ಹತ್ತಬೇಕಾದ್ರೆ ಅವನಿಗೆ ವಿಪರೀತ ಜ್ವರ ಇರುತ್ತೆ, 104 ಡಿಗ್ರಿ ಜ್ವರ ಇರುತ್ತೆ. ಆ ಜ್ವರ ಒಳಗಡೆ ಬಿಡಲ್ಲ. ಹಾಗೆ ಮಾಡ್ತಾರೆ, ಇಲ್ಲ ನಿಮಗೆ ಜ್ವರ ಇದೆ, ನೀವು ಅದನ್ನು
ಸರಿ ಮಾಡ್ಕೊಂಡು ಬರಬೇಕಾದ್ರೆ ನಿಮ್ಗೆ ಇವತ್ತು ನಿಮಗೆ ಫ್ಲೈಟ್ ಇದು ಮಾಡ್ತೀವಿ, ಟಿಕೆಟ್ ಕ್ಯಾನ್ಸಲ್ ಮಾಡ್ತೀವಿ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅವ್ರು ಹೇಳ್ತಿ ಇಲ್ಲ ನನಗೆ 10 ನಿಮಿಷ ಟೈಮ್ ಕೊಡಿ, 10 ನಿಮಿಷ ಟೈಮ್ ಕೊಡ್ತಾನೆ ನಾನು ಬರ್ತೀನಿ, ಮತ್ತೆ ಚೆಕ್ ಮಾಡಿ ನಿಮಗೆ ಆನ್ಸರ್ ಮಾಡಿ ಬಿಟ್ಬಿಡ್ತಾರೆ. ಹೋಗ್ತಾರೆ 10 ನಿಮಿಷ ಕೊಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಮೆಡಿಟೇಷನ್ ಮಾಡಿ ಮತ್ತೆ ಹೋಗ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಅವ್ರಿಗೇನು 104 ಡಿಗ್ರಿ ಜ್ವರ ಇದ್ದೋ ಕಂಪ್ಲೀಟ್ ಕ್ಲಿಯರ್ ಆಗ್ತದೆ. ಹೇಗೆ ಕೂತ್ಕೊಂಡು ನನಗೆ ಯಾವುದೇ ರೀತಿಯಾದ ಜ್ವರ ಇಲ್ಲ, ನನಗೆ 104 ಡಿಗ್ರಿ ಏನೋ ಯಾವಾಗ ಹೇಳ್ತಾರಲ್ಲ, ನನಗೆ ಅದು ನಾರ್ಮಲ್ ಆಗಿದ್ದೀನಿ, ನನಗೇನಿಲ್ಲ ಏನಿಲ್ಲ ಅಂತ ಅವನು ಆ ಒಂದು ಸ್ಥಿತಿಗೆ ಹೋಗುತ್ತಾರೆ. ಅದೇ ಕ್ಲಾಸಿಕಲ್ ಎಫೆಕ್ಟ್ ಇದೆ. ಅದು ಹೇಳ್ಕೊಂಡು ಅವ್ರು 10 ನಿಮಿಷ ಹೇಳ್ಕೊತಾರೆ, ಎಲ್ಲೋ ಕಮ್ಮಿ ಆಗೋಗುತ್ತೆ. ಸೀದಾ ಹೋಗ್ತಾರೆ, ಅದು ಟೆಸ್ಟ್ ಮಾಡ್ತಾರೆ, ಜ್ವರ ಇಲ್ಲ ಇಲ್ಲ ಬಿಡ್ತಾರೆ, ಪಡ್ಕೊಂಡು ಬರ್ತಾ ಇರ್ತಾರೆ. ಈ ರೀತಿಯಾಗಿ ಕೆಲವು ಆವಾಗ ಕ್ಲಾಸಿಕಲ್ ಎಫೆಕ್ಟ್ ಅಂತ ಹೇಳೋದಿಲ್ಲ, ನಾವು ಇದನ್ನ ಕಡಿಮೆ ಮಾಡಿದಾಗ ಅಲ್ಲಿಂದ ನೋಡಿದಾಗ ಆವಾಗ ಮಾಡ್ಕೊಂಡಿರುವಂಥದ್ದು ಒಂದು ಕ್ಲಾಸಿಕಲ್ ಎಫೆಕ್ಟೇ ಆಗಿರುತ್ತೆ. ಅಂದರೆ ಅವರೇ ತಮ್ಮ ಮನಸ್ಸನ್ನು ನಿಯಂತ್ರಿಸುವಂತಹ ಶಕ್ತಿ ಇತ್ತು. ಆ ಮನಸ್ಸು ನಿಯಂತ್ರಣ ಬಂದ ಮೇಲೆ ತಮ್ಮ ದೇಹಕ್ಕೆ ತಮ್ಮ ಸೆಲ್ಸ್ಗೆ ಅವರು ಕಮಾಂಡ್ ಕೊಡುವಂಥ ಒಂದು ಶಕ್ತಿ ಇತ್ತು. ಆ ಶಕ್ತಿಯಿಂದ ತಮ್ಮ ಕಾಯಿಲೆಗಳನ್ನು ಅಥವಾ ತಮಗೆ ಏನು ಬೇಕೋ ಅದನ್ನು ಅಚೀವ್ ಮಾಡೋದ್ರಲ್ಲಿ ಅವರು ರಿಸೀವರ್ ಆಗಿದೆ ಅಂತಲೇ ಹೇಳ್ಬೋದು. ಎಕ್ಸ್ಪರ್ಟ್ ಆಗೋದ್ರಲ್ಲ, ಏನು ಬೇಕೋ ಅದು ಮಾಡುವಂಥ ಎಕ್ಸ್ಪರ್ಟ್ಸ್ ಇರ್ತಾರೆ. ಅದೇ ರೀತಿಯಾಗಿ ಕೆಲವರು ಪತ್ರಿಕೆಯವರು ಹೇಳ್ತಾರೆ ವಾಕ್ಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಏನು ವಾಕ್ಶುದ್ಧಿ? ಯಾವುದನ್ನಾಗಿ ನಾವು ಒಳ್ಳೆಯದನ್ನೇ ಮಾತಾಡ್ತಾ ಇರ್ಬೇಕಾದ್ರೆ, ಒಳ್ಳೆಯದನ್ನ ಇನ್ನೊಬ್ರಿಗೆ ಕೋರ್ತಾ ಇರ್ಬೇಕಾದ್ರೆ, ಒಳ್ಳೆಯದನ್ನ ಬಯಸ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ಅದೇ ವಾಕ್ಶುದ್ಧಿ ನೀವೇನೋ ಯಾವ ಮೇಲಿಂದ ಬಂದ್ಬಿಡೋದು, ನಾವೇನೋ ಸಮಾಧಿ ಸ್ಥಿತಿಯನ್ನು ಪಡೆಯೋದು, ಒಳ್ಳೆಯ ಮಾತು ಒಳ್ಳೆಯ ಆಲೋಚನೆ ಎರಡನೇ ಅದೇ ವಾಕ್ಶುದ್ಧಿ. ಆ ಎರಡನೇ ಇಟ್ಕೊಂಡು ಕೇಳಿದಕ್ಕೆ ಅಂದರೆ ಅದೇ ಕ್ಲಾಸಿಫೈ ಎಫೆಕ್ಟ್ ಆಗೋದು. ನಮಗೆ ನಾವು ಏನು ಹೇಳ್ತೀವೋ, ಏನು ಕೇಳ್ತೀವೋ, ಏನು ಇನ್ನೊಬ್ಬರು ಬಯಸ್ತೀವೋ ಅದು ನಮ್ಮ ದೇಹದಲ್ಲಿ ನಮ್ಮ ಸೆಲ್ಸ್ ಅದೇ ರೀತಿ ರಿಯಾಕ್ಟ್ ಆಗೋದ್ರಿಂದ ಅದೆಲ್ಲವೂ ನಮಗೆ ಆಗ್ತಾ ಹೋಗುತ್ತೆ. ಅದೇ ಕ್ಲಾಸಿಫೈ ಎಫೆಕ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಅದರಿಂದ ವಾಕ್ಶುದ್ಧಿಯಿಂದ ಪತ್ರಿಕೆಗಳು ಹೇಳ್ತಾರೆ. ಅದಕ್ಕೆ ವಾಕ್ಶುದ್ಧಿಗಳ ಬಗ್ಗೆ ಒಂದು ಪುಸ್ತಕನೇ ಇದೆ, ಪತ್ರಿಕೆಗಳು ಹೇಗೆ ಮಾತಾಡಬೇಕು, ಹೇಗಿರಬೇಕು ಏನಾದ್ರ ಬಗ್ಗೆ ಅದೇ ಒಂದು ಪುಸ್ತಕ ಬೇಕಾದ್ರೆ ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ, ಬೇಕಾದ್ರೆ ಸಿಗುತ್ತೆ. ಅದನ್ನು ಬೇಕಾದ್ರೆ ಒಂದು ಸಿಗುತ್ತೆ ಓದಿ ಅದರಲ್ಲಿ ನೋಡಿ ಅದರಲ್ಲಿ ಏನಾದರೂ ಅಂಶಗಳು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬೇಕಾದ್ರೆ ಅದ್ರ ಬಗ್ಗೆ ಒಂದು ದಿವಸ ಡಿಸ್ಕಸ್ ಮಾಡೋಣ. ಔಷಧಿ ಹೇಳಬೇಕು ಇನ್ನೇನು ಬೇಕಾಗುತ್ತೆ ನಾನು ಗೊತ್ತಿರೋದ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮಗೆ ನಾವು ಮಾತಾಡಿದ್ರೆ ಕೇಳಿ. ದೇವರು ಹರಕೆ ಮಾಡ್ಕೊಡ್ತಾರಲ್ಲ, ಒಂದು ಕಾನ್ಫಿಡೆನ್ಸ್ ಎಲ್ಲ ಕ್ಲಾಸ್ ಬರುತ್ತೆ. ಅಲ್ಲಿ ದೇವ್ರು ಇದ್ದಾರೋ ಇಲ್ಲೋ ಎರಡನೇ ಪ್ರಶ್ನೆ, ದೇವ್ರು ಮಾಡ್ತಾ ಇಲ್ವೋ ಅದೊಂದು ಪ್ರಶ್ನೆನೇ. ಆದರೆ ನೀವು ನಾನು ಹರಕೆ ಹೊತ್ಕೊಂಡಿದ್ದೀನಿ, ನನಗೆ ವಾಸಿ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ಅದು ಎಫೆಕ್ಟ್ ಆಗುತ್ತೆ, ಅದು ನಿಮ್ಮ ಕೆಲಸ ಮಾಡುತ್ತೆ. ಯಾವ ದೇವರು ಒಂದು ಕೆಲಸ ಮಾಡೋದಿಲ್ಲ. ದೇವರಿಗೆ ಅದಕ್ಕಿಂತ ಬೇರೆ ಕೆಲಸಗಳು ಬೇಕಾದಷ್ಟಿದೆ. ನಿಮಗೆ ಒಳ್ಳೇದು ಮಾಡೋದೇ ದೇವ್ರ ಕೆಲಸ ಅಲ್ಲ. ದೇವರು ಒಂದು ಕಡೆ ನಿಮ್ಮ ಮನೆಯಲ್ಲಿ ನೀವು ಬಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಮೂರೈಟಿ ಕೆಲಸ ಆಗುತ್ತೆ. ಭಗವಂತ ಆದಲ್ಲಿ ದೇವರಾದಲ್ಲಿ ಈ ಪ್ರಪಂಚದಲ್ಲಿ ಸೃಷ್ಟಿನ ಒಂದು ಬ್ರಹ್ಮಾಂಡದ ಒಂದು ಸೃಷ್ಟಿ ಇರ್ಬೇಕಾದ್ರೆ ಅವ್ನಿಗೆ ಎಂತೆಂಥ ಕೆಲಸಗಳಿರ್ತಾರೆ ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಜ್ವರ ಮಾಸದಾಗ ಬರ್ತಾನೆ. ಅದು ಕ್ಷುಲ್ಲಕ ಭಾಳ ಚಿಕ್ಕ ಒಂದು ಕೆಲಸ ಅವನಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮಗೆ ನೀವೇ ಮಾಡ್ಕೊತೀರ, ಭಗವಂತನ ಮೇಲೆ ಹಾಕ್ತಾರೆ. ಏನಕ್ಕೆ ಅಂದರೆ ನಾನು ಅನ್ನೋದು ಇರಬಾರ್ದು ಅನ್ನೋ ಒಂದು ತತ್ವಕ್ಕೋಸ್ಕರ ಏನಾದರೂ ಭಗವಂತನೇ ಮಾಡಿದ್ದು, ನೀನೇ ಮಾಡಿದ್ದು, ನಿನ್ನಿಂದನೇ ಆಗಿದೆ ಅಂತೇಳಿ ಯಾವುದು ಒಳ್ಳೇದಾಗುತ್ತೆ ಅದರಿಂದ ಭಗವಂತನ ಮೇಲೆ ಚೆನ್ನಾಗಿ ಮಾಡ್ತಾರೆ. ಅದನ್ನ ಹಾಕೋದಿಲ್ಲ. ಈ ದೇವರನ್ನ ಹಿಂಗೆ ಮಾಡ್ಬಿಟ್ಟ, ದೇವರನ್ನ ಹಂಗೆ ಮಾಡ್ಬಿಟ್ಟು ದೇವ್ರ ಬಯಲಿಗೆ ದೇವ್ರಿಗೆ ಮಾಡ್ಕೊತಾರೆ. ಏನಾದ್ರು ಒಳ್ಳೇದಲ್ಲೇ ನಾನು ಮಾಡಿದ್ದು ಅಂತಾರೆ, ಕೆಟ್ಟದೇ ಏನಾದ್ರು ದೇವ್ರು ಮಾಡಿದ್ದು ಅಂತ ಹೇಳ್ತಾರೆ. ಅದು ಉಲ್ಟಾ ಆಗಬೇಕಾಗುತ್ತೆ. ಯಾವಾಗ ಉಲ್ಟಾ ಆಗುತ್ತೋ ಆವಾಗ ಸರಿ ಹೋಗೋದು. ಕೆಟ್ಟದ್ದು ಇಲ್ಲ, ಒಳ್ಳೆಯದೂ ಇಲ್ಲ, ಏನು ಆಗಬೇಕು ಅದು ಆಗ್ತಾ ಇರುತ್ತೆ. ಆಗೋದನ್ನ ನೋಡ್ತಾ ಇರಬೇಕು, ಪ್ಲಸ್ ಅಕ್ಸೆಪ್ಟ್ ಮಾಡಬೇಕು. ಹಾಗಾಗಿ ಆಗಿರೋದನ್ನ ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಮತ್ತೆ 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 ರಿಪೀಟ್ ಆಗ್ತಾನೆ ಇರುತ್ತೆ. ಯಾವಾಗ ನೀವು ಅಕ್ಸೆಪ್ಟ್ ಮಾಡಿಬಿಟ್ರೆ ಒಂದ್ಸರಿ ಅದು ಮತ್ತೆ ರಿಪೀಟ್ ಆಗೋಣ, ಅದು ನಿಮ್ಮೊಂದು ಲೆಸನ್ ಆಗುತ್ತೆ. ಆ ಲೆಸನ್ ನಾವು ಏನು ಪಾಠ ಕಲಿತೀವಿ, ಕಲಿತ ನಂತರ ಸೇಮ್ ಪಾಠ ರಿಪೀಟ್ ಆಗೋದಿಲ್ಲ. ಈಗ 5ನೇ ಕ್ಲಾಸ್ ಹುಡುಗರಿಗೆ ಎಲ್ಲವನ್ನೂ ಕಲಿತು ಪಾಸ್ ಆಗೋದ್ರಿಂದ 5ನೇ ಕ್ಲಾಸ್ ಸಿಲೆಬಸ್ 6ನೇ ಕ್ಲಾಸ್ ಬರೋದಿಲ್ಲ. 5ನೇ ಕ್ಲಾಸ್ ನೀವು ನೆಟ್ಟು ಓದಿಲ್ಲ, ಪಾಸ್ ಆಗಿಲ್ಲ ಅಂದರೆ ಮತ್ತೆ ಅದನ್ನೇ ಪಾಠನ ಹೇಳ್ತಾರೆ, ಅದೇ ಕ್ವಶನ್ ಆನ್ಸರ್ ಬರುತ್ತೆ, ಅದಕ್ಕೆ ಉತ್ತರ ಬರಬೇಕು. ಅದು ಪಾಸ್ ಆಗೋದಕ್ಕೆ ನೀವು 6ನೇ ಕ್ಲಾಸ್ ಹೋಗಿಲ್ಲ. ಅದೇ ರೀತಿಯಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ಪಾಠವನ್ನು ಕಲಿತಾಗ ಮಾತ್ರ ಅದು ನಿಂತೋಗುತ್ತೆ. ನೆಕ್ಸ್ಟ್ ಲೆಸನ್ ಇಂದ ಅದು ಬರುತ್ತೆ. ಇಲ್ಲ ಅಂದರೆ ಸೇಮ್ ಲೆಸನ್ ರಿಪೀಟ್ ಆಗ್ತಾನೆ ಇರುತ್ತೆ.
ಋಷಿಮುನಿಗಳು ಅದನ್ನು ಸೃಷ್ಟಿ ಮಾಡಿ ಫಸ್ಟ್ ಅವ್ರು ಏನು ಕಾರ್ಯ ಮಾಡಿದ್ರಂದ್ರೆ ಆ ವೀರನೋ ಅಲ್ವೋ ಜನ 4 ಜನ ವೀರ 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 ಅಂದಾಗ ನಮ್ಮಲ್ಲಿ ಜೋಶ್ ಬರುತ್ತೆ. ಜೋಶ್ ಬಂದಾಗ ಅವ್ನು ವೀರ ಅಲ್ಲದೆ ಹೋದ್ರು ಸಹ ಅವನು ವೀರ ಅಂತ ಅಂದ್ಕೊಂಡು ಆ ವೀರ ಯಾವ ಕೆಲಸ ಮಾಡಿದ್ರು ಆ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ, ಅದಕ್ಕೂ ಇರುತ್ತೆ. ಇನ್ನು ಅವ್ನು ಒಬ್ಬರು ಕೊಟ್ಟರೆ ಏನಕ್ಕೆ ಅವ್ರ ಕೆಲಸ ಏನಿದೆ ಅವ್ರು ದುಡ್ಡು ಬೇಕು, ಅವ್ರಿಗೆ ಒಂದು ಪ್ರಶಂಸೆ ಬೇಕು, ಅದಕ್ಕೋಸ್ಕರ ಇವ್ರ ಕೆಲಸ ಇದು ಮಾಡ್ತಾ ಹೋಗ್ತಾರೆ. ಇದು ಸರಿ ಇಲ್ಲ, ಫಸ್ಟ್ ಎರಡೇ ಸರಿ ಇಲ್ಲ. ಫಸ್ಟ್ ಉದ್ದೇಶ ಕರೆಕ್ಟ್ ಆಗಿತ್ತು, ಆದರೆ ಆ ಉದ್ದೇಶದಿಂದ ದುರುಪಯೋಗ ಪಡಿಸ್ಕೊತಾ ಇರ್ತಾರೆ ಅಷ್ಟೇ. ಕ್ಲಾಸಿಫೈ ಆಗುತ್ತೆ ನಿಜವಾಗ್ಲೂ ಕರೆಕ್ಟಾಗಿ ಅವನ್ನ ಉಬ್ಬಿಸ್ಬೇಕು, ಮೇಲೆತ್ತಬೇಕು ಅನ್ನೋಂಥ ದೃಷ್ಟಿ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ನನಗೆ ದುರ್ಬಲ ಮಾಡ್ಕೊಂಡು ಅದೇನು ಯೂಸ್ ಆಗೋದಿಲ್ಲ. ಇವರಿಗೆ ಕೆಲವರೆಲ್ಲ ನಂಗಂತ ರಾಜ ವಿಷಯ ರತ್ನಮಾಲೆ ಕೊಟ್ಬಿಟ್ಟ, ಬಂಗಾರ ಕೊಟ್ಬಿಟ್ಟ, ವಜ್ರ ಕೊಟ್ಬಿಟ್ಟ, ಅದು ಹೇಳ್ತಾರಲ್ಲ ಅದು ಸಿಗ್ಲಿಕ್ಕೆ ಹೇಳ್ತಾ ಇರ್ತಾರೆ. ಅದನ್ನೇನು ಕ್ಲಾಸಿಫೈ ಆಗಿಲ್ಲ, ವ್ಯವಹಾರಿಕ ಮಾತಾಡೋದು ಅಷ್ಟೇ. ಕ್ಲಾಸಿಫೈ ಅಂದರೆ ಆ 0 ಸ್ಟೇಜಲ್ಲಿ ಅಂದರೆ ಥೀಟಾ ಸ್ಟೇಟಲ್ಲಿ ನಾವು ಏನು ಅನ್ಕೋತೀವೋ ಅದು ಕ್ಲಾಸಿಫೈ ಆಗುತ್ತೆ. ಥೀಟಾ ಸ್ಟೇಟಲ್ಲಿ ಇಲ್ಲದೆ ನೀವು ಮಾಮೂಲಿ ಈ ಆಲ್ಫಾ ಸ್ಟೇಟ್ ಇರೋದು ಬೀಟಾ ಸ್ಟೇಟ್ ಇದ್ದಾಗ ಅನ್ಕೊಂಡ್ರೆ ಏನಾಗಿಲ್ಲ. ಅದು ಅಷ್ಟೇ. ಇವಾಗ ನಾವು ಹೇಗೆ ಕ್ಲಾಸಿಫೈ ಹೇಗೆ ನಿಮಗೆ ರಿಸಲ್ಟ್ ಬರ್ತಂದ್ರೆ ಈ ಥೀಟಾ ಸ್ಟೇಟ್ ನೀವು ಅನ್ಕೊಂಡ್ರೆ ಇವತ್ತು ನನಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ವಾಸಿ ಆಗ್ತಾ ಇದೆ, ಮಾತ್ರ ತಗೋತಾ ಇದ್ದೀನಿ, ಈ 3 ತಿಂಗಳಲ್ಲಿ ನನ್ನ ಕ್ಯಾನ್ಸರ್ ಕಂಪ್ಲೀಟ್ ಖಾಲಿ ಆಗುತ್ತೆ, ಕರೆಕ್ಟ್ ಅನ್ಕೊಂಡ್ರೆ ನಾಳೆ ಹುಡುಗಿ ಹೇಳ್ಬಿಟ್ಟು ಎಲ್ಲೋ ಹೋಗ್ಬೇಕಾರೆ ನೆನ್ನೆ ಅನ್ಕೊಂಡೆ ಹೋಗಂತ ಸುಮ್ಮನೆ ಅನ್ಕೊಂಡು ಅಲ್ಲಿ ನೆಗೆಟಿವ್ ಥಿಂಕಿಂಗ್ ಬಂತು. ಅದಕ್ಕೆ ಏನಾಗುತ್ತೆ, ಹಂಗೂ ಆಗಲ್ಲ ಹಿಂಗೂ ಆಗಲ್ಲ. ಯಾವ ಒಂದು ಸ್ಥಿತಿಯಲ್ಲಿ ನೀವು ಥೀಟಾ ಸ್ಟೇಟ್ ಬಿಟ್ಟಿದ್ರು ಅದೇ ಕಂಟಿನ್ಯೂಟಿ ಇರಬೇಕು. ಅಪ್ಪಿ ತಪ್ಪಿನೂ ನೀವು ಅದನ್ನ ರಿವರ್ಸ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಹೇಳ್ತಾರೆ ದೇವರಿಗೆ ಹರಕೆ ಹಾಕೋ ಆಗೋಗುತ್ತೆ, ಅಯ್ಯೋ ನಾನು ದೇವ್ರಿಗೆ ಹರಕೆ ಹಾಕೋ ಎಲ್ಲಾಗತ್ತೆ ಅನ್ಕೊಂಡು ನೀವು ಹರಕೆ ಹಾಕೋಕ್ಕಾಗೋದಿಲ್ಲ. ನನಗೆ ಹೋದ ಮೇಲೆ 100% ಸರೆಂಡರ್ ಆಗಬೇಕು. ಸರೆಂಡರ್ ಅನ್ನೋದು ಅದೇ ಸರೆಂಡರ್ ಅಂದರೆ ಆ 0 ಸ್ಟೇಜ್ ಹೇಳಿದ್ದಾನೆ. ಇನ್ನೇನಿಲ್ಲ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡ್ತಾರೆ. ನೀವು ದೇವರಿಗೆ ಅಡಿಗೆ ನಿಲ್ಲಬೇಕು, ಸರೆಂಡರ್ ಆಗಬೇಕು, ಅವನನ್ನೇ ನಂಬಬೇಕು, ಮತ್ತೊಂದು ಹೇಳ್ತಾರೆ. ಎಲ್ಲವೂ ಸರೆಂಡರ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಯಾವುದೇ ಆಲೋಚನೆಗಳು ಇರೋದಿಲ್ಲ. ಅದೇ 0 ಸ್ಟೇಜ್ ಥೀಟಾ ಸ್ಟೇಜ್ ಹೇಳಿದ್ದು ನಮಗೆ ಸೈಂಟಿಫಿಕ್ ಆಗಿ ಹೇಳ್ತೀವಿ. ಅವರು ಅದೆಲ್ಲ ಹೇಳಿದ ಜನಗಳು ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅದಕ್ಕೆ ದೇವರು ಸರೆಂಡರ್ ಆಗಬೇಕು ಅಂತ ಹೇಳ್ತಾರೆ. ಜನರಿಗೆ ಒಂದು ಆಸೆ, ಒಂದು ಭಯ ಎರಡಿರುತ್ತೆ. ಒಂದು ಆಸೆಯಿಂದ ಮಾಡ್ತಾರೆ, ಇನ್ನೊಂದು ಭಯದಿಂದ ಮಾಡ್ತಾರೆ. ಆಸೆಯಿಂದ ಮಾಡಿದ್ರೆ ಒಳ್ಳೆಯದು, ಆಸೆಯಿಂದ ಮಾಡಿರುವ ಭಯ ಹೊಸ್ಕೊಂಡು ಭಯದಿಂದ ಮಾಡಿಸ್ತಾರೆ. ಅವಾಗ ಏನಾಗುತ್ತೆ, ಕೆಲವು ಆಗುತ್ತೆ, ಕೆಲವು ಭಯ ಇದ್ದಂಗೆ 0 ಆಗ್ಬಿಟ್ಟು ನಾನು ಭಯ ಇದ್ದಿರೋಲ್ಲ, ಏನೇ ಭಯ ಪಡಿಸೋದು ಆಗಲ್ಲ. ಅದರಿಂದ ಭಯ ಮತ್ತು ಆಸೆ ಎರಡನ್ನೂ ಬಿಟ್ಟು 0 ಸ್ಟೇಜ್ ಮುನ್ನ ಕೂತ್ಕೊಳ್ತೀವಿ ಆಗುತ್ತೆ. ಆಗ ಅದು 0 ಸ್ಟೇಜ್ ರಿಲೀಸ್ ಮಾಡುವಂಥ ಒಂದು ಆರ್ಟ್ ಇದೆಯಲ್ಲ, ಆರ್ಟನ್ನು ನಾವು ಕರ್ಗತ ಮಾಡ್ಕೋಬೇಕಾಗುತ್ತೆ. ಅದನ್ನು ಡೈಲಿ ಮೆಡಿಟೇಷನ್ ಮಾಡ್ತಾ 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 ನಮಗೆ ನಿಮಗೆ ಒಂಥರ ಯಾವುದೇ ಆಲೋಚನೆ ಇಲ್ಲ ಅಂತ ನಿಮ್ಗೆ ಅನ್ನಿಸ್ದಾಗ ಒಂದು ಟ್ರಾನ್ಸ್ ಅಂತ ಹೇಳಿ ಆ ಸ್ಥಿತಿಗೆ ಹೋದಾಗ ನಿಮ್ಗೆ ಯಾವ್ದಾರ ಬೇಕಾದರೆ ನೀವು ಅದನ್ನ ಅಂದ್ಕೊಳ್ಳಿ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಆದರೆ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನಾನು ಮಾಡ್ತಾ ಯಾವುದೋ ಮ್ಯಾನಿಫೆಸ್ಟೇಷನ್ ನಾನು ಥಾಟ್ ರಿಲೀಸ್ ಮಾಡಿದಾಗ ಅದು ನನಗೆ ಉಪಯೋಗ ಆಗಬೇಕು, ಅದಕ್ಕಿಂತ ಜಾಸ್ತಿ ಈ ವಿಶ್ವಕ್ಕೆ ಉಪಯೋಗ ಆಗಬೇಕು. ಆ ಥರದ್ದು ಏನಾದ್ರೆ ಆಗುತ್ತೆ. ಅದು ಬಿಟ್ಟು ಪಕ್ಕದ ಮನೆ ಹಾಳಾಗೋಗ್ಲಿ, ಅವ್ನು ಹಿಂಗಾಗ್ಬಿಡ್ಲಿ, ಇವ್ನು ಹಿಂಗಾಗ್ಬಿಡ್ಲಿ ಕೊಟ್ಟರೆ ದೇವರಾಗ ಆಗೋದಿಲ್ಲ, ಅದು ನಿಮಗೆ ಆಗುತ್ತೆ. ಶೂರ್. ಯಾಕೆಂದರೆ ಒಂದು ಥಾಟ್ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ, ಥಾಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್. ಆ ರಿಲೀಸ್ ಆದ್ಮೇಲೆ ಏನಾಗುತ್ತೆ, ನಾನು ಏನೋ ಬೈದೆ, ಏನೋ ಆಗಬೇಕು ಅನ್ಕೊಂಡಿರ್ಕೊಳ್ಳಿ, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಅವಾಗ ಏನಾಗುತ್ತೆ, ಆ ಥಾಟ್ ಟ್ರಾವೆಲ್ ಆಗುತ್ತೆ. ಟ್ರಾವೆಲ್ ಆಗಿ ನಿಮ್ಮ ಆರಾಗಿ ಟಚ್ ಆಗುತ್ತೆ. ಟಚ್ ಆದಮೇಲೆ ನಿಮ್ಮಲ್ಲಿ ನೆಗೆಟಿವ್ ಇದ್ದರೆ ಅದು ಎಂಟ್ರ್ ಆಗುತ್ತೆ, ನಿಮ್ಮ ಎಫೆಕ್ಟ್ ಆಗುತ್ತೆ. ನಿಮ್ಮಲ್ಲಿ ನೆಗೆಟಿವಿಟಿ ಇಲ್ಲ, ನಿಮ್ಮಲ್ಲಿ ಪಾಸಿಟಿವಿಟಿ ಇದ್ದರೆ ಆ ಆರಾಗ ಟಚ್ ಆಗಿ ರಿಫ್ಲೆಕ್ಟ್ ಆಗಿ ಸೀದಾ ಮತ್ತೆ ನನಗೆ ಬರುತ್ತೆ. ನಾನು ಏನು ನಿಮ್ಗೆ ಶಾಪ ಹಾಕಿಲ್ಲ ಆ ಶಾಪ ನಮಗೆ ಆಗುತ್ತೆ. ಇದು ಶತಸಿದ್ಧ. ಇದನ್ನು ನಂಬುವಾಗತ್ತೆ, ನಂಬದಿರುವಾಗ. ಅದರಿಂದ ಬೇರೆಯವ್ರಿಗೆ ಯಾರು ಕೇಳನ್ನ ಬಯಸಕ್ಕೆ ಹೋಗಬೇಡಿ. ಯಾಕೆ ಅವನು ಯಾವ ಸ್ಥಿತಿಯಲ್ಲಿ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಅವನ ಸ್ಥಿತಿ ನಮಗಿನ ಚೆನ್ನಾಗಿದ್ದರೆ ನಾವು ಸತ್ವಿ, ಅವನ ಸ್ಥಿತಿಯನ್ನು ನಮಗಿನ ಕಮ್ಮಿ ಇದ್ದ ನಾವು ತಪ್ಪದು ತಟ್ಟತ್ತೆ. ಮಾತು ತಟ್ಟಲಿಲ್ಲ, ನಮ್ಮ ಮುಂದೆ ತಟ್ಟತ್ತೆ. ಅದರಿಂದ ಕೆಲವರು ಈ ಮಾಟ ಮಂತ್ರ ಮಾಡ್ತಾರೆ ನೋಡಿ, ಒಂದು ಎಕ್ಸಾಂಪಲ್ ಗೊತ್ತಿರುತ್ತೆ. ಆ ಮಾಟ ಮಂತ್ರ ಮಾಡೋದು ಏನಾಗುತ್ತೆ, ಲಾಸ್ಟ್ ಯಾವುದೋ ಒಂದು ಸ್ಥಿತಿಗೆ ಇವನಿಗೆ ವಾಂತಿ ಗೀತ ಸತ್ತ ಹೋದ, ಇವನಿಗೆ ಕೈಕಾಲು ಮುಟ್ಟಬಹುದು, ಏನೋ ಒಂದು ಆಗಿರುತ್ತೆ. ಯಾವುದೇ ಮಾಟ ಮಂತ್ರ ಮಾಡೋ ವ್ಯಕ್ತಿ ನ್ಯಾಚುರಲ್ ಡೆತ್ ಬರಲ್ಲ ಅವನಿಗೆ.
ಬರಬಾರ್ದು ವ್ಯಕ್ತಿ ಬರೋದು. ಯಾಕೆಂದ್ರೆ ಅವನಿಗೆ ಇಲ್ಲಿ ಎಲ್ಲರೂ ಹೀಗೆ ಮಾಡ್ತಾ ಇರ್ತಾನೆ. ಯಾವನೋ ಪುಣ್ಯವಂತ ಇರ್ತಾನೆ, ಯಾವನೊಬ್ಬ ಧ್ಯಾನ ಇರ್ತಾನೆ, ಅವನಿಗೆ ಗೊತ್ತಿದ್ದೆ ಮಾಡ್ಬಿಡ್ತಾನೆ. ಮಾಡಿದಾಗ ಅವನಿಗೆ ಆ ನೆಗೆಟಿವ್ ಎನರ್ಜಿ ಹೋಗಿ ಅವನಿಗೆ ಕಟ್ಟಲ್ಲ, ವಾಪಸ್ ಬರುತ್ತೆ. ಆ ನೆಗೆಟಿವ್ ಎನರ್ಜಿ ಇವನ ಮೇಲೆ ಅಪ್ಲೈ ಆಗಕ್ಕೆ ಸಾಯ್ತಾನೆ. ಅದರಿಂದ ಬಹಳಷ್ಟು ಜನ ಮಾಟ ಮಂತ್ರ ಬುದ್ಧಿವಂತರು ಇದ್ದಾರೆ. ಯಾರಾದ್ರೂ ಹೋಗ್ತಿಂತ ಈ ಮಾಟ ಮಂತ್ರ ಮಾಡಿದ್ರೆ ಅವ್ರು ನೋಡ್ತಾರೆ, ಅವರ ದಿವ್ಯ ದೃಷ್ಟಿ ಇರುತ್ತೆ. ಅವ್ರಿಗೆ ದಿವ್ಯ ದೃಷ್ಟಿ ನೋಡ್ತಾರೆ, ಯಾವ ಮನುಷ್ಯ ಇವನು ಪಾಸಿಟಿವ್ ಆಗಿದ್ದಾನ, ನೆಗೆಟಿವ್ ಆಗಿದ್ದಾನ. ಪಾಸಿಟಿವ್ ಆಗಿದ್ರೇನ ಮಾಡಕ್ ಹೋಗಲ್ಲ ಇವರು, ಸುಮ್ಮನೆ ಮಾಡದೆ ನಾಟಕ ದುಡ್ಡು ಕಳ್ಸ್ಕೊಡ್ತಾರೆ. ನೆಗೆಟಿವ್ ಆಗಿದ್ದಾಗ ಮಾತ್ರ ಅವ್ರು ಮಾಟ ಮಂತ್ರ ಮಾಡ್ಕೊಂಡು ಅವ್ರ ಕೆಲಸ ಇದೆ ಅಂದ್ರೆ ಅವ್ರ ಪ್ರೊಫೆಷನ್ ಅದು, ಅವ್ರನ್ನೆಲ್ಲ ಮಾಡ್ಕೊತಾರೆ. ಪಾಸಿಟಿವ್ ಎನರ್ಜಿ ಇದೆ ಅಂದ್ರೆ ಮಾತ್ರ ಇವರು ಮಂತ್ರಗಳನ್ನ ಸರಿಯಾಗಿ ಉಚ್ಚಾರ ಮಾಡಲ್ಲ, ಮಂತ್ರಗಳನ್ನ ಯಾವ ಮಂತ್ರ ಹೇಳ್ತಾರೆ ಆ ಮಂತ್ರಗಳು ಹೇಳಲ್ಲ. ಸುಮ್ಮನೆ ಅಷ್ಟ ವಿಭೂತಿ ಅದನ್ನ ಚೆಲ್ಬಿಟ್ಟು ದುಡ್ಡು ಕಳ್ಸ್ಕೊಡ್ತಾರೆ. ಯಾಕೆಂದ್ರೆ ಅವ್ರು ಗೊತ್ತೋರ್ಬೇಕು, ನಾನೇನಾದ್ರು ಮಾಟ ಮಂತ್ರ ಮಾಡಿದ್ರೆ ಅವ್ನ ಕಟ್ಟನ ನನ್ನ ದುಡ್ಡು ಬರ್ತದೆ ಅಂತ ಗೊತ್ತೋರ್ಬೇಕು, ಮಾಡ್ಕೊಬೋದಿಲ್ಲ. ಇದೆ ಎನರ್ಜಿ ಸರ್ ಎಲ್ಲ ಅಷ್ಟೇ. ಇವಾಗ ಆಶೀರ್ವಾದ ಮಾಡೋದು ಒಳ್ಳೇದಾಗತ್ತ ಅಂತ ನಂಬಿಕೆ ಇದ್ಮೇಲೆ ಮಾಟ ಮಂತ್ರ ಮಾಡೋದು ಕೆಟ್ಟದಾಗೆ ಆಗುತ್ತೆ. ಇದು ಪಾಸಿಟಿವ್ ಎನರ್ಜಿ, ಇದು ನೆಗೆಟಿವ್ ಎನರ್ಜಿ ಎರಡು ಇದೆ. ಅಲ್ಲ, ಮಂತ್ರಿಕ ಮಾವನಗಳು ಪ್ರಾಕ್ಟಿಕಲ್ ಅದು ಬೇರೆ, ಅದು ಉದುರಿಸೋ ಜನರು ಇದ್ದಾರೆ, ಅದು ಇಲ್ಲ ಅಂತಲ್ಲ. ಆ ಒಂದು ಉದುರಿಸುವಂತ ಕೆಪಾಸಿಟಿ ನಮಗಿದೆ ಇರೋದು. ಇವಾಗ ನಿಮಗೆ ಸ್ವಾಮಿರಾಮನ ಒಂದು ಕಥೆ ಹೇಳ್ತೀನಿ ನೋಡಿ. ಅದರಲ್ಲಿ ಏನಾಗುತ್ತೆ, ಅವರು ಒಂದು ಗುರುಗಳಕ್ಕೆ ಹೋಗ್ತಾರೆ. ಗುರುಗಳಕ್ಕೆ ಹೋದಾಗ ನೀನು ಇಂಥ ಕಡೆ ಇನ್ನೊಂದು ಗುರುಗಳಿದ್ದಾರಲ್ಲ, ಆ ಗುರುಗಳಕ್ಕೆ ನೀನು ಹೋಗು, ಅವರು ನಿನಗೆ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆ ಗುರುಗಳು ಹುಡ್ಕೊಂಡು ಹಿಮಾನಿ ಬರ್ತೀನಿ ಮೇಲೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಯಾವುದೋ ಒಂದು ಬೆಟ್ಟದ ಮೇಲೋ ಒಂದು ಗುಹೆಯಲ್ಲಿ ವಿಚಿತ್ರವಾದ ಮನುಷ್ಯ ಸಿಗ್ತಾನೆ. ಅವರ ಹತ್ರ ಹೋಗ್ತಾ ಹೇಳ್ತಾರೆ. ಅವ್ರ ಹತ್ರ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ನದಿ ಇದೆ, ನದಿಯಲ್ಲಿ ಒಂದು ಶವ ಇದೆ. ಆ ಶವದ ಬಲಗೈನ ಕಟ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಈ ಸ್ವಾಮಿರಾಮ ಅವ್ರಿಗೆ ಹೆಣ್ಣುಗಳಾಗಲಿ ಬ್ಲಡ್ ಆಗಲಿ ಅವೆಲ್ಲ ನೋಡಿದಾಗೆಲ್ಲ ಕಂಡ್ರೆ ಆಗಲ್ಲ ಅವ್ರಿಗೆ. ಅಂತ ಬಲಗೈನ ಕಟ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಇವರಿಗೆ ಅಸಹ್ಯ ಆಗುತ್ತೆ, ಅವನು ನೋಡೋದು ವಿಚಿತ್ರವಾಗಿರ್ತಾನೆ. ಆದರೂ ಅವ್ರೊಬ್ಬರು ಹೇಳಿದ್ದಾರೆ, ಈಗ ಅಂಥವ್ರಿಗೆ ಹೋಗೋದು ಜ್ಞಾನ ಜನ ಆಗುತ್ತೆ ಅಂತ ಹೇಳಿದಾರೆ ಅಂತ ಇವ್ರು ಭಯ ಪಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಆ ಶವದ ಬಲಗೈನ ಕಟ್ ಮಾಡ್ಕೊಂಡು ಕೊಡ್ತಾರೆ. ತಗೊಂಡ್ಮೇಲೆ ಅಲ್ಲಿ ನೀರಿದೆ, ಅಲ್ಲಿ ನೀರು ಮರಳುತ್ತಾ ಇದೆ, ಅದನ್ನು ಹಾಕೋದನ್ನ ಅಂತ ಹಾಕ್ಬಿಟ್ಟು ತಟ್ಟೆ ಮುಚ್ಚಿರ್ತಾರೆ. ಹಾಕ್ಬಿಟ್ಟು ತಟ್ಟೆ ಮುಚ್ಚಿದ್ದಾರೆ. ತಟ್ಟೆ ಮುಚ್ಚಿ ಗೊತ್ತಾಗುತ್ತೆ. ಆಮೇಲೆ ತಗೊಂಬಂತಾರೆ. ತಗೊಂಬಂದ್ಮೇಲೆ ಪ್ಲೇಟ್ ಇಟ್ಬಿಟ್ಟು ಒಳಗಡೆ ರಸಗೋಲ ಇದೆ ತಗೊಂತಾರೆ. ಇವರು ನಾನೇ ಮುರುಗೈ ಹಾಕಿದ್ದೀನಿ, ಈ ಅಪ್ಪ ಬಂದು ರಸಗೋಲ ಇದೆ ತಗೊಂತಂದ ಮನಸ್ಸಲ್ಲಿ ಅವ್ರನ್ನ ಕೆಟ್ಟವನ್ನ ಬರತ್ತೆ. ಏನು ಬೆಂಕಿನ ಇವಾಗ ಏನು ಅಂದ್ಬಿಟ್ಟು ಆದ್ರೂ ಹೇಳಿದರೆ ಏನ್ ಮಾಡಕ್ಕಾಗ, ಕೈ ಹಾಕಿ ಹೇಳ್ತಿದ್ರೆ ಅದನ್ನ ರಸಗೋಲ ಅಂದ್ರೆ ಅದು ಅತಿಶಕ್ತಿ ಏನಲ್ಲ. ಪ್ರತಿಯೊಂದು ಮ್ಯಾಟರ್, ರಸಗುಲ್ಲ ಇರ್ಬೋದು, ಕೈ ಇರ್ಬೋದು, ಚೇರ್ ಇರ್ಬೋದು, ಬೆಂಚ್ ಇರ್ಬೋದು, ಅದನ್ನು ಮಾಡಿರೋದನ್ನು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್. ನಮ್ಮ ಹೆಣದ ಕೈ ಏನಿತ್ತು ತೊಗೊಂಡಿಲ್ಲ, ಅದನ್ನು ಮಾಲಿಕ್ಯೂಲ್ಸ್ ಇರುತ್ತೆ, ರಸಗುಲ್ಲೂ ಮಾಲಿಕ್ಯೂಲ್ಸ್ ಇರುತ್ತೆ. ಇವರು ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ಗೆ ಚೇಂಜ್ ಮಾಡುವಂಥ ಶಕ್ತಿ ಅವರಿಗೆ ಮಾತ್ರ ಶಕ್ತಿ ಅವರಿಗಿತ್ತು. ಅವ್ರು ಮಾಡಿದಷ್ಟೇ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಮಾಲಿಕ್ಯೂಲ್ ಸ್ಟ್ರಕ್ಚರ್ ಚೇಂಜ್ ಮಾಡುವ ಅಲ್ಲಿ ಏನು ಬೆಂಚ್ ಇರುತ್ತೆ, ಬೆಂಚ್ ಟೇಬಲ್ ಆಗುತ್ತೆ, ಟೇಬಲ್ ಚೇರ್ ಆಗುತ್ತೆ, ಚೇರ್ ಆಗುತ್ತೆ. ಮಾಲಿಕ್ಯೂಲ್ ಸ್ಟ್ರಕ್ಚರ್ ಚೇಂಜ್ ಮಾಡುವಂಥ ಕೆಪಾಸಿಟಿ ಇರ್ತದೆ. ನಮ್ಮ ಸೈನ್ಸ್ ಆ ಕಾಲಕ್ಕೆ ಅಡ್ವಾನ್ಸ್ಡ್, ಅಷ್ಟೊಂದು ಅಡ್ವಾನ್ಸ್ ಆಗುತ್ತೆ. ಇವಾಗ ಏನು ಇವಾಗ ಹೇಳ್ತೀನಿ, ಕಮಾಂಡ್ ಮಾಡಿದಾಗ ಚಂದ್ರನ ಕೆಲವೊಂದು ಒಂದು ನಮ್ಮ ಸ್ಯಾಟಲೈಟ್ ರೋವರ್ ಕೂಡ ಅದೆಲ್ಲ ಇದೆ, ಅದು ಫೋಟೋ ಕಳಿಸ್ತಾರೆ. ಇಲ್ಲ ಇದನ್ನ ಮಾತ್ರ ಶಕ್ತಿ ಹೇಳ್ಬೋತಾರೆ. ನಾವು ಮಿಷಿನಿಂದ ಬಿಡ್ತಾರೆ, ಆ ಬಾಯಿಂದ ಉಚ್ಚಾರಣೆ ಮಾಡಿ ಆ ಎನರ್ಜಿನ ಬಿಡ್ತಾರೆ. ಇವಾಗ ಬಿಲ್ಲು ಮಾಡಿ ಬಿಡ್ತಾರೆ. ಒಂದು ಮಂತ್ರ ಹೇಳ್ಬಿಟ್ಟು ಬಿಟ್ಟಾಗ ಅದು ಹಾವು ಥರ ಆಗೋದು, ಬೆಂಕಿ ಬರೋದು ಅಂದರೆ ಮಂತ್ರಶಕ್ತಿ ಅಂತ ಇವಾಗ ಹೇಳ್ತೀವಿ. ಇನ್ನು ಅವಾಗ ನಾವು ಮಂತ್ರಶಕ್ತಿ ಅಂತ ಹೇಳ್ತೀವಿ. ಇವಾಗ ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ತಾರೆ, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಏನೋ ಹೇಳ್ತಾರೆ. ಒಟ್ಟಾಗಿ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಇವಾಗ ನೋಡಲ್ಲ ಆಗ್ಬೋದು, ಆವಾಗ ಇದಕ್ಕಿಂತ ಹೈಯರ್ ಸೈನ್ಸ್ ಇತ್ತು, ಅವಾಗ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಅವಾಗ ಶಾಪ ಕೊಡ್ತಾ ಇದ್ರು, ಶಾಪ ಕೊಟ್ಟಾಗ ಒಂದು ಆಗೋದು ಅಂದರೆ ಅವರಲ್ಲಿ ಆ ಎನರ್ಜಿ ಅವ್ರು ಮ್ಯಾನಿಫೆಸ್ಟ್ ಮಾಡುವಂಥ ಶಕ್ತಿ ಅವ್ರ ಬಾಯಿಗೆ ಇತ್ತು. ಇವಾಗ ಅದನ್ನ ನಾವು ಮಿಷಿನ್ ಮುಖಾಂತರ ಮಾಡ್ತಾರೆ. ಅಂದರೆ ನಮ್ಮ ಸೈನ್ಸ್ ಇನ್ನ ಕಮ್ಮಿ ಲೆವೆಲ್ ಇದೆ, ಆ ಲೆವೆಲ್ ಹೋಗ್ಬೇಕು. ಆ ಲೆವೆಲ್ ಇದ್ವಿ ನಾವು ಮರ್ತೋಗ್ತೀವಿ, ಮತ್ತೆ ABCD ಸ್ಟಾರ್ಟ್ ಮಾಡ್ತೀವಿ. ಇವಾಗ ಇದು
ಬುಕ್ಸ್ ಎಲ್ಲ ಓದಿರ್ತಾರೆ. ಓಂ ಅನ್ನೋದಿದೆಯಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಇದೆಯಲ್ಲ, ಅದು ಎಲ್ಲಿಂದ ಬಂದಿತ್ತು? ಸೂರ್ಯನ ಏನು ಶಬ್ದ ಉತ್ಪತ್ತಿ ಆಗುತ್ತೋ ಅದು ಒಂದು ಓಂ ಅಂತ ಹೇಳ್ತಾರೆ. ಅದನ್ನು ನಾಸಾ ಧರ್ಮದಲ್ಲಿ ರೀಸೆಂಟಾಗಿ ಹಿಡಿದಿದ್ದಾರೆ. ಸೂರ್ಯನ ಶಬ್ದ ಹೊರಬರ್ತಲ್ಲ, ಆ ಹೊರಗೆ ಬರೋದು ಓಂ ಅನ್ನೋ ಶಬ್ದಕ್ಕೆ ಈಕ್ವಲ್ ಆಗಿದೆ. ಆದರೆ ನಮ್ಮ ಸನಾತನಿಗಳು, ನಮ್ಮ ಗುರುಗಳು, ಋಷಿಮುನಿಗಳು ಆಗಿನ ಕಾಲಕ್ಕೆ ಸೂರ್ಯನಿಂದ ಬರೋ ಶಬ್ದವನ್ನು ಕಂಡುಹಿಡಿದಿದ್ರು. ಅದನ್ನು ನಮ್ಗೆ ಓಂ ಅಂತ ಹೇಳ್ಕೊಟ್ಟಿದ್ದೀವಿ. ಇವಾಗ ಅವರು ಕಂಡುಹಿಡಿದಿದ್ದಾರೆ. ಅದು ಇನ್ನೂ ಒಂದು ಹೇಳ್ತೀನಿ ಗೆಳೆಯರಿಗೆ, ನಿಮಗೆ ನೀವು ನಮಗೇನೋ ಸ್ವಲ್ಪ ಕಷ್ಟ ಇಷ್ಟ ಬಂದಾಗ ಮಾಡಿ ಪುರೋಹಿತಕ್ಕೆ ಹೋಗ್ತೀವಿ. ಪುರೋಹಿತಕ್ಕೆ ಹೋದರೆ ಏನು ಮಾಡ್ತಾರೆ, ನಿಮಗೆ ಶನಿ ಸರಿ ಇಲ್ಲ, ಶುಕ್ರ ಸರಿ ಇಲ್ಲ, ನೀನು ಈ ಜಪ ಮಾಡು, ಆ ಜಪ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ತೀವಿ. ನಿಜ ಅಂತ ಕೆಲಬಹುದು, ನಿಜ ಅಲ್ಲ ಅಂತ ಕೆಲವರು ಅದನ್ನು ಹೇಳ್ಬೋದು. ಆದರೆ ಯಾವ ಜಪವನ್ನು, ಯಾವ ಮಂತ್ರೋಚ್ಚಾರಣೆಯನ್ನು ಮಾಡೋದು ಹೇಳ್ತಾರೋ ಆ ಮಂತ್ರೋಚ್ಚಾರಣೆಯನ್ನು ಬಿಡಿಸಿ 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 ನೋಡಿ, ಅದರ ಎನರ್ಜಿ ಲೆವೆಲ್. ಇವಾಗ ಶನಿ ಶಾಂತಿ ಮಾಡಿಸ್ಬೇಕು, ಶನಿ ಯಾವ ಮಂತ್ರ ಇದೆ ಆ ಮಂತ್ರ ನೀವು ಡೈಲಿ ಉಚ್ಚಾರ ಮಾಡಿ ಹೇಳ್ತಾರೆ. ಉಚ್ಚಾರ ಮಾಡಿದಾಗ ಆ ಒಂದು ಮಂತ್ರ ಉಚ್ಚಾರ ಮಾಡಿದಾಗ ಯಾವ ಎನರ್ಜಿಸ್ ಈಚೆ ಕಡೆ ಬರುತ್ತೋ, ಯಾವ ತರಂಗಗಳು ಈಚೆ ಕಡೆ ಬರುತ್ತೋ ಆ ತರಂಗಗಳನ್ನು ಮೆಜರ್ ಮಾಡಿದ್ರೆ ಶನಿಯಿಂದ ಉತ್ಪತ್ತಿಯಾಗುವಂಥ ತರಂಗಗಳಿಗೆ ಈಕ್ವಲ್ ಆಗಿರುತ್ತೆ. 450 ಹರ್ಟ್ಸ್, 235 ಹರ್ಟ್ಸ್ ಅಂತ ಏನೋ ಕೆಲವೆಲ್ಲ ಆ ಫ್ರೀಕ್ವೆನ್ಸೀಸ್ ಇದೆಯಲ್ಲ, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅಂದರೆ ಆ ಫ್ರೀಕ್ವೆನ್ಸಿ ಬರುವಂಥ ಮಂತ್ರಗಳನ್ನ ನಮ್ಮ ಸನಾತನರು ಅವಾಗಲೇ ಕಂಡಿದ್ದಾರೆ. ಅವಾಗ ಏನಾಗುತ್ತೆ, ಅದು ಇದು ಎರಡು ಮ್ಯಾಚ್ ಆದಾಗ ನಿಮ್ಮಲ್ಲಿರೋ ನ್ಯೂನತೆ ಕಮ್ಮಿ ಆಗುತ್ತೆ ಅಂತ ಅದಕ್ಕೆ ಒಂದು ಸೈನ್ಸ್ ಇದೆ. ಅಸ್ಟ್ರಾಲಜಿ ಅಸ್ಟ್ರಾನಮಿ ಎರಡು ಸೇರಿಸಿಟ್ಟು ನೀವು ಹೇಳಿರ್ತಾರೆ, ಅದೊಂದು ಸೈನ್ಸ್ ಇದೆ. ಅದ್ರ ಪ್ರಕಾರ ಯಾವ ಮಾತ್ರ ಬಿಡಿಸಿ ಬಿಡಿಸಿ ನೋಡಿ, ಬಿಡಿಸ್ಕೊಂಡಾಗ ಸೇಮ್ ಫ್ರೀಕ್ವೆನ್ಸಿ. ಅದಕ್ಕೆ ಮಂತ್ರಗಳನ್ನ ಹೇಳಿದಾಗ ಕಾಯಿಲೆಗಳು ವಾಸಿ ಆಗೋದು. ಈಗ ಮೈಸೂರಲ್ಲಿ ಒಂದು ರಾಜಸಿಂಹ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಹಾಸ್ಪಿಟಲ್ ಇದೆ. ಅದು ಒಂದು ಹಾರ್ಟ್ ಹಾಸ್ಪಿಟಲ್. ಮ್ಯಾಕ್ಸಿಮಮ್ ಹಾರ್ಟ್ ಹಾಸ್ಪಿಟಲ್ ನಾನು ನೋಡಿದ ಪ್ರಕಾರ 7-8 ಬೆಡ್ ಇದೆ ಅಷ್ಟೇ. ಅವತ್ತು ಹೋದ್ರೆ ನಾನ್ ಇನ್ವೇಸಿವ್ ಆಂಜಿಯೋಗ್ರಫಿ ಅಂತ ಮಾಡ್ತಾರೆ. ಆಮೇಲೆ ಯಾವುದೇ ಹಾರ್ಟ್ ಪೇಷಂಟ್ ಹೋದ್ರು ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡೋದಿಲ್ಲ. ಅವರು ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಒನ್ ಆಫ್ ದಿ ಪರ್ಸನಲ್ ಡಾಕ್ಟರ್ ಆಗಿದ್ರು. ಇಂದಿರಾ ಗಾಂಧಿ 8 ಜನ ಡಾಕ್ಟರ್ಗಳಿದ್ರು. ಅದರಲ್ಲಿ ಇವರು ರಾಜಸಿಂಹ ಅಂತ ಹೆಸರು, ಹಾಸ್ಪಿಟಲ್ ಹೆಸರು ರಾಜಸಿಂಹ ಡಯಾಗ್ನೋಸ್ಟಿಕ್ಸ್ ಅಂತ ಇಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಒಂದು ಓಪನ್ ಮಾಡಿ ಮುಚ್ಚಿಬಿಟ್ರು ಅದನ್ನು. ಯಾಕಂದ್ರೆ ಬೆಂಗಳೂರಲ್ಲಿ ಇವರೆಲ್ಲ ಕುಡಿದು ಪಡೆದು ಮಾಡಿ ಲಕ್ಷ ಕಳಿಸ್ಕೊಂಡ್ರೆ ಸರಿ, ಸುಮ್ಮನೆ ಕೂತ್ಕೊಂಡು ಮನೆ ಮಾತ್ರ ಕೊಡ್ತೀನಿ ವಾಸಿ ಆಗುತ್ತೆ ಅಂದರೆ ಯಾರೋ ನಂಬೋದಿಲ್ಲ. ಅವ್ರೇನು ಮಾಡ್ತಾರೆ, ಪ್ರತಿದಿನ ಬೆಳಿಗ್ಗೆ ಬರೋದು ಯಾರಿಗೆ ಹಾರ್ಟ್ ಬ್ಲಾಕ್ಸ್ ಎಲ್ಲ ಇದ್ಬಿಟ್ಟು ಎಷ್ಟೊಂದು ನೋಡಿದ್ದೀನಿ ನಾನು. ಯಾಕಂದರೆ ಆ ಡಾಕ್ಟ್ರು ಬಂದು ನಮಗೆ ನಮ್ಮ ಸೋರ್ ಮಾಮೂಲಿ ಭಾಳ ಕ್ಲೋಸ್ ಹಾಸ್ಪಿಟಲ್ ಅವರೇ ಕಟ್ಟಿರೋದ್ರಿಂದ ನಮ್ಮನ್ನು ಬಡಗಡೆ ಕರ್ಕೊಂಡು ಅವ್ರು ಏನೇನು ಮಾಡ್ತಾರೆ ಎಲ್ಲವನ್ನು ತೋರಿಸೋದು, ಅದರಿಂದ ನಮ್ಗೆ ಇದೆಲ್ಲ ಗೊತ್ತಿದೆ ಅಷ್ಟೇ. ಅವ್ರೇನು ಮಾಡ್ತಾರೆ, 8 ಜನ ಪೇಷಂಟ್ಸ್ 8 ಜನರು ಮಲಗಿಸ್ತಾರೆ, ಕೂತ್ಕೋತಾರೆ. ಅವ್ರ ಮುಂದೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು, ಜೋರಾಗಿ ಪಾರಾಯಣ ಮಾಡೋದು ಬೆಳಿಗ್ಗೆ. ಅದೇ ಟ್ರೀಟ್ಮೆಂಟ್ ಅವರು ಕೊಡೋದು. ಮಾಮೂಲಿ ಮಾತ್ರೆಗಳು ಇದು ಕೊಡ್ತಾರೆ. 15 ದಿವಸ 20 ದಿವಸ 15 ತಿಂಗಳಿಗೆ ಎಲ್ಲರೂ ಸರಿಯಾಗಿ ಬ್ಲಾಕೇಜ್ ಕ್ಲಿಯರ್ ಆಗಿ ಮನೆಗೆ ಹೋಗೋದು. ಅದು ಯಾರನ್ನ ಹೇಳಿದ ನಂತರ ರಾಜಸಿಂಹ ಡಾಕ್ಟರ್ ಇದ್ದಾಗ ನಿಮ್ಗೆ ಯಾರೋ ಮೆಡಿಕಲ್ ಫೀಲ್ಡಲ್ಲಿ ಹಾಸ್ಪಿಟಲ್ ಹೋದಾಗ ಯಾರೋ ಕಾರ್ಡಿಯಾಲಜಿಸ್ಟ್ ಇದ್ದಾಗ ಅವ್ರ ಹೆಸರು ಹೇಳಿ, ಡಾಕ್ಟರ್ ರಾಜಸಿಂಹ ಅಂತ ಇದಾರಲ್ಲ ಸರ್ ಮೈಸೂರಲ್ಲಿ ಗೊತ್ತಾ ಅಂತ ಹೇಳಿ ಬಾಯಿ ಮೇಲೆ ಬೇಕಾಗಿ. ಏಕೆಂದರೆ ಅವ್ನು ನಮ್ಮ ಪ್ರೊಫೆಷನಲ್ ಹಾಳು ಮಾಡ್ಬಿಟ್ಟ, ಅವಾಗ ಅಲ್ಲಿರುತ್ತೆ. ಅವನೆಲ್ಲಾದ್ರೂ ನಮ್ಮ ಬರೋ ಲಕ್ಷಾಂತರ ರೂಪಾಯಿ ಹೋಗಿ ಉಚ್ಚಾಸ್ತಾರೆ, ಹೋಗಬೇಡಿ ಅಂತ ಹೇಳ್ತಾ ಇದ್ದೆ. ಹಿಂಗೆ ಹೇಳ್ತಾರೆ ಹುಚ್ಚ ಅವನು ಹೋಗಬೇಡಿ ಸರ್, ನೀವು ಸಾಯಿಸ್ಬಿಡ್ತಾನೆ ಅಂತ ಹೇಳಿ. ಅಂದರೆ ಇಷ್ಟು ದಿನ ಅವನ್ನ ಎಲ್ಲ ನೋಡಬೇಕು ಅಂದರೆ ಅವನಲ್ಲಿ ಗಮನ ಶಕ್ತಿ ಇರಬೇಕಲ್ಲ. ಆ ಕಣ್ಣಾರೆ ಕಂಡಿದ್ದು ನೋಡಿದ್ದು ಇಲ್ಲಿಂದ ಕೆಲವರೆಲ್ಲ ವಿಕ್ಟೋರಿಯಾ ಹಾಸ್ಪಿಟಲಿಂದ ಫುಲ್ 200 ಬ್ಲಾಕೇಜಸ್ ಇರೋರೆಲ್ಲ ಅಲ್ಲಿ ಬಂದು ಬರೀ ಮೆಡಿಸಿನ್ ಮತ್ತು ಮಂತ್ರಶಕ್ತಿಯಿಂದ ವಾಸಿ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟು ಜನ ಬಂದಿದ್ದಾರೆ. ಇವರು ಈ ಹಾಸ್ಪಿಟ್ಲು ಇವರು ಬೇಕಾದ್ರೆ ಹೋಗ್ಬೋದು, ನೋಡ್ಬೋದು. ಅಂದರೆ ಯಾರಿಗೂ ಅಡ್ವೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಅಡ್ವೈಸ್ ಮಾಡಿ ತಿಳ್ಕೊಳ್ಳಿ, ದಾರಿ ಹೋಗ್ತಾ ಇಬ್ಬರು ಊಟ ನೀವು ಹೇಳಿದ್ರೆ ನೋಡಿದ್ರೆ ನಾನು ಯೋಗಿ ಆಗ್ತಾ ಇರ್ತಾರೆ, ನೋಡಿ ಹಿಂಗಾಗಿ ಮಾಡ್ತಾರೆ ಆಗ್ತಿರ್ತಾರೆ. ಇನ್ಫಾರ್ಮೇಶನ್ ಕೊಡಿ, ಬೇಗ ಉಪಯೋಗಿಸ್ಕೊಳ್ಳಿ, ವ್ಯವಹಾರ ಬಿಟ್ಕೊಳ್ಳಿ, ಫೋರ್ಸ್ ಮಾಡಿ ಅವ್ರು ಕರ್ಕೊಂಡು ಹೋಗಿ ಇಂಥ ವಿಷಯಗಳಲ್ಲಿ ಮಾತ್ರ. ಯಾಕಂದರೆ
ಸರ್ ತಪ್ಪಿಗೂ ನೋ ಡಾಕ್ಟರ್ ನೋ ಮೆಡಿಸಿನ್ ಅದ್ರ ಬಗ್ಗೆ ಸ್ವಲ್ಪ ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಒಳ್ಳೆಯದೇ. ಆದರೆ ನಾವು ಆ ಲೆವೆಲ್ಗೆ ಬೆಳಿಬೇಕು. ಬೆಳೆದ ನಂತರ ನೋ ಡಾಕ್ಟರ್ ನೋ ಮೆಡಿಸಿನ್ ಸರಿ ಹೋಗುತ್ತೆ. ಇವತ್ತು ಪೂಜೆನೂ ಮಾಡೋಣ, ಜಪನೂ ಮಾಡೋಣ, ಮೆಡಿಟೇಷನ್ ಮಾಡೋಣ, ಮೆಡಿಸಿನ್ ತಗೊಳ್ಳೋಣ ಅಂದರೆ ಅದೊಂದು ಹೋಗುತ್ತೆ. ಅದರಿಂದ ಫಸ್ಟ್ ಮೆಡಿಟೇಷನ್ ಮಾಡಿ ಪಕ್ಕ ಮಾಡ್ಕೊಳ್ಳಿ. ಒಂದೊಂದು ದಿವಸ ಬಿಡದೆ ಕ್ವಾಲಿಟಿ ಮೆಡಿಟೇಷನ್ ಮಾಡಿ. ಕ್ವಾಂಟಿಟಿ ಎಲ್ಲ ನಾನು 2 ಅವರ್ ಕೂತಿದ್ರೆ 3 ಅವರ್ ಕೂತಿರಲ್ಲ, ಕ್ವಾಲಿಟಿ ಮೆಡಿಟೇಷನ್ ಮಾಡಿ. ಅಂದರೆ ಎಷ್ಟೊತ್ತು ಮೆಡಿಟೇಷನ್ ಮಾಡಿದಾಗ ನಾವು ನಿರಾವರ್ತನ ಸ್ಥಿತಿ ಇರೋದು ಪಕ್ಕ ಆಗಬೇಕು ನಮಗೆ. ಆವಾಗ ಆ ಝೀರೋ ಸ್ಟೇಜಲ್ಲಿ ಎಷ್ಟೆಷ್ಟು ಜಾಸ್ತಿ ಇರ್ತೀನೋ ಆವಾಗ ನೀವು ಮೆಡಿಸಿನ್ ಆಗಲಿ ಕಮ್ಮಿ ಮಾಡ್ಕೊಳ್ಳಿ. ಈ ಪ್ಲಾಸಿಬೋ ಎಫೆಕ್ಟ್ ಇದ್ದರೆ ಅದನ್ನ ಅಳವಡಿಸ್ಕೊಳ್ಳಿ, ಹಿಡಿಯುತ್ತೆ. ಈ ಪ್ಲಾಸಿಬೋ ಎಫೆಕ್ಟ್ ನೀವು ಅಳವಡಿಸ್ಕೊಂಡಾಗ ಅಲ್ಲಿ ನೋ ಡಾಕ್ಟರ್ ನೋ ಮೆಡಿಸಿನ್ ಬಂತಲ್ಲ. ನಾವು ಜ್ವರ ಬಂದಾಗ ಎಲ್ಲ ನಾವು ವಾಸಿ ಮಾಡ್ಕೊಂಡ್ರೆ ಡಾಕ್ಟರ್ ಬಂದರೆ ಬರೋದೇ ಇವಾಗ ಇಲ್ಲ. ಅಲ್ಲೆಲ್ಲ ಹೋಗ್ಬೇಕು, ಹೋದ ನಂತರ ಮಾಡ್ಬೇಕು. ಎಲ್ಲರೂ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಸ್ ಇರೋದು ನಾನು ಹೇಳೋಲೇಬಾರ್ದು. ಇನಿಷಿಯಲ್ ಸ್ಟೇಜಸ್ ಇದ್ದಾಗ ಅವ್ರು ಹೇಳ್ಬಿಟ್ಟು ಮಾಡ್ತಾನೆ, ಅವ್ರು ಹೇಳಿದ್ರೆ ಅವ್ರು ಮೆಡಿಸಿನ್ ಬಿಟ್ಬಿಡ್ತಾನೆ. ಅದಾಗ ಮೆಡಿಟೇಷನ್ ಮಾಡಲ್ಲ, ಇದು ಮಾಡಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ಮೆಡಿಟೇಷನ್ ಸರಿ ಇಲ್ಲ ಅಂತ ಅದು ಹೇಳ್ಕೊಂಡು ಮಾಡ್ತಾರೆ. ಅದರಿಂದ ಯಾವುದನ್ನ ಎಲ್ಲಿ ಹೇಳಬೇಕು ಅಲ್ಲಿ ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು, ಅಲ್ಲೇ ಹೇಳಬೇಕು. ಯಥಾರ್ಥ ಹೇಳ್ಕೋಬಾರ್ದು. ಇವಾಗ ನಾವು ಇಲ್ಲಿ ಮಾತಾಡಿದ್ರೆ ನೋಡೋವಾಗ ಹೇಳಿದ್ರೆ ಹುಚ್ಚ ಅಂತ ನಮಗೆ. ಅದರಿಂದ ಅವರು ಸೆಲೆಕ್ಟೆಡ್ ಫ್ಯೂ ಇರ್ತಾರಲ್ಲ, ಆ ಸೆಲೆಕ್ಟೆಡ್ ಫ್ಯೂ ಇರೋ ಜಾಗದಲ್ಲಿ ನಮ್ಮ ವೇವ್ ಲೆಂತ್ ಅಂತ ಹೇಳ್ತೀವಿ ನಾವು. ನಮ್ಮ ವೇವ್ ಲೆಂತ್ ಜನಗಳ ಬಗ್ಗೆ ನಾವು ವಿಷಯಗಳನ್ನ ಮಾತಾಡೋಕ್ಕಾಗಬೇಕು. ಬೇರೆ ವೇವ್ ಲೆಂತ್ ಅಲ್ಲಿ ಇರೋರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಇವತ್ತು ವ್ಯಕ್ತಿ ಹೋಗ್ಬೋದು, ನೀನು ಧ್ಯಾನ ಮಾಡ್ಯಾ, ನೀನೇನು ಇಲ್ಲಿ ಬರ್ತಾ ಕೇಳಿ ಎಲ್ಲರೂ ಸೇರ್ಕೊಂಡು ಬಾಡಿಸ್ತಾರೆ ನನ್ನ. ಅಲ್ಲಿ ಹಾಗೆ ಇರಬೇಕು, ಇಲ್ಲಿ ಹೀಗೆ ಇರಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅದಕ್ಕೆ ನಾವು ನಾವು ಹೋಗ್ತಾ ಇರೋದು ಅಷ್ಟೇ. ಅಲ್ಲಿ ತಪ್ಪು ಸರಿಯಿಲ್ಲ ಪ್ರಶ್ನೆಗಳು. ಅದು ಎನರ್ಜಿಸ್ ಇದೆ, ಎನರ್ಜಿಸ್ ತಗೊಳಕ್ಕೆ ಯಾರು ಹೋಗಲ್ಲ. ಅಲ್ಲಿ ವಾಂಟ್ಸ್ ಅಷ್ಟೇ. ನಮ್ಮ ಕಾಮನೆಗಳು ಪೂರೈಸ್ಕೊಂಡು ಹೋಗ್ತಾರೆ. ಏನೋ ಮಾಡ್ಕೊಳ್ಳಿ, ಹೋರಾಟಗಳ ನಾವು ಹೇಳಬೇಡ ಅಂತ. ಅಂದರೆ ನಾವು ಹೋದ್ರೂ ಸಹ ದೇವಸ್ಥಾನಕ್ಕೆ ಹೋಗಿ ಜಗತಿ ತಿಮ್ಮಪ್ಪನ ದರ್ಶನ ಮಾಡಿದಾಗ ಅಲ್ಲಿ ನಿಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿ ಅಂತನೋ, ಮುಕ್ತಿ ಮಾರ್ಗ ಸಿದ್ಧಿ ಅಂತನೋ, ಮುಕ್ತಿಗೆ ಅನುಕೂಲವಾಗುವಂತೆ ಮುಕ್ತ ಸ್ಥಿತಿಗೆ ಹೋಗ್ಲಿಕ್ಕೆ ಏನ್ ಬೇಕು ಅದನ್ನು ತಿಳ್ಕೊಳ್ಳಿ. ವ್ಯವಹಾರಿಕವಾಗಿ ಕೇಳ್ಕೊಂಡ್ರೆ ತಗೋತಾರೆ, ಫಲ ಪಡ್ಕೋತಾರೆ, ಹೊರ ತಗೋಬೋದು. ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಗೊಳ್ಳೋದೇ ಅಲ್ಲದೆ ಎಲ್ಲರೂ ಜಾಗ ಹೋಗ್ಕೊಡಿ, ಮೂಲೆ ಕೂತ್ಕೊಳ್ಳಿ, ಸೈಲೆಂಟಾಗಿ ಹಾಫ್ ಆ್ಯಂಡ್ ಅವರ್ 1 ಅವರ್ ಎಷ್ಟೊತ್ತಾಗುತ್ತೋ ಮೆಡಿಟೇಷನ್ ಮಾಡಿ ಬನ್ನಿ. ಆ ಮೆಡಿಟೇಷನ್ ಮಾಡಿ ಯಾವ ಎನರ್ಜಿನ ಪಡಿತೀರೋ ಅದೇ ಬರದೇ ಹೋದ್ರು ಕೇಳಿದ್ದು ಮಾಡಿ ಬರ್ಬೋದು, ಬರದೇ ಇರ್ಬೋದು. ಮತ್ತು ಅವರ ಅದೃಷ್ಟ ಸರಿಯಾಗಿದ್ದರೆ, ಅವರ ಕರ್ಮ ಸರಿದ್ರೆ ಬಂದಿರುತ್ತೆ. ಹಾಗೆ ತಿಮ್ಮಪ್ಪ ನಮ್ಗೆ ಕೊಟ್ಟ ನಾವು ಹೇಳ್ಕೊಂಡು ಅದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ಯಾವ ದೇವರು ಯಾರಿಗೂ ಒಳ್ಳೆಯದನ್ನು ಮಾಡೋದಿಲ್ಲ, ಕೆಟ್ಟದನ್ನು ಮಾಡೋದಿಲ್ಲ. ನಿಮ್ಮ ಹಣೆ ಬರಹ ಹೀಗಿದೆ. ನೀವು ಈ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆ ಏನೇನು ಕರ್ಮಗಳನ್ನು ನಾವು ಅನುಭವಿಸ್ತಿದ್ದ ಬಂದಿದ್ದೀರೋ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳಿ ಆ ಕರ್ಮದ ಪ್ರಕಾರವೇ ಹೋಗ್ತಿರೋದು. ಕರ್ಮ ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಬರಲ್ಲ. ಒಂದು ತಗೊಂಬಂದ ಮೇಲೆ ಭಗವಂತನು ಅದು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿ ಮಾಡೋದು ಇಲ್ಲ, ಮಾಡ್ಲಿಕ್ಕೆ ಆಗಬಹುದು, ಅದು ಮಾಡೋದಿಲ್ಲ. ಯಾಕಂದ್ರೆ ಆ ಕರ್ಮವನ್ನು ಅನುಭವಿಸೋ ನೀವು ತಗೊಂಡ್ರೆ ನೀವು ಅನುಭವಿಸಿದ್ರೆ ಹೇಳ್ತಾನೆ. ಅದು ಯಾಕೆ ನೀವು ಅನುಭವಿಸಿಲ್ಲ ಬಂದ್ಬಿಟ್ಟಿರ್ತೀವಿ, ಬಂದ್ಬಿಟ್ಟು ನಮ್ಮ ಕೈಲಿ ಆಗೋದಿಲ್ಲ, ಅನುಭವಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಬೇಡ ಅಂತೀವಿ. ಬೇಡ ಅಂತ ಹೋಗೋದಿಲ್ಲ, ಅವರು ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೆ ಅಕ್ಸೆಪ್ಟೆನ್ಸ್ ಮಾಡಿ, ಅಕ್ಸೆಪ್ಟೆನ್ಸ್ ಇರಲಿ, ಎಕ್ಸ್ಪೆಕ್ಟೇಷನ್ ಬೇಡ. ಎಲ್ಲಿಯ ತನಕ ನಮ್ಗೆ ಅಕ್ಸೆಪ್ಟೆನ್ಸ್ ಇರುತ್ತೋ ಅಲ್ಲಿಯ ತನಕ ನಾವು ನೆಮ್ಮದಿಯಾಗಿರ್ತೀವಿ. ಯಾವುದೇ ತೊಂದರೆಗಳಾಗೋದಿಲ್ಲ. ಜೀವನದಲ್ಲಿ ಏನಾಗುತ್ತೆ, ಡಿಸ್ಪರೇಷನ್ ಹೋಗೋದು ಅಥವಾ ಡಿಪ್ರೆಷನ್ ಹೋಗೋದು, ಆ ಸ್ಥಿತಿ ಬರೋದಿಲ್ಲ. ಅಕ್ಸೆಪ್ಟೆನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ ಇದ್ದಾಗ ಭಾಳನೇ ತೊಂದರೆ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇದ್ದಾಗ ಈಗೋ ಅಡ್ಡ ಬಂದ್ಬಿಡುತ್ತೆ. ಆ ಈಗೋ ಮನುಷ್ಯನ ಸಂಕಟ ಬರೋದಿಲ್ಲ. ಎಷ್ಟು ಈಗೋ ಹೋಗುತ್ತಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಜೋರಾಗಿ ಹೇಳ್ತಾರೆ, ಏನೋ ಪ್ರಪಂಚದಲ್ಲಿ ಹೋದಾಗ ಹೇಳ್ತಾರೆ. ನಾವು ರೀಸೆಂಟಾಗಿ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಟ್ಯಾಕಲ್ ಮಾಡ್ತಾ ಇದ್ವಿ. ನಮ್ಮ ಸ್ವಂತದ ಪ್ರಾಬ್ಲಮ್ ಎಲ್ಲ ಅದನ್ನು ಹೇಳ್ಕೊಂಡು ಬಿಕ್ಕಿ ಹೇಳ್ತಾರೆ. ಏನಾಗುತ್ತೆ ಅಂತ ನಾವು ಹೇಳ್ತಾ ಮಾಡಿ ಅಂದರೆ ಇದು ನಮಗೆ ಪ್ರಾಬ್ಲಮ್ ಎಲ್ಲ ಕೆಲಸದ ವಿಷಯಗಳು. ಹೀಗೂ
ಈಗೋ ಏನಾಗುತ್ತೆ ಅವ್ರನ್ನ ಒಪ್ಪಳಕ್ಕೆ ಬಿಡೋದಿಲ್ಲ. ನಾನು ಹೇಳಿದ್ದೆ ಸರಿ, ನಾನು ಮಾಡಿದೆ ಸರಿ, ಹೀಗೆ ಇರಬೇಕು, ಹಾಗೆ ಇರಬೇಕು, ಅನ್ಯಾಕೋ ಎತ್ತಿಬಿಟ್ರು, ಎದ್ದಾಕೋ ಎತ್ತಿಬಿಟ್ರು, ಎತ್ತಿ ಆಗಿದ್ದೇ ದೊಡ್ಡ ಪ್ರಾಬ್ಲಮ್. ನಾನು ಹೇಳಿದ್ರೆ ಕೇಳಬೇಕು. ಈಗೋ ಅಷ್ಟು ತೊಂದರೆ ಕೊಡೋದು ಅವರು. ಅಷ್ಟೆಲ್ಲ ಸೆಟ್ ಆಯಿತು, ಓದೋದು ಹೇಗಿದ್ರೆ ಗೊತ್ತಿಲ್ಲ. ನಾನು ಅವಾಗ ನೋಡಿ ಏನು ಇಷ್ಟು ಈಗೋಗೆ ಈಗೋದೆ ನಾನು ಗಮನ ಇಲ್ಲ ಅಂತ ಅದಕ್ಕೆ ಕ್ಯಾಟಲ್ ಮಾಡೋದು ಅಕ್ಸೆಪ್ಟೆನ್ಸ್ ಅನ್ನು ಅದೇ ಕಾಮನ್ ಎಲ್ಲ ಕಡೆ ಇತ್ತು. ಸುಮ್ಮನೆ ಮಾಡ್ತಾರೆ. ಈಗ ಈಗ ನಮ್ಮ ವೈದ್ಯರು ನಾವು ಮೆಡಿಟೇಷನ್ ಮಾಡಿ ನಾವು ಕೆಲಸ ಮಾಡ್ತಾರೆ. ಈಗ ಮಾಡ್ಕೊಂಡಿಲ್ಲ. ಸೊ ನಾವು ವೈಬ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ನಾವು ಪರಿಸ್ಥಿತಿ ಬಂದು ಅವ್ರು ಕಮ್ಮಿ ಇದ್ದಾರೆ. ಮುಂಚೆ ನೀವು ಒಬ್ಬರು ಒಟ್ಟಿಗೆ ಒಂದೇ ಇತ್ತು ಅಂದರೆ ಅವ್ರದ್ದು ಸರಿ ಇತ್ತು, ಅಡ್ಜಸ್ಟ್ ಹೋಗ್ಬೋದು. ಈಗ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಅವ್ರ ವೈಬ್ರೇಷನ್ ಇಲ್ಲ. ಇಂಥ ಸಮಯದಲ್ಲಿ ನೀವು ಹೇಳ್ಬೋದು ಇದು ಬಂದ್ಬಿಡುತ್ತೆ. ಯಾವಾಗ ಏನಾಗ್ತದೆ ನಮಗೆ ಪ್ರಾಬ್ಲಮ್ ಬರುತ್ತೆ. ಇದನ್ನು ಜ್ಞಾನ ಅದನ್ನ ಏನು ಮಾಡಬೇಕು ಅಂದರೆ ನೀವು ಡೈಲಿ ಮೆಡಿಟೇಷನ್ ಕೂತ್ಕೋತಿಲ್ಲ, ನಿಮ್ಮ ಎನರ್ಜಿ ಎಲ್ಲ ಜಾಸ್ತಿ ಇರುತ್ತೆ, ನಿಮ್ಗೆ ವಾಪಸ್ ಇರುತ್ತೆ. ಹೌದಾ? ನಮ್ಮ ಮನೇಲಿ ಎಲ್ಲರಿಗೂ ಧ್ಯಾನಗಳಾಗಲಿ, ಎಲ್ಲರೂ ಮೆಡಿಟೇಷನ್ ಮಾಡಿ, ಎಲ್ಲರೂ ಸಾತ್ವಿಕರಾಗಿ, ಯಾರಲ್ಲೂ ಕೋಪ ತಾಪ ವೈಮನಸ್ಸು ಇರಲಿ, ನಾವು ನೆಮ್ಮದಿಯಾಗಿರಬೇಕು. ನಮ್ಮನ್ನು ನೋಡಿ ಬೇರೆಯವರು ಕಲಿತು ಅವರು ಧ್ಯಾನಿಗಳಾಗಬೇಕು. ನಾವು ಇರೋದು ಈ ಪ್ರಪಂಚ, ನಮ್ಮ ನಾವು ಈ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಈ ಪ್ರಪಂಚದಲ್ಲಿ ಇರೋವರೆಗೂ ಧ್ಯಾನಿಗಳಾಗಬೇಕು ಅಂತ ಹೇಳಿ ಪ್ರಪಂಚದ ಒಳ್ಳೆಯದಕ್ಕೋಸ್ಕರ ನಾವು ಚೆನ್ನಾಗಾಗಬೇಕು ಅಂತ ನಾವು ಥಾಟ್ ಪಡಿ ಆಗಬೇಕು. ನಾನು ಚೆನ್ನಾಗಾಗಬೇಕು ಅಂತ ಹೇಳ್ಕೋಬಾರ್ದು. ಪ್ರಪಂಚದಲ್ಲಿ ಇರೋ ಎಲ್ಲರೂ ಧ್ಯಾನಿಗಳಾಗಬೇಕು. ಅದಕ್ಕೆ ನನ್ನನ್ನ ಉದಾಹರಣೆಯಾಗಿ, ನನ್ನನ್ನು ಮಾದರಿಯಾಗಿ, ನಮ್ಮ ಫ್ಯಾಮಿಲಿನ ಮಾದರಿಯಾಗಿ ಅವ್ರು ನೋಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬಹುದು ಅನ್ನೋದು ಬಿಟ್ಬಿಡಿ. ಸೆಕೆಂಡ್ ಪ್ರಾಬ್ಲಮ್ ಅಕ್ಸೆಪ್ಟೆನ್ಸ್ ಅಂದ್ರೆ ಅಕ್ಸೆಪ್ಟೆನ್ಸ್. ಅವೆಲ್ಲ ಹೇಳಿದಕ್ಕೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅಂದ್ರೆ ನಾವಲ್ಲಿ ಫೀಲ್ ಆಗ್ತೀವಿ. ರೆಸ್ಪಾಂಡ್ ಮಾಡೋಕೆ ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಅವಾಗ ಹೇಳ್ತಾರೆ ಒಂದು ಡೈಮಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದ, ಅಕ್ಸೆಪ್ಟ್ ಮಾಡಿಕ್ಕೆ ಆಗುತ್ತಾ? ಆಗಲ್ಲ. ಆಯಿತು, ಜಗಳ ಆಡೋಕೆ ಹೋಗ್ಬಾರ್ದು, ಹೊಸದ ಜಗಳ ಹೋಗ್ಬಾರ್ದು, ಯಾಕೆ ಮಾತಾಡೋದು? ಆಯಿತು, ಅಷ್ಟೇ, ಟೈಮ್ ಪಾಸ್ ಅಷ್ಟೇ. ಜಾಸ್ತಿ ಪ್ರೆಷರ್ ಆಯ್ತಾ, ಜಾಗ ಖಾಲಿ ಮಾಡಿ. ಕೋಪ ಮಾಡ್ಕೊಳಕ್ ಹೋಗ್ಬಾರ್ದು, ಜಗಳ ಆಡೋಕೆ ಹೋಗ್ಬಾರ್ದು, ವಾದ ವಿವಾದ ಮಾಡ್ಬೋದು. ಅವ್ರಿಗೆ ಏನಂತೆ ಒಂದು ಫುಲ್ ಜೋಶಾಗಿರ್ತಾರೆ, ನೀವು ಒಂದು ಮಾತು ಹೆಚ್ಚು ಮಾಡೋದು ಮನೆ ಬಿಟ್ಬಿಡ್ತಾರೆ. ಅದಕ್ಕೆ ಜಾಗ ಖಾಲಿ ಮಾಡ್ಬೇಕು ಅಷ್ಟೇ. ಮಾತಾಡೋದು, ಯಾರು ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕಂದ್ರೆ ಇವಾಗ ಒಂದು ಅನ್ಲಿಮಿಟೆಡ್ ಮಾಡೋದು ನಮ್ಮ ಕೈಯಲ್ಲಿ ಜೋಬಲ್ಲಿ ಕೇಳ್ತಾ ಕೊಡಿಸ್ಬೋದು. ಎಷ್ಟೋ ಲಕ್ಷಾಂತರ ರೂಪಾಯಿ ಕೇಳ್ಬೋದು, ನಮ್ಗೆ ಇರ್ಬೇಕಲ್ಲ. ಇವಾಗಿದ್ದಾರೆ ಕೊಡ್ಸೋದು ಬೇರೆ. ನಮ್ಗೆ ಅದನ್ನ ಮೀಟ್ ಮಾಡೋಷ್ಟು ಶಕ್ತಿ ಇರಬೇಕು. ಇಲ್ಲಿದ್ದಾರೆ ಅವಾಯ್ಡ್ ಮಾಡಬೇಕು, ಕರೆ ಮಾಡಬೇಕು. ಯಾವಾಗ ಅಕ್ಸೆಪ್ಟೆನ್ಸ್ ಅಕ್ಸೆಪ್ಟೆನ್ಸ್ ಆ ಥರ ಅಕ್ಸೆಪ್ಟೆನ್ಸ್ ಅವ್ರು ಹೇಳ್ದಲ್ಲ ಮಾಡೋದಲ್ಲ. ನಾಳೆ ಸರಿ ಹೇಳ್ತಾರೆ, 5 ಸರಿ ಏನಾರ ಈಗ ನಾವು ಕಾಲೇಜ್ ಸ್ಟೂಡೆಂಟ್ ಎಲ್ಲ ಹೋಗ್ತೀವಲ್ಲ, ನಾವು ಸ್ವಲ್ಪ ಅಂದರೆ ಲೈಫ್ ವಾಯ್ಸ್ ಹೌದು. ನಾವೀಗ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ನಾವು ನಾವು ಬಿ ಕಂಟ್ರೋಲ್ ಮಾಡ್ಕೊಂಡು ಭಾಳಷ್ಟು ಜನ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಯಾವುದು ಇದೆಯಲ್ಲ ಸೊ ಇದು ಬಿಕಾಸ್ ಆಫ್ ಮೆಡಿಟೇಷನ್ ಅದು ಅಬೌಟ್ ಲಾಟ್. ಆದರೆ ಅಕ್ಸೆಪ್ಟೆನ್ಸ್ ಅಂತೀವಲ್ಲ, ಈ ಅಕ್ಸೆಪ್ಟೆನ್ಸ್ ಏನಾಗುತ್ತೆ, ಇವಾಗ ನಾನು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡಬೇಕು, ನಾನು ಮರ್ಸಿಡೀಸ್ ಬೇಸ್ ಕಾರ್ ತಗೋಬೇಕು, ನಾನು ಬಂಗ್ಲೆ ಕಟ್ಟಬೇಕು. ಆದರೆ ನನ್ನ ಹಣೆ ಬಟ್ಟಲ್ಲಿ ಯಾವುದು ಇರೋದಿಲ್ಲ. ಏನಕ್ಕೆ ರೀಸನ್ ಇರುತ್ತೆ, ಇದೆಲ್ಲದಕ್ಕೂ ರೀಸನ್ ಇರುತ್ತೆ. ಆಗ ಏನು ಮಾಡಬೇಕು? ಅಯ್ಯೋ ನನಗೆ 25,000 ಸಂಬಳ ಸಿಗ್ತಾನೆ ನಮ್ಮದು ಓಡಾಡೋದು, ಒಂದು ಬಾಸ್ನ ಗಲಾಟೆ ಮಾಡೋದು, 6 ಮೇಲೆ ಎದುರಾಡೋದು, 8 ಮೇಲೆ ಎದುರಾಡೋದು, ನಾನು ಆ ಕೆಲಸ ಸೇರ್ತಾರೆ, ನಮ್ಮ ಅಪ್ಪನ ಮೇಲೆ ಎದುರಾಡೋದು, ನೀನೇ ನನ್ನ ಕಪ್ಪನಿಗೆ ನಾನು ಮೆಡಿಕಲ್ ಸೇರಿಸ್ಕೊಂಡೆ, ನಾನು ಇಂಜಿನಿಯರಿಂಗ್ ಹೋಗ್ತಾ ಇದ್ದೆ ಅನ್ನೋದು. ಅವಾಗ ಕಥೆ ಇದು. ನಿನ್ನ ಅಡಿಗೆ ಇಂಜಿನಿಯರಿಂಗ್ ಆಗ್ತಿರೋದು ಮೆಡಿಕಲ್ ಆಗಲ್ಲ ನನಗೆ, ಅವೆಲ್ಲ ಆಗೋಗಿದೆ. ಕೂಗಾಡೋದು ಅದು ಕೆಲಸ ಇದು ಕೆಲಸ, ನಾನು ನಾಳೆ ಬರೋದು ಇಷ್ಟೇ ಬರ್ತದ್ದು, ಅದನ್ನು ಸ್ಕೋರ್ ತಿಂತೀನೋ ನಾಳೆ ಬೆಳಗ್ಗೆ ನೋಡಿ ಕೆಲಸ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಇರೋದು ಬಿಟ್ಬಿಟ್ಟು ಇದೆಲ್ಲ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡಾಗ ಅದು ಸಿಗೋದಿಲ್ಲ, ಇದನ್ನು ನೆಮ್ಮದಿಯಾಗಿರೋದಿಲ್ಲ, ಹಾಳಾಗೋದು. ಇದು ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಈಗ ನೀವು ಕೆಲಸ ಮಾಡೋದು ಬೆಳಗ್ಗೆ ಸಂಜೆ ತನಕ 100 ರೂಪಾಯಿ ಕೊಟ್ಟು ಇಸ್ಕೊಂಬ,
ಕೆಲಸ ಅಲ್ಲ ಒಂದು ದಿವಸ ನೋಡಿ ಈ ದಿವಸ ನಾನು ಮುಗಿಸ್ತಾ ಮಾಡಿ ಬಿಟ್ಬಿಡಿ ಬಿಟ್ಬಿಡ್ತಾರೆ. ಅದು ಬಿಟ್ಬಿಟ್ಟು ಅವ್ನು ಕೂಗಾಡ್ಕೊಂಡು ಜಗಳ ಮಾಡ್ಕೊಂಡಿದ್ರೆ ಅವನು ತಗೊಳ್ಳೋದಿಲ್ಲ, ಜಗಳ ಮಾಡೋದು ಬಿಟ್ಟಿದ್ದು ಯಾಕೆ ಬೇಕು ಕೊಟ್ಟರೆ ಬರಲ್ಲ, ಕೊಟ್ಟರೆ ಬಿಟ್ಬಿಟ್ಟು ಮನೆ ಒಂದು ಕಡೆ ಹೀಗಾಗಿತ್ತು. ಯಾವುದೋ ಒಂದು ಕೆಲಸ ಬಿಟ್ಬಿಟ್ರು, ಕೆಲಸ ಕಾರಣಾಂತರದಿಂದ 3 ತಿಂಗಳು ಸಂಬಳ ಕೊಡಬೇಕಾಗ್ತದೆ. ರೈಟಿಂಗಲ್ಲಿ ಕೊಟ್ಟರು 3 ತಿಂಗಳಾದ್ಮೇಲೆ ನಿಮಗೆ 3 ತಿಂಗಳೊಳಗೆ ಎಷ್ಟು 3 ತಿಂಗಳು ಸಂಬಳ ಕೊಟ್ಬಿಟ್ಟು ನೀವು ಕೇಳಿ ಅವ್ರನ್ನ ಕಳಿಸ್ಬಿಟ್ರು. ಕೆಲವರು ಏನು ಮಾಡೋದು ಬರಲಿಲ್ಲ, ಅದು 1 ತಿಂಗಳು ಬರಲಿಲ್ಲ, 2 ತಿಂಗಳು ಬರಲಿಲ್ಲ, 3 ತಿಂಗಳು ಬರಲಿಲ್ಲ. ಕೆಲವರು ಅವ್ರಿಗೆ ರಿಪೋರ್ಟ್ ಮಾಡೋ, ಗುರುಜಿ ರಿಪೋರ್ಟ್ ಮಾಡೋ, ಕೇಳೋದು, ಕರಾಟೆ ಮಾಡೋ, ಹಾಗೆ ಹಿಂಗೆ ಹೇಳೋದು. ನಾನು ಹೇಳಿದೆ ಏನು ಮಾಡ್ಕೋಬೇಡ, ನಿಮ್ಮ ದುಡ್ಡ ನಿಮ್ಮ ದುಡ್ಡು ಅಲ್ವಾ ಕಾರಣ ಸುಮ್ಮನೆ ಕೂತ್ಕೊಂಡು 3 ತಿಂಗಳು ಮನೆಯಲ್ಲಿ ಇರಬೇಕು. ಮೊದಲು ಕೆಲಸ ಮಾಡಿರ್ತಾನೆ, ದುಡ್ಡು ಕೊಟ್ಟಿದ್ದೆ ಕೆಲಸ ಮಾಡದ ಇರೋದಕ್ಕೆ ದುಡ್ಡು ಕೊಡ್ದಂಗೆ ಆಗ್ತದೆ. 3 ತಿಂಗಳಾಯಿತು, ಅವ್ನು ಏನು ಕೊಡ್ಬೇಕಾಗುತ್ತೆ ಆ ದುಡ್ಡು ಪ್ಲಸ್ 20,000 ಎಕ್ಸ್ಟ್ರಾ ಕ್ರೆಡಿಟ್ ಆಗುತ್ತೆ. ಅವ್ರ ಬಂತ ಗಲಾಟೆ ಮಾಡಿ ಏನಾಗಿರೋದು ಕೊಡ್ತಾ ಇಲ್ಲ ಬಿಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಬೇಕಾದ್ರೆ ಹೇಗೆ ಕೊಡ್ಬೋದು ಬಂದು ದುಡ್ಡು 3 ತಿಂಗಳ ಸಂಬಳ ಪ್ಲಸ್ 20,000 ಎಕ್ಸ್ಟ್ರಾ ಸೇರಿಸಿ ಅವ್ರ ಅಕೌಂಟ್ಗೆ 3 ತಿಂಗಳಿಗೆ ಕ್ರೆಡಿಟ್ ಆಗುತ್ತೆ. ಸಾಯಂಕಾಲ 6 ಗಂಟೆ ಕ್ರೆಡಿಟ್ ಆಗುತ್ತೆ. ಸುಮ್ಮನೆ ಇರಬೇಕು ಅಷ್ಟೇ. ಅಕಸ್ಮಾತ್ ಕೊಡಿಲ್ವಾ ಯಾವುದೋ ಜನ್ಮದ ಹೋಯ್ತು ಬಿಟ್ಟಾಕ ಆದ್ರೂ ಎಲ್ಲೋ ಬರುತ್ತೆ, ನಿಮ್ಮ ಕಡೆ ಬರುತ್ತೆ, ಇಲ್ಲೇ ಬರಬೇಕು ಅಂತ ಏನಿಲ್ಲ, ಬರಬೇಕಾದ್ರೆ ಬಂದೇ ಬರುತ್ತೆ. ಏ ಜಾಗದಲ್ಲಿ ಬರಬೇಕು ಅಂತ ನಾವು ಹಠ ಮಾಡ್ತಾರಲ್ಲ, ಅವ್ನು ಋಣ ಇರುತ್ತೆ, ಅವ್ನು ತೀರಿಸ್ತೀವಿ. ಇನ್ನೊಬ್ಬ ಏನಾದ್ರು ನಮ್ಮ ಋಣ ಬರೋದು ಅಂತಾನೆ ಅವ್ನು ಸುಮ್ಮನೆ ಆಮೇಲೆ ಮಾಡ್ತಾರೆ. ಅವ್ನು ಯಾವ ನಾಟ್ಯ ಬರುತ್ತೆ, ಅವ್ನ 1 ಕೋಟಿ 2 ಕೋಟಿ ಬರುತ್ತೆ, ಅವ್ರು ಯಾವ 1 ಲಕ್ಷ ಕೊಡ್ಬೇಕಾಗ್ತದೆ, ಅವ್ನು 1 ಲಕ್ಷ 20,000 ಬಡ್ಡಿ ಸೇರಿಸಿ ಕೊಟ್ಬಿಡ್ತಾನೆ. ಆಗತ್ತೆ ಇದಾದ್ಮೇಲೆ ಅದು ಹಾಗೆ ಆಗುತ್ತೆ. ನಾವು ಇದನ್ನು ಹಾಕೊಂಡಿದ್ರೆ ಅದು ಹಾಕೋದಿಲ್ಲ. ನಾವು ಅತಿ ಬುದ್ಧಿವಂತರ ಹೋಗ್ತೀವಿ, ಏನೇನೋ ನಮಗೆಲ್ಲ ಗೊತ್ತು ಅಂತ ಹೋಗ್ತೀವಿ, ನಾವು ಗೊತ್ತು ನೀವು ಗೊತ್ತು ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನು ಆಗಬೇಕು ಅದು ಆಗತ್ತೆ. ಆಗಿರೋದನ್ನ ನೋಡ್ತಾ ಇರೋದು ಕಷ್ಟ ಹೊರತು ನಾನು ಮಾಡಿದೆ ನಾನು ಹೊರಟಿದೆ ಮಾಡಿದ್ರೆ ನಾನು ಮಾಡಿದೆ ಅಂತ ಅನ್ಕೊಂಡ್ರೆ ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಕಡೆ ಜ್ವರ ಬಂದು ನಮ್ಮ ಕೈಗೆ ತೆಗೆ ನೋಡ್ಬೇಕು, ನಾವೇನು ಮಾಡೋದು ಸುಮ್ಮನೆ ರೋಷಸ್ತಿಗೆ ಮಾತಾಡಬೇಕು ಅಷ್ಟೇ ಅಲ್ಲ, ಏನು ಮಾಡಲಿಕ್ಕಲ್ಲ. ಯಾರು ಏನು ಮಾಡಲಿಕ್ಕೆ ನಾನು ಮಾಡೋ ಹೊತ್ತಿಗೆ ಪ್ರಪಂಚವನ್ನು ಸುಂದರ ಮಾಡ್ಬೋದಾಯ್ತು. ನಾನೇ ನೆಟ್ಟಿಗೆ ಕೆಲಸ ಮಾಡ್ಕೊಂಡು ಪ್ರಪಂಚನೇ ಮಾಡೋದು ಸುಮ್ಮನೆ ಅಷ್ಟೇ ಅಲ್ಲ. ಅತಿಶಯೋಕ್ತಿ ಏನು ಹೇಳ್ತಾರಲ್ಲ ಆ ಥರ ಮಾತಾಡೋದು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ನೀನು ಈ ಥರ ಮಾತಾಡಬಾರ್ದು ಅಂತ ಹೇಳ್ಕೊಡ್ಬಾರ್ದು. ಸುಮ್ಮನೆ ನೋಡ್ತಾ ಅವನ ನೋಡಿ ಕೇಳಿ ನಾನು ಈ ಥರ ಮಾಡಿದ್ದೀನಿ, ಇದು ಸರಿನಾ ಅಂತ ಹೇಳಿದಾಗ ಸರಿನಾ ತಪ್ಪೋ ಹೇಳಿ ಅಷ್ಟೇ. ಇದನ್ನು ಮಾಡೋದು ಹೇಳ್ಬಾರ್ದು. ಥ್ಯಾಂಕ್ ಯು. ಅವಾಗ ನೀವು ಪ್ರಾರಂಭದಲ್ಲಿದ್ದಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲನೂ ನಾವು ಪಡ್ಕೊಂಡಿರ್ತೀವಿ, ಅದ್ರ ಮುಖಾಂತರ ನಡೀತಾಗುತ್ತೆ. ಈಗ ಫಸ್ಟ್ ಟೈಮ್ ಅವನು ಮನುಷ್ಯನ ಬಿಟ್ಟಿರ್ತಾನೆ, ಅವ್ನ ಸಂಚಿತದಲ್ಲಿ 0. ಅಲ್ಲ, ಫಸ್ಟ್ ಟೈಮ್ ಹುಟ್ಟಿದವ್ರಿಗೆ ಅವ್ನ ಸಂಚಿತ ಏನಿರಲ್ಲ, ಅವನಿಗೆ ಅವ್ನಿಗೆ ಪ್ರಾರಂಭನೂ ಇರಲ್ಲ, ಆಗಾಮಿ ಮಾತ್ರ ಇರೋದು. ಆಗಾಮಿ ಮತ್ತೆ ಅವಾಗ ಗಂಡ ಹೆಂಡತಿ ರೋಗ ಏನಂತ ಬರುತ್ತೆ? ಯಾರು ಬೇರೆ ಯಾರು ಇರ್ತಾರೆ, ಅವ್ರು ನೋಡ್ಕೊಂಬಂದಿರ್ತಾನೆ. ನಾನು ಹೇಳೋಣ, ನಿಮ್ದು ಇದು ಫಸ್ಟ್ ಜನ್ಮ, ನಿಮ್ಮಲ್ಲಿ 3 ಸ್ಟೇಟ್, ನಿಮ್ದೇನಿಲ್ಲ. ನಿಮ್ಮ ಹೆಂಡತಿ ಯಾರು ಇರ್ತಾರೆ, ನಿಮ್ಮ ತಾಯಿ ಯಾರು ಇರ್ತಾರೆ, ನಿಮ್ಮ ಅಜ್ಜಿ ಯಾರು ಇರ್ತಾರೆ, ಮಗ ಯಾರು ಇರ್ತಾರೆ, ಅವನು ಅನ್ಕೊಂಡಿರ್ತಾನೆ ನನಗಿಂತ ತಂದೆ ಬೇಕು, ನನಗಿಂತ ಗಂಡ ಬೇಕು, ನನಗಿಂತ ತಮ್ಮ ಬೇಕು ಅಂತ ಬರಬೇಕು. ಅವ್ರ ಡಿಸೈನ್ ನಿಮ್ಗೆ ಬಂದಿದ್ದೀರ, ಅವ್ರು ನಿಮ್ಗೆ ಬಂದು ಅನ್ಕೋತಾರೆ. ಅಂದ್ಕೊಂಡು ನೀವು ಅಲ್ಲಿನೂ ಬೇರೆ ಅವ್ರು ಅಂಟಿಸ್ಕೊಂಡಂಗಿದ್ರೆ ನೀವು ಬಚಾವ, ನೀವು ಅಂಟ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಕ್ರಮ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ ನೆಕ್ಸ್ಟ್ ಸಂಚಿತ, ಅವೆಲ್ಲ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲೂ ನೀವು ಗೊತ್ತಿರಲ್ಲ, ನಾನು ಬಂದಿದ್ದೀನಿ, ನನ್ನ ಫಸ್ಟ್ ಟೈಮ್ ನಾನು ಏನಿಲ್ಲ ನಿಮ್ಗೆ ಗೊತ್ತಿರಲ್ಲ. ಖುಷಿ, ಚೆನ್ನಾಗಿದ್ದಾರೆ, ಮಗ ಚೆನ್ನಾಗಿದ್ದಾರೆ, ತಂದೆ ಚೆನ್ನಾಗಿದ್ದಾರೆ, ಒಳ್ಳೆ ಚೆನ್ನಾಗಿ ಹಾಕ್ತಾರೆ, ಅವ್ರು ಏನೋ ಕಳ್ತನ ಮಾಡ್ಕೊಂಡು ಹಾಕ್ತಾ ಇದ್ದಾರೆ, ನಾನು ಅದನ್ನೇ ಮಾಡಿ ಶುರುಸ್ಕೊಂಡ್ಬಿಡ್ತಲ್ಲ, ಅದು ಶುರು ಆಗುತ್ತೆ. ಫಸ್ಟ್ ಟೈಮ್ ನಮ್ದೇನಿರಲ್ಲ, ಅವ್ರಿಗೋಸ್ಕರ ನಾವು ಬಂದಿರ್ತೀವಿ. ಇದು ಫಸ್ಟ್ ಜನ್ಮ ಮನುಷ್ಯ ಜನ್ಮ ಅಲ್ಲ. ಫಸ್ಟ್ ನಾವು ಪ್ರಾಣಿಗಳಿಂದ ಮನುಷ್ಯ ಬಂದಿದ್ವಲ್ಲ, ಪ್ರಾಣಿಗಳ ಅವಾಗ ಅದಕ್ಕೆ ಇಲ್ಲ, ಅಲ್ಲಿಂದ ಸಂಚಿತ ಇರಲ್ಲ. ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಮನುಷ್ಯ ಜನ್ಮ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ಅಕೌಂಟ್ 0. ಅದು ಫಸ್ಟ್ ಅಕೌಂಟ್ ಓಪನ್ ಮಾಡಿದಾಗ ಏನಾಗುತ್ತೆ, 0 ಬ್ಯಾಲೆನ್ಸ್ ಇರುತ್ತೆ. 0 ಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಹಾಗೇ ಮೇಂಟೈನ್ ಮಾಡ್ಕೊಂಡ್ರೆ ಬಚಾವ, ಯಾರೂ ಮೇಂಟೈನ್ ಮಾಡಲ್ಲ. ಮನುಷ್ಯ ಜನ್ಮ ಅವಾಗ ಅಲ್ಲಿಂದ
ಎಷ್ಟು ಜನ್ಮ ಆಗೋದು ಗೊತ್ತಿಲ್ಲ. ನೆಕ್ಸ್ಟ್ ಸೊ ಈಗ ನ್ಯಾಷನಲ್ ಸರ್ಜರಿ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲರೂ ಲಾಜಿಕ್ ಮೈಂಡ್ ಇರೋರಿಗೆ ಆಗೋಲ್ಲ. ಲಾಜಿಕ್ ಮೈಂಡ್ ಇದೆ, ವೀಕ್ ಮೈಂಡ್ ಇರ್ತಾರೆ ಅವ್ರಿಗೆ ಆಗಲ್ಲ. ವೀಕ್ ಮೈಂಡ್ ಇರೋರು ಅಂದರೆ ಇಂಪ್ರೊಡೈಸ್ ಮಾಡೋಕೆ ನೀವು ವೀಕ್ ಮೈಂಡ್ ಇರೋರು ಇಂಪ್ರೊಡೈಸ್ ಮಾಡ್ಬೋದು. ಲಾಜಿಕ್ ಮೈಂಡ್ ಸ್ಟ್ರಾಂಗ್ ಮೈಂಡ್ ಇರೋರು ಇಂಪ್ರೊಡೈಸ್ ಮಾಡೋಕೆ ಆಗೋಲ್ಲ. ಅವ್ನು ಹೇಳ್ತಾನೆ ನಾನು ಎಷ್ಟೊಂದು ಹೋಗಿದೆ ಇಂಪ್ರೊಡೈಸ್ ಮಾಡ್ತೀನಿ ನಾನು ಏನೂ ಆಗಲ್ಲ ನನಗೆ. ಅಂದರೆ ನೀನು ಮಾಡೋಣ ಏನು ಆಗಲ್ಲ ಸುಮ್ಮನೆ ಕೂತ್ರೆ ಅದೇನು ಮಾಡೋಕ್ಕಾಗಲ್ಲ. ಅವ್ನು ಹೇಳ್ಕೊಂಡಿದ್ರೆ ಈಗ ಅಡ್ಡಾಡ್ಕೊಂಡು ಆಡ್ಕೊಂಡು ಹೋಗ್ಬಿಟ್ಟು ಅವ್ನು ಇಂಪ್ರೊಡೈಸ್ ಆಗ್ತಾನೆ. ನಾನು ಇಂಪ್ರೊಡೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಜಿಕ್ ಮೈಂಡ್ ಇರೋರು ಯಾರು ಇಂಪ್ರೊಡೈಸ್ ಆಗೋದಿಲ್ಲ. ಸ್ಟ್ರಾಂಗ್ ಮೈಂಡ್ ಇದ್ದಾರೆ ಬಿಟ್ಟಿದ್ದಾರೆ. ಸುಮ್ಮನೆ ಯಾರು ಏನು ಹೇಳೋದು ಕೇಳ್ತಾರಲ್ಲ ಅವ್ರು ಇಂಪ್ರೊಡೈಸ್ ಆಗ್ತಾರೆ. ಅದೇ ರೀತಿ ಈ ಇದು ಅದು ಅಸ್ಟ್ರಾಲಜಿ ಆಗುತ್ತೆ. ಅವ್ನು ಮಾಡ್ಕೋಬೇಕು, ಅವ್ನು ಝೀರೋ ಶೇಪ್ ಹೋಗ್ಬೇಕು. ಸುಮ್ಮನೆ ಕೂತ್ಕೊಂಡು ರಾಜಕಾರಣ ಪಿಕ್ಚರ್ ನೆನೆಸ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ ಅಂತ ಕೇಳ್ಕೊಂಡ್ರೆ ಅವೆಲ್ಲ ಆಗೋದಿಲ್ಲ. ಇವ್ನು ಝೀರೋ ಶೇಪ್ ಹೋಗ್ಬೇಕು. ನಿಯರೆಸ್ಟ್ ಝೀರೋ ಶೇಪ್ ಹೋದಾಗ ಅವ್ರು ಹೇಳಿರೋದನ್ನ ಅಕ್ಸೆಪ್ಟ್ ಮಾಡಿ ಅದು ಥಾಟ್ ಅಷ್ಟೇ. ಆ ಥಾಟ್ ಬೇಸ್ ಮಾಡಿದಾಗ ಸೇಮ್ ಪ್ಲಾಸಿಬೋ ಆಗುತ್ತೆ. ಎಲ್ಲಿ ಎಷ್ಟು ಕೂತ್ರು ಅವರೆಲ್ಲ ಮಾಡ್ತಾರಂತೆ, ಅವ್ರು ಮಾಡ್ತಾರಂತೆ, ನಾನು ಹೋಗ್ತಿದ್ದೆ ಅವ್ರು ಏನು ಮಾಡಲ್ಲ. ಅವರೇನು ಮಾಡಲ್ಲ. ಅದನ್ನು ನಾವು ಅವರ ಮುಖಾಂತರ ನಾವು ಮಾಡ್ಕೋಬೇಕು, ನಾವು ಮಾಡ್ಕೊಡಲ್ಲ. ಈಗ ಸಮೂಹಕ್ಕೆಲ್ಲ ಮಾಡ್ತಾರೆ ಸರ್. ಲಾಸ್ಟ್ ಲೈಫು ನೋಡಿದಾಗ ನಮ್ಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಗೊತ್ತಾಗುತ್ತೆ. ಏನು ಅಂತ ಹೇಳಿ ಸಮೂಹ ನೋಡ್ಕೊಂಡಾಗ ಸರಿ ಹೋಗ್ತಾ ಸರಿ ಹೋಗೋದಿಲ್ಲ. ಅಲ್ಲಿ ಇದನ್ನು ಕರೆಕ್ಟ್ ಮಾಡ್ತಾರೆ. ಇವಾಗ ಒಂದು ಜನ್ಮದಲ್ಲಿ ಈಗ ಕಾಲು ಮುಗಿದೋಗಿದೆ, ಅವ್ನ ಕಾಲು ಯಾಕೆ ಹೋಗೋದು ಅಂತ ಹೇಳಿದಾಗ ಅವನು ಪಾಸಿಟಿವ್ ಫಿಲ್ಟ್ರೇಷನ್ ಮಾಡ್ತಾರೆ. ಪಾಸಿಟಿವ್ ಫಿಲ್ಟ್ರೇಷನ್ ಮಾಡಿದಾಗ ಅವನು ಏನಾಗ್ತಾನೆ, ಯಾರು ಎತ್ಕೊಂಡು ಕಾಲು ತಗೊಂಡು ಕೂತ್ಬಿಟ್ಟು ಅವ್ನು ಕಾಲು ಮುಗಾಟಿರ್ತಾನೆ. ಅದು ಅವನು ಯಾವ ಟ್ಯೂಟರೋ ಪಿ ಟಿ ಮಾಸ್ಟರ್ ಆಗ್ಬಿಟ್ಟಿಲ್ಲ ಮಕ್ಕಳು ಕಾಲು ಒಳಗೆ ಕಾಲು ಮುಗಾಕ್ಬಿಟ್ಟಿರ್ತಾನೆ. ಅವಾಗ ಏನಾಗುತ್ತೆ, ಅವನು ಸತ್ತ ಮೇಲೆ ಅವನ ಆತ್ಮ ಕಡೆ ಹೋಗುತ್ತಲ್ಲ, ಆತ್ಮ ಹೋದಾಗ ಅಲ್ಲಿ ಎಲ್ಲ ಅವ್ರಿಗೆ ಪಿಕ್ಚರ್ ಆಗ್ತಾರೆ. ನೋಡಪ್ಪ ನಿಮ್ಮ ಜನ್ಮದಲ್ಲಿ ಇಷ್ಟೆಷ್ಟೇ ಎಲ್ಲ ಕೆಲಸ ಮಾಡಿದ್ಯಾ. ಅಲ್ಲಿ ಏನಾಗುತ್ತೆ, ಅವ್ನು ಈಗೋ ಇರೋದಿಲ್ಲ, ಆತ್ಮಕ್ಕೆ ಈಗೋ ಇರೋದಿಲ್ಲ. ಅದೇ ನಮಗೆ ಏನಿಂದ ಹೇಳುತ್ತೆ, ಏನಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲಿ ಮನಸ್ಸಿರೋದಿಲ್ಲ. ಮನಸ್ಸಿದ್ದಾಗ ಏನಾಗುತ್ತೆ, ಕೆಟ್ಟದ್ದು ಒಳ್ಳೆಯದು ಅಂತ ಅವ್ನು ಇರೋದಿಲ್ಲ, ಡ್ಯುಯಾಲಿಟಿ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಏನು ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ್ರೆ ನೀನು ಇನ್ನೂ ಕಾಲು ಕೊಡ್ತಿದ್ಯಾ, ನಿನಗೆ ಏನಾಗಬೇಕು, ನೀನು ಕಾಲು ಹೋಗ್ಬಿಟ್ಟು ಪನಿಷ್ಮೆಂಟ್ ಅವನಿಗೆ ಹೇಗೆ ಅವನು ಕಾಲು ಮುಖಾಂತರ ಅನುಭವಿಸೋದು ಕಷ್ಟ ಅನುಭವಿಸೋದು ಆ ಕಷ್ಟ ನೀನು ಅನುಭವಿಸೋದು. ಯಾಕೆ ಪನಿಷ್ಮೆಂಟ್ ಆಕ್ಚುಲಿ ಪನಿಷ್ಮೆಂಟ್ ದಟ್ ಇಸ್ ಅ ರಿಸಲ್ಟ್. ಇನ್ನೊಬ್ಬರಿಗೆ ನೀನು ಆ ಥರ ಮಾಡಬಾರ್ದು ಯಾಕೆ ಮಾಡಬಾರ್ದು, ಆ ಥರ ಮಾಡೋದು ಏನಾಗುತ್ತೆ ಅನ್ನೋದು ನೀವು ಗೊತ್ತಾಗಬೇಕು. ಅದು ರಿಸಲ್ಟ್ ಕಲಿಯೋಕ್ಕೋಸ್ಕರ ನೀವು ಕಾಲು ಮುಟ್ಕೋಬೇಕು. ಅವಾಗ ನೀವೇ ಅವನು ಚಾಯ್ಸ್ ಕೊಡ್ತಾರೆ. ಮಂಚದ ಮೇಲೆ ಇದ್ದರೆ ಕಾಲು ಮುಟ್ಕೋದ್ಯಾ, ಬೆಟ್ಟದ ಮೇಲೆ ಬಿದ್ದುಕೋದ್ಯಾ, ಆಕ್ಸಿಡೆಂಟ್ ಮಾಡಿ ಮುಟ್ಕೋದ್ಯಾ, ಅಥವಾ ಒಂದು 4 ಆಪ್ಷನ್ ನಿಮ್ಮ ಚಾಯ್ಸ್. ನೀನು ಏನು ಚಾಯ್ಸ್ ತೊಗೊಂಡ್ಬರೋಣ ಅದು ಇದಾಗುತ್ತೆ ಅಷ್ಟೇ. ಕಾಲು ಮುಕ್ಕೋದಾಗ ಆವಾಗ ಏನಾಗುತ್ತೆ ಗೊತ್ತಾಗುತ್ತೆ, ಓ ನಾನು ಈ ಥರ ಮಾಡಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಅರ್ಜೆಂಟಾಗಿ ಕಾಲು ಮುಕ್ಕೊಂಡಿದ್ವಿ, ನಾನು ಈ ಜನ್ಮದಲ್ಲಿ ಒಳ್ಳೆಯವರೇ ಆದರೂ ಕಾಲು ಮುಕ್ಕೊಳ್ಳೋದಕ್ಕೆ ಕಾರಣ ಅಂತೇಳಿ ಅವಾಗ ಏನು ಮಾಡ್ತೀನಿ, ಆ ಆತ್ಮಗಳನ್ನು ಕರೀತಾನೆ. ಆತ್ಮಗಳನ್ನು ಕರೆದು ನಾನು ಈ ಥರ ಮಾಡಿದ್ದೆ, ನನ್ನನ್ನು ಕ್ಷಮಿಸಿ, ನನ್ನದು ತಪ್ಪಾಗಿದೆ, ನಾನು ಎಲ್ಲ ಪಾಠವನ್ನು ಕಲ್ತಿದ್ದೀನಿ, ಇನ್ನು ಮುಂದಕ್ಕೆ ಈ ರೀತಿ ಮಾಡೋದಿಲ್ಲ ಅಂತಂದಾಗಿರುತ್ತೆ. ಅಲ್ಲಿ ಶಮನ ಆಗುತ್ತೆ. ಕಂಪ್ಲೀಟ್ ಮುಗಿದೋಗಲ್ಲ ಸರಿ ಹೋಗೋದಿಲ್ಲ. ಕಾಲು ಮುಗಿದೋಗಿರೋ ಬಾಧೆ ಇರಲ್ಲ, ಆ ಬಾಧೆ ಕಮ್ಮಿ ಆಗುತ್ತೆ. ಆಮೇಲೆ ಯಾವನೋ ಬರ್ತಾನೆ ಜಗ್ಗು ಹಾಕಿಸ್ತಾನೆ, ಇನ್ಯಾವನೋ ಬರ್ತಾನೆ ಕಾಲು ಮುಗ್ಕೊಂಡ್ರೆ ಒಳ್ಳೆ ಶಾರ್ಟಿಂಗ್ ಮಾಡ್ಕೊಂಡ್ರೆ ಲಕ್ಷ ಆಗ್ತೀನಿ, ಬಡ್ಡಿ ಬರ್ತದೆ, ಬಡ್ಡಿ ತಿಳ್ಕೊಂಡಿರುವಂತಾರೆ. ಇನ್ನೊಬ್ಬ ಯಾರು ಮಗ ಹೇಳ್ತಾನೆ, ಅವ್ನು ಯಾವ ABCD ಬರಲ್ಲ, ಇದಕ್ಕೆ ಯಾವ್ದೋ ನಾಟ್ಯ ಹೊಡೆಯುತ್ತೆ, ಏನೋ ನಿಮ್ಮ ಪರಿಸರ ನಿಮ್ಮ ಸುತ್ತಮುತ್ತಿರೋದು ಎಲ್ಲ ಪ್ರಾಬ್ಲಮ್ಸ್ ತಾನೇ ಸಾಲ್ವ್ ಆಗುತ್ತೆ. ನೀನು ಕಾಲು ಮುಟ್ಕೊಂಡ್ರು ಸಹ ನೆಮ್ಮದಿ ನಿಂತಿದೆ. ಕಾಲು ಮುಟ್ಕೊಂಡೇ ಒಂದು ನ್ಯೂನತೆ ಇರುತ್ತಲ್ಲ, ಆ ನ್ಯೂನತೆ ಗೊತ್ತಾಗಲ್ಲ. ಅದೇ ಬೇರೆಯವ್ರಾದ್ರೆ ನನ್ನ ಕಾಲು ನಾನು ಹಿಂಗಾಗಿ ಮಾಡ್ತಾ ಇದ್ದೆ, ನಾನು ಹಿಂಗೆ ಮಾಡ್ತಾ ಇದ್ದೆ, ಹಿಂಗೆ ಅನ್ಕೊಂಡೆ ಕಾಲ ಹಾಕೊಂಡು ಬೆಳಗ್ಗೆ ಸಂಜೆ ಸಂಪೂರ್ಣ ನೋಡ್ಕೊಂಡಿರ್ತಾರೆ. ಇವನಿಗೆ ಅದು ಯಾವುದು ಇರುತ್ತೆ, ಕಾಲು ಅವನಿಗೂ ಇಲ್ಲ ಇವನಿಗೂ ಇಲ್ಲ, ಇವನಿಗೆ ಟೆನ್ಷನ್ ಇಲ್ಲ, ಬೇಜಾರಿಲ್ಲ, ಅವನಿಗೆ ಅದೆರಡು ಇರೋದು ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಮೆಡಿಟೇಟರ್ಗೂ ನಾನ್ ಮೆಡಿಟೇಟರ್ಗೂ ಇದೇ ಡಿಫ್ರೆನ್ಸ್. ಕಷ್ಟ ಅವ್ರಿಗೂ ಬರುತ್ತೆ, ನಮಗೂ ಬರುತ್ತೆ. ನಮಗೆ ಕಷ್ಟ ಪ್ಲಸ್ ಅದಕ್ಕೆ ಸೊಲ್ಯೂಷನ್ ಪ್ಯಾಕೇಜ್ ಬರುತ್ತೆ. ನಮಗೆ ಕಷ್ಟ ಬರುತ್ತೆ, ಸೊಲ್ಯೂಷನ್ ಹುಡ್ಕೋಬೇಕಾಗುತ್ತೆ. ಸೊಲ್ಯೂಷನ್ ಸರಿಯಾಗಿರೋ ಸಿಗ್ತಾರೆ, ಬಚಾವ್ ಸರಿಯಾಗಿರೋ ಸಿಕ್ಕರೆ ತಪ್ಪು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ದು ಅಲ್ಲಿಗೆ ಮುಗಿಬೋದು, ಅವನು ಮುಗಿಯಲ್ಲ. ಮುಗಿದು ಮುಗಿಬೋದು,
ಆಗ ನಮ್ಮದು ಪ್ರಕಾರ ಹೋಗ್ಬೋದು. ನಮ್ದಂತೂ ಪ್ಯಾಕೇಜ್ ಇದು ಕಷ್ಟ ಬಂತು ಸುಖ ನೆಕ್ಸ್ಟ್ ಈಗ ನಾನು ಮಾಡಿದ್ದಕ್ಕೆ ನಾನು ಸಫರ್ ಆಗ್ತೀನಿ ಓಕೆ, ಬಟ್ ನನಗೂ ಒಬ್ಬ ಸಫರ್ ಆಗಬೇಕು, ಲೈಕ್ ಮೆಂಟಲಿ ಕರೆಕ್ಟ್ ಆಗಿ ಡಿಸೇಬಲ್ಡ್ ಆಗಿರಲ್ಲ. ಅದು ನಿಮಗೋಸ್ಕರ ಅಲ್ಲ, ಅದು ಪಡ್ಕೊಂಬಂದ್ರೆ ಅದು ಸಫರ್ ಆಗ್ತಾ ಇದೆ, ಅದಕ್ಕೆ ನಮ್ಗೆ ಸಮಾಧಾನ ಇಲ್ಲ. ನೀವು ಅನ್ಕೊಂಡಿರ ನನ್ನಿಂದ ನಮಗೂ ಸಫರ್ ಆಗ್ತಾ ಇದೆ, ನಿಮ್ಮಿಂದ ಸಫರ್ ಆಗ್ತಾ ಇಲ್ಲ. ಅದ ಸಫರ್ ಆಗೋಂಥ ಪೇರೆಂಟ್ಸ್ ಇರೋದು ಅದು ಹೇಳ್ಕೊಂಡ್ಬಂದಿರೋದು, ಅಂತ ಪೇರೆಂಟ್ ಹುಡ್ಕೊಂಡ್ಬಂದಿರೋದು. ಅದು ಕರ್ಮಕ್ಕೆ ಸರಿಯಾಗಿ ಹೇಳ್ಕೊಂಡ್ಬಂದಿರೋದು. ಅದು ಹೊಡೆಯುವಂಥ ಮಗನೇ ಸಿಗ್ತಾನೆ, ಅಪ್ಪನೇ ಸಿಗ್ತಾನೆ, ಹೊಡೆಯುವಂಥ ಅಪ್ಪನೇ ಸಿಗ್ತಾನೆ, ಬಾಯಿ ತಗೊಂಡ ಅಪ್ಪನೇ ಸಿಗ್ತಾನೆ. ಅದನ್ನೆಲ್ಲ ಕೇಳ್ಕೊಂಡ್ಬಂದಿರೋದು. ನಿಮ್ಮಿಂದ ಅದಾಗ್ತಾ ಇಲ್ಲ, ಅದು ಮಾಡ್ಕೊಂಡ್ಬಂದಿರೋದು. ಅದೆಲ್ಲ ಎಷ್ಟೋ ಜನ ನೀವು ನೋಡಿರೋದು. ಇಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳು ತಿಳಿಸಿರ್ತಾರೆ, ಒಂದೇ ಥರ ಬಟ್ಟೆ ಹಾಕ್ತಾರೆ, ಒಂದೇ ಥರ ಊಟ ಕೊಡ್ತಾರೆ, ಒಂದೇ ಸ್ಕೂಲಿಗೆ ಕಳಿಸ್ತಾರೆ, ಎಲ್ಲ ಒಂದೇ ಥರ ಇರುತ್ತೆ. ಆದರೆ ಇಬ್ಬರು ಬೇರೆ ಬೇರೆನೇ ಇರುತ್ತೆ. ಆಟಿಟ್ಯೂಡ್ಸ್ ಬೇರೆ ಇರುತ್ತೆ, ಅವರ ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ, ಅವರ ಫಿಸಿಕಲ್ ಲೆವೆಲ್ ಬೇರೆ ಇರುತ್ತೆ. ಅದೇ ಕಾಣುತ್ತೆ. ಒಂದೇ ನಕ್ಷತ್ರ, ಒಂದೇ ವರ್ಷ, ಒಂದೇ ದಿವಸ, ಒಂದೇ ನಿಮಿಷ, ಒಂದು ನಿಮಿಷ ಚಿಕ್ಕಮ್ಮನ ಎಲ್ಲ ಒಂದೇ ಥರ ಜಾತಕ ಇರುತ್ತೆ. ಜಾತಕ ಒಂದೇ ಥರ ಇರುತ್ತೆ, ಅವ್ರಿಗೆ ಒಂದೇ ಕೂಟಲ್ಲಿ ಇರುತ್ತೆ. ಆದರೆ ಇಬ್ಬರು ಒಂಥರ ಇರುತ್ತೆ. ಹೇಗೆ ಸಾಧ್ಯ? ಕರ್ಮ ನೋಡಿ. ಬೇಕಾದ್ರೆ ಜಾತಕ ನೋಡಿ, ನೀವು ಪರ್ಫೆಕ್ಟ್ ಇದರಲ್ಲಿ ಶನಿ ಇರುತ್ತೆ, ಅದಕ್ಕೆ ಬಗೆ ಇರುತ್ತೆ, ಅದನ್ನ ಗೋರಿಯಲ್ಲಿ ಬಗೆ ಇರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಒಬ್ಬ ಅವನಿಂದ ಇವನಿಲ್ಲ, ಇವನಿಂದ ಅವನಿಲ್ಲ. ಹೇಗೆ ಸಾಧ್ಯ? ಇಬ್ಬರು ಒಂದೇ ಥರ ಇರಬೇಕಲ್ಲ. ಒಳ್ಳೇದು ಕೆಟ್ಟು ಬೇರೆ ಪ್ರಶ್ನೆ. ಇಬ್ಬರು ಗಲಾಟೆ ಮಾಡೋದು ಕರೆಕ್ಟ್. ಒಬ್ಬ ಸೌಮ್ಯ ಇರುತ್ತೆ, ಒಬ್ಬ ಗಲಾಟೆ ಮಾಡೋದು. ಒಬ್ಬ ಎಲ್ಲಿ ಕೂತ್ಕೊಂಡು ಹೋಗ್ತಾರೆ, ಇನ್ನೊಬ್ಬ ಮುಟ್ಟಕ್ಕೆ ಬೇಕಾಗ್ತಾರೆ. ಕರ್ಮ ಅಲ್ಲಿ ಟೈಮು ಜಾತಕ ಮನೆ ಕೊಟ್ಟಾಗಲ್ಲ. ಅವರ ಪಾಸ್ಟ್ ಕರ್ಮ ಏನಿದೆ ಅವನಿಗೆ ಮೀರೇ ತಗೊಂಡಿರ್ತಾನೆ, ನಿನಗೆ ಮೀರೇ ತಗೊಂಡಿರ್ತಾನೆ. ಇವ್ರದ್ದು ಒಂದು ಶಿವಖೇರ ಗೊತ್ತಿದೆ, ಯು ಫಾರ್ ಅಂತ ಶಿವಖೇರ, ಯು ಕ್ಯಾನ್ ಲೀವ್ ಅಂತ ಒಂದು ಯು ಕ್ಯಾನ್ ಲೀವ್ ಅಂತ ಗೊತ್ತಿದೆ. ಅದರಲ್ಲಿ US ಗೊತ್ತಿರ್ತಾನೆ ಶಿವಖೇರ. ಹೋದಾಗ ಒಂದು ಗಾಡಿನ ಹೋಗ್ತಾನೆ, ಇಬ್ಬರು ಟ್ವಿನ್ಸ್ ಇರ್ತಾರೆ. ಟ್ವಿನ್ಸ್ ಇದ್ದಾಗ ಒಬ್ಬ ಅತೀ ಹುಡ್ಕ ಅಂದ್ರೆ ಅವನನ್ನು ನೀನು ದೇವರ ಹಿಂದೆ ಕರಿತೀವಿ, ಆ ಥರದವನು. ಇನ್ನೊಬ್ಬ ಸಾಧು ಅಂದರೆ ಬಹಳ ಸಾಧು, ಅವನು ವೆಜಿಟೇರಿಯನ್ ಆಗಿರಲ್ಲ, ಅಷ್ಟೊಂದು ರಿಯಲ್ ಸ್ಟೋರಿ. ಭಾಳ ಸಾತ್ವಿಕ ಮನುಷ್ಯ, ಅಷ್ಟೇ ಬಸ್ಟ್ ಕರ. ಡೌಟ್ ಆಗುತ್ತೆ, ಇವನು ಏನಪ್ಪ ಟ್ವಿನ್ಸ್ ಆಗಿದೆ, ಟ್ವಿನ್ಸ್ ಆಗ್ಬಿಟ್ಟು ಈ ಥರ ಮಾಡ್ತಾರಲ್ಲ ನಾವು. ಆಗ ಅವನು ದೇವ್ರ ಹತ್ರಕ್ಕೆ ಹೋಗ್ತಾನೆ, ಕೇಳ್ತಾನೆ, ನೀನು ಯಾಕೆ ಇಷ್ಟೊಂದು ಕುಡಿತೀಯಾ? ಕುಡಿಯೋದು ತಪ್ಪು ಅಂತ ಗೊತ್ತಲ್ಲ ಅವನಿಗೆ. ಇಲ್ಲ, ನಮ್ಮ ಅಪ್ಪ ಕುಡಿತಾ ಇದ್ರು, ನಾನು ನಮ್ಮ ಅಪ್ಪ ನೋಡ್ಕಂತೆ, ನಾನು ಕೊಟ್ಟಾಗಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ ಸರಿ. ಇನ್ನೊಬ್ಬರ ಹತ್ರ ಹೋಗ್ತಾನೆ, ಅವ್ನು ಕೇಳ್ತಾನೆ, ನೋಡಪ್ಪ ನಿಮ್ಮ ಅಪ್ಪ ಕೊಡ್ಕ, ನಿನ್ನ ತಮ್ಮನ ಕೊಡ್ಕ ಅಂದರೆ ತಮ್ಮನ ಒಂದಾದ್ರೂ ಸರಿ ಡಿಫ್ರೆನ್ಸ್ ಇರುತ್ತೆ. ನನ್ನ ತಮ್ಮನ ಕೊಡ್ಕ, ನೀನು ಕುಡಿಯೋದೇ ಹೇಳ್ತಾರೆ. ನಮ್ಮ ಅಪ್ಪ ನೋಡ್ಬಿಟ್ಟು ಕುಡಿಬಾರ್ದು ನಾನು ಅನ್ಕೊಂಡೆ, ಯಾಕೆ ನಮ್ಮ ಅಮ್ಮ ಕುಡಿತಾ ಇಲ್ಲ, ಅಮ್ಮ ಕುಡಿತಾ ಇಲ್ಲ, ಗಲಾಟೆಗಳು ಮಾಡ್ತಾ ಇಲ್ಲ, ಹಂತಗಳ ಗಲಾಟೆ ಆಗ್ತದೆ, ನೋಡ್ಬಿಟ್ಟು ಕುಡಿಬಾರ್ದು ಅನ್ಕೊಂಡೆ, ನಾನು ಕುಡಿಯಲ್ಲ ಅಂದರೆ ಆ ಅಪ್ಪನ ಮಿಸ್ಟೇಕ್ ಇಲ್ಲ. ಕುಡಿಯಬೇಕು ಅಂತ ಅನ್ಕೊಂಡು ಅವ್ನು ಕುಡಿತಾ ಇದ್ದಾರೆ, ಕುಡಿಬಾರ್ದು ಅಂತ ಅನ್ಕೊಂಡು ಅವ್ನು ಕುಡಿತಾ ಇದ್ದಾರೆ, ಅಷ್ಟೇ ಹೊರತು ನೀವೇನು ಪ್ರಪಂಚನ ನಾವು ಹೇಗೆ ಅರ್ಥ ಮಾಡ್ಕೊತೀವಿ, ಹೇಗೆ ತಗೋತೀವಿ, ಅದನ್ನೇ ಡಿಪೆಂಡ್ ಆಗುತ್ತೆ. ಪ್ರಪಂಚ ನಮ್ಮದೇನು ಮಾಡಲ್ಲ, ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಇನ್ನೊಬ್ಬರು ಕಣ್ಣು ನೋಡ್ತೀವಿ, ಕಣ್ಣು ನೋಡಿ ಅವನು ಹಿಂದೆ ಹೋದ್ರೆ ನಾವು ಕಣ್ಣು ಮಾಡ್ತೀವಿ. ಅವ್ನು ಏನು ಮಾಡಬಾರ್ದು ಅಂತ ಅನ್ಕೊಂಡಿದ್ದ, ಅವ್ನು ನೋಡಿ ಏನು ಮಾಡಬಾರ್ದು ಅಂತ ಅನ್ಕೊಂಡಿದ್ದ, ಅದು ಮಾಡಿದ್ರೆ ಮಾಡೋಣ ಅಷ್ಟೇ. ಅಲ್ಲ ಏನು ಮಾಡಿಲ್ಲ, ಅವನು ಹೇಳ್ಕೊಟ್ಟ ಅಂದ್ರೆ ಅವ್ನು ಹೇಳ್ಕೊಟ್ಟಿಲ್ಲ, ನೀನು ಯಾಕೆ ಅವ್ನು ಫಾಲೋ ಮಾಡಿದೆ? ನೀನೇ ಗೊತ್ತಿಲ್ಲ ನಾನು ಫಾಲೋ ಮಾಡ್ತೀನಿ, ಯಾವ್ದು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡು. ಕಳ್ಳನಲ್ಲೂ ಒಳ್ಳೆಯ ಗುಣ ಇದೆ, ಒಳ್ಳೆಯವ್ರಿಗೂ ಕೆಟ್ಟ ಗುಣ ಇದೆ. ಒಳ್ಳೆಯವ್ರಿಗೆ ಹೇಳ್ತೀವಿ ಪರ್ಸೆಂಟೇಜ್ ಜಾಸ್ತಿ ಆಗೋದು, ಕಳ್ಳನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಕಳ್ಳತನ ಪರ್ಸೆಂಟೇಜ್, ಕೆಟ್ಟ ಪರ್ಸೆಂಟ್ ಜಾಸ್ತಿ ಇರುತ್ತೆ. ಇವನಲ್ಲೂ ಒಳ್ಳೆಯ ಗುಣ ಇರುತ್ತೆ, ಆದರೂ ಕೆಟ್ಟ ಗುಣ ಇರುತ್ತೆ. ಕಳ್ಳ ಒಂದು ಕೆಲಸ ಮಾಡ್ದೇನಪ್ಪ ಅಂದರೆ ಇನ್ನೊಬ್ಬರ ವಸ್ತುವನ್ನು ಕಲಿತಾನೆ, ಅದು ತಪ್ಪು. ಆದರೆ ಪ್ಲಾನಿಂಗ್ ಇರುತ್ತೆ, ನಮಗೆ ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಒಂದು ಪೊಲೀಸು ಅಥವಾ ಯಾರು ಸೌಂಡ್ ಆಗಿ ಕಳಿಸಿದ್ದೀನಿ ಕೊಡುವಂಥ ಫಿಟ್ನೆಸ್ ಇರುತ್ತೆ, ನಮಗೆ ಪ್ಲಾನಿಂಗ್ ಇರುತ್ತೆ, ಫಿಟ್ನೆಸ್ ಇರುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಛಲ ಇರುತ್ತೆ ಅವರಿಗೆ. ಇವಾಗ ನಮಗೆ ಜನಕ್ಕೆ 5 ಕಿಲೋಮೀಟರ್ ಸಾವಿರ ಕೊಡೋದು ಯಾವ 5 ಕಿಲೋಮೀಟರ್ ಹೋಗೇ ಆಗ್ತದೆ. ಅವನು ರಾತ್ರಿ ಕಾದು ತಳಿಯಾಗಿ ಪ್ಲಾನಿಂಗ್ ಎಕ್ಸಿಕ್ಯೂಟ್ ಮಾಡ್ತೀವಿ. 3 ಒಳ್ಳೆ ಗುಣ ಇಲ್ಲ, ಅದನ್ನ ನಾವು ಕಲಿಯಲ್ಲ. ಟ್ಯಾಲೆಂಟು ಪ್ಲಾನಿಂಗು ಎಲ್ಲ ತಗೊಳ್ಳೋದು ನನಗೇನೆ ಜಾಸ್ತಿ ಇರ್ತದೆ. ಅವನು ಸ್ವಲ್ಪ ಚಿಕ್ಕ ಮೇಲೆ ಸಿಕ್ಕಾಡ್ಬಿಡ್ತಾನೆ, ಅವನು ಅಷ್ಟು ಪ್ಲಾನಿಂಗು ಟ್ಯಾಲೆಂಟು ಎಲ್ಲ ಎಕ್ಸ್ಪ್ರೆಷನ್ ಎಲ್ಲ ಇರುತ್ತೆ. ಅದೆಲ್ಲ ಒಳ್ಳೆಯದೇ ಇದೆ, ಆದರೆ ಅದೆಲ್ಲವನ್ನು ಕೆಟ್ಟದಕ್ಕಾಗಿ ಉಪಯೋಗಿಸ್ಬೇಕಲ್ಲ, ಅದನ್ನು ಬಿಟ್ಬಿಡಿ ನೀವು. ಅಕ್ಕಿಲಿ ಕಲ್ಲು ಬಿಸಾಕಿ ಕಲ್ಲಿದೆ ಅಕ್ಕಿನೇ ಬಿಸಾಕಬೇಕು, ಅದು ಕಲ್ಲು ಬಿಸಾಕಿ
ಸಿಸ್ಟಮ್ ಸರಿ ಇಲ್ಲ, ಆಂಟಿ ವೈರಸ್ ಆಗಿ ಮೂರೈದು ಹಂಗಾರು ಏರ್ಕೊಂಡಾಗ ಸಿ ಪಿ ಎಂ ಸಾಕ ಅದು ಮಾಡೋದು ಬೇಡ. ಕ್ವಶನ್ ಹೇಳಿ ಹೇಳಿ ಹೇಳಿ. ಈಗ ಮೆಡಿಟೇಷನ್ ಮಾಡೋಕೆ ಅವೇರ್ನೆಸ್ ಇರಬೇಕು. ನಾವು ಅವೇರ್ನೆಸ್ ಇದ್ದಾಗ ಅವ್ರಿಗೆ ಅದು ಕಾಣ್ತು ಇದು ಕಾಣ್ತು ಬುದ್ಧ ಕಂಡ ಇದನ್ನು ಕಂಡು ಅದು ಕಂಡು ಅಂತಲ್ಲ ಏನು ಸಾಧ್ಯ. ನಾವು ಇಷ್ಟು ವರ್ಷ ಮಾಡ್ತಾ ಇದ್ದೀವಿ, ನಮಗೇನು ಆರಾಮಾಗಿ ವಿದ್ಯೆ ಬಂದರೆ ಏನೋ ಕಾಣ್ತದೆ. ವಿದ್ಯೆ ಬಂದು ವಿದ್ಯೆ ಬಂದರೆ ಕಳಿಸ್ಬೇಕು. ಮೆಡಿಟೇಷನ್ ಮಾಡಿದ್ರೆ ಏನು ಬರೋದಿಲ್ಲ, ಕಾಮ್ ಇದೆ. ನೀವು ಕರೆಕ್ಟ್ ಆಗಿ ಇವಾಗ ನೀವು ಹೇಳಿದ್ರಲ್ಲ ಏನು ಕಾಣಿಸಲ್ಲ ಅಂತ, ಮೆಡಿಟೇಷನ್ ಏನು ಕಾಣಿಸಲ್ಲ ಅದು ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ನಿಂತ್ಕೊಳ್ಳಿ, ಬೇರೆ ಏನು ಯೋಚನೆ ಮಾಡಬೇಕು ಮಾಡಲ್ಲ ಅದು ಬಿಟ್ಬಿಡಿ. ಕೆಲವು ಹೇಳ್ಕೊಳ್ಳಿ ಅವೇರ್ನೆಸ್ ಇದ್ದಾಗ ಇವಾಗ ಕಾಣಕ್ಕೆ ಸಾಧ್ಯ. ಸೊ ಅದನ್ನ ಒಟ್ಟು ಮಾತಾಡಬೇಕು. ಬಿಡ ಆಯ್ತು. ಆಮೇಲೆ ಕೇಳೋದು ಬೇಡ, ಗೊತ್ತಿಲ್ಲ ಇದು. ಅದನ್ನ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ಇಮ್ಯಾಜಿನೇಷನ್ ಜಾಸ್ತಿ. ಅದೇ ಬಹಳಷ್ಟು ಜನಕ್ಕೆ ಇಮ್ಯಾಜಿನೇಷನ್ ಇರುತ್ತೆ. ಇವಾಗ ನಾವು ಯಾವ್ದ ಮೆಡಿಟೇಷನ್ ಹೇಳ್ಕೊಟ್ಟಾಗ ಮೆಡಿಟೇಷನ್ ಮಾಡಿ ಏನು ಅಷ್ಟೇ ಹೇಳ್ಕೊಡ್ತೀವಿ. ಮೆಡಿಟೇಷನ್ ಅದಾಗತ್ತೆ ಇದಾಗತ್ತೆ ಅಂದ್ರೆ ಏನಾಗುತ್ತೆ, ಕುತ್ಕೊಂಡ್ಬಿಟ್ಟು ಹೇಳ್ತಾರಲ್ಲ ನಾವು ಕಲರ್ ಕಾಣಿಸ್ತಾ ಇರ್ತಾರೆ, ಯಾವ ಕಲರ್ ಕಾಣಿಸ್ತಾ ಇಷ್ಟ ಮಾಡ್ತಾರೆ, ನಾವು ಯಾವ ಕಲರ್ ಕಾಣಿಸ್ತಾರೆ. ಓ ಮೆಡಿಟೇಷನ್ ಮಾಡ್ಬೇಕಾದ್ರೆ ದೇವ್ರು ಬರ್ತಾರೆ ಬರೆಯಲ್ಲ ಮಾಡ್ತೀವಿ. ಅದಕ್ಕೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳಿದ್ರೆ ಮಾತಾಡ್ತಾರೆ. ಅದೇನು ಜಾಸ್ತಿ ಹೇಳ್ಬಿಟ್ರೆ ಅದನ್ನ ಎಕ್ಸ್ಪರ್ಟ್ ಮಾಡ್ಕೊಂಡು ಕೂತ್ಕೋತಾನೆ. ಅದೇ ಮೆಡಿಟೇಷನ್ ಆಗೋದಿಲ್ಲ. ಆಮೇಲೆ ನಿಮಗೆ ದೇವ್ರು ಕಾಣಿಸ್ತೀನಿ ನೀವು ಹೇಳಿ ನೀವು ಸುಮ್ಮನೆ ನೀವು ಹೇಳ್ಬೋದು. ನಾನು ಸುಮ್ಮನೆ ನನ್ನ ಮರ್ಯಾದೆ ಕಮ್ಮಿ ಇಲ್ಲ, ನಾಳೆ ಹನುಮಂತ ಕಾಣಿಸ್ತೀನಿ ಅಂತ ಹೇಳ್ತೀನಿ, ನಾಳೆ ರಾಮ ಕಾಣಿಸ್ತಾ ಅಂತ ಹೇಳ್ತೀನಿ, ವಿಚಾರ ಮಾಡ್ತೀರ ರಾಮನ ಇನ್ನೊಂದು ನೀವು ಅನ್ಕೊಂಡು ಕೂತೀವಿ. ನಾನು ಈಗ ಕೂತ್ಕೊಂಡಿದ್ದೀನಿ, ನಮಗೆ ರಾಮ ಸ್ವಾಮಿಗಳು ಬರಲಿ ಅಂತ ಕರ್ಕೊಂಡ್ರೆ ಆಗ ಸ್ವಲ್ಪ ಬರ್ತಾರೋ ಇರ್ತಾರೆ. ನಿಮ್ಮಲ್ಲಿ ಇಮ್ಯಾಜಿನ್ ಆಗುತ್ತೆ, ಬಂದಾಗ ಆಗುತ್ತೆ, ಸ್ಟೋರಿ ಕಟ್ಟತ್ತೆ ತಲೆ, ಆ ಕಥೆನೇ ಹೇಳ್ತೇನೆ, ನಾನು ಹೇಳ್ತೇನೆ, ನಾವು ಅಂತೀವಿ. ಕಾಣಿಸ್ಬೋದು ಕಾಣಿಸೋದು ಮುಖ್ಯ ಅಂತ ಎಲ್ಲವನ್ನೂ ನಿಂತ್ಕೋಬೇಕು. ಯಾವುದು ಬರಬಾರ್ದು. ಬ್ಯಾಂಕ್ ಝೀರೋ ಸ್ಟೇಜ್ ಇರುತ್ತೆ. ಅದು ಬಂದ ಕರೆಕ್ಟ್, ಅದು ಬಂದ ಏನು ಕಾಣಿಸಿದ್ರು ನಿನ್ನ ಆಸೆ ಕೊಂಡಿಲ್ಲ, ಇನ್ನ ಕೆಳಗಡೆ ಇದೆ ಅಂತ ಅದನ್ನು ಹೇಳಬಾರ್ದು. ನಾ ಹೇಳಿದೆ ಅಂದರೆ ಸರಿಯಾಗಿ ಮಾತಾಡ್ಬಿಡ್ತಾರೆ. ಅದಕ್ಕೋಸ್ಕರ ಅದು ಸರಿ ನಾ ಕೇಳ ಒಳ್ಳೆಯದು ಕೇಳೋದು. ಅದಕ್ಕೆ ಎಷ್ಟು ಸಹ ಕಾಣ್ತೀಯ ನೋಡ್ತಾ ಇದ್ದೀವಿ ಪಿಕ್ಚರ್, ಒಂದು ಪಿಕ್ಚರ್ ಓದೋದು ನಾವು ಮನೆಗೆ ಬರಬೇಕು. ಸರಿ, ನಾನು ಮಾಡ್ತಾ ಇದ್ದೀನಿ. ನೀವು ಹೇಳಿದಾಗ ನನಗೆ ಏನೇನು ಬರ್ತಾ ಇಲ್ಲ, ನನಗೆ ಈ ಥಾಟ್ಸ್ ಬರ್ತಾನೆ ಬರ್ತಾರೆ. ನಿಮ್ಮ ಚಿಂತದಲ್ಲಿ ಇರುವಂತ ಎಲ್ಲ ಥಾಟ್ಸ್ ಖಾಲಿ ಆಗೋದಕ್ಕ ಬರ್ತಾನೆ ಇರೋ. ನಾವೇನು ನೀವೇನು ಮಾಡ್ಕೋಬೇಡಿ, ಅದು ಭಾಳ ಹೋಗ್ತಾ ಇರಲ್ಲ. ಇವತ್ತವರೆಗೂ ಏನು ಅನ್ಕೊಂಡಿದ್ದೆ, ಈ ಥಾಟ್ಸ್ ಬರೋದ್ರಿಂದ ನನಗೇನು ಥಾಟ್ಸ್ ಎಲ್ಲ ಖಾಲಿ ಆದ್ಮೇಲೆ ನಿಮಗೆ ನಿಂತ ಬರುತ್ತೆ. ಅದು ಏನು ಕಾಣಿಸಿದ್ರೆ ಕಾಣಿಸ್ಬೇಕು ಅಂತ ಕೂತ್ಕೊಂಡು ಅದು ಕಾಣಿಸಲ್ಲ. ನಾನು ಅದಕ್ಕೆ ಯಾರು ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಈ ಇದಕ್ಕೆ ಯಾರು ಏನೇ ಹೇಳಿ ಕೇಳಿಸ್ಕೊಳ್ಳಿ, ಅದನ್ನ ಕಾಮೆಂಟ್ ಮಾಡ್ಕೊಂಡು ಹೋಗೋದು ಬೇಡ. ಹೋಗ್ತಾ ಇದೆ ಸರ್, ಅಲ್ಲಿ ಸುಮಾರು ಜನ ಹೇಳೋದು ನನಗೆ. ನಾನು ಹೇಳ್ಬೇಕಾ ಬಿಡಬೇಕಾ ನನಗೆ ಆಯ್ತು, ನೀವು ಮಾಡಿದ್ದೀರಿ. ಆಮೇಲೆ ನಾನು ಅದೇ ಈಗ ನಾನು ಅದನ್ನ ಹೇಳ್ತಿಲ್ಲ ಅಂದ್ರೆ ಹೇಳ್ಬಿಟ್ರೆ ನನ್ಗೇನು ಬಂದಿಲ್ಲ ಅಂದ್ರೆ ಈಗ ಏನೋ ಆ ಟೈಮಲ್ಲಿ ಏನು ಕೇಳ್ತಾರಲ್ಲ ಸರ್, ಆ ಕೇಳೋದು ನನ್ನ ಏನು ಬರ್ತಾರಂತ ಸ್ಥಿತಿಗೆ ಕರೆಕ್ಟ್ ಸ್ಥಿತಿ, ಆ ಸ್ಥಿತಿಗೆ ಹೋಗ್ಬೇಕು. ಅವರು ಅಷ್ಟೇ ಅವಳಿಗೆ ಥಾಟ್ಸ್ ಮಾತ್ರ ಬರ್ತಾನೆ ಇದೆ. ಅದು ಬರ್ತಾನೆ ಸರ್, ಖಾಲಿ ಆಗಬೇಕು. ಖಾಲಿ ಎಷ್ಟು ಜನ ಎಷ್ಟೆಷ್ಟು ಥಾಟ್ಸ್ ನಿಂತ್ಕೊಂಡಿದ್ರೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸ್ಟೋರೇಜ್ ಅದು ಹಾರ್ಡ್ ಡಿಸ್ಕ್ ಕಂಪ್ಲೀಟ್ ಖಾಲಿ ಆಗಬೇಕು. ಖಾಲಿ ಆದ ಮೇಲೆ ಸ್ಟಾರ್ಟ್ ಆಗ್ತದೆ ಮೆಡಿಟೇಷನ್. ಹಾಗೆ ಆಗುತ್ತೆ, ಇವತ್ತೆಲ್ಲ ನಾಳೆ ಆಗುತ್ತೆ. ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೊತ್ತು ಮಾತ್ರ ಕ್ವಾಲಿಟಿ ಎಷ್ಟು, ಯಾವ ಕ್ವಾಲಿಟಿ ಎಷ್ಟು ಆವಾಗ ಬೇಗ ಕ್ವಾಲಿಟಿ ಮೆಡಿಟೇಷನ್ ಮಾಡಬೇಕು. ಕ್ವಾಲಿಟಿ ಮೇಲೆ ಝೀರೋ ಸ್ಟೇಜಲ್ಲಿ ಇರೋದು. ಕೂತ್ಕೊಂಡಿರ್ತೀವಿ, ಉಸಿರು ಮನ ಕೊಟ್ಟಿರ್ತೀವಿ, ಆಮೇಲೆ ನಮಗೆ ಏನೋ ಎಷ್ಟು ಮಾಡ್ತೀವಿ ಚೆನ್ನಾಗಿ ಇರುತ್ತೆ. ನನಗೆ ಅದನ್ನೇ ಹಿಂದೆ ಹೋಗ್ಬಿಡೋದು. ಈಗ ಕುಂಭಮೇಳ ಎಷ್ಟು ಜನ ಹೋಗಿದ್ದಾರೆ, ಕುಂಭಮೇಳ ಮಾಡ್ಕೋಬೋದಾ, ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಅವ್ರು ಹೋದಂತೆ ಅದನ್ನೇ ಹೋಗ್ಬಿಡೋದು. ಅರ್ಧ ಗಂಟೆ ಅಧಿವೇಶನ ಮಾಡಿದ್ದು ಗೊತ್ತಾಗಲ್ಲ. ಅಲ್ಲಲ್ಲ, ಅದು ಸ್ಟಾರ್ಟ್ ಮಾಡಿ ಅದನ್ನೇ ಪ್ರಾಕ್ಟೀಸ್ ಮಾಡಿ ಬರ್ಬೋದು. ಅದರ ಬಂದಾಗ ಅವೇರ್ನೆಸ್ ಇರಬೇಕು. ನನಗೆ ಮೆಡಿಟೇಷನ್ ಮಾಡ್ತಾ ಇದ್ದೆ, ನನಗೆ ಕಾಸು ಕೊಟ್ಟೆ ನಿಲ್ಸ್ಬಿಡ್ಬೇಕು, ತಿರ್ಗಾ ಬರಬೇಕು. ಹೀಗೆ ಹೋಗುತ್ತೆ, ತಿರ್ಗಾ ಬರಬೇಕು, ಹೋಗುತ್ತೆ, ತಿರ್ಗಾ ಎರಡು ಕರ್ಕೊಂಡು ಬಿಟ್ಟಾಗಿ ಏನಾಗೋದು ಒಂದು ಸ್ವಲ್ಪ ಸ್ಟಾಪ್ ಮಾಡುತ್ತೆ. ನಾವು ಚೆನ್ನಾಗಿದೆ ಅಲ್ಲಿಂದ ಹೋಗ ಎರಡು ಹೋಗ. ಯಾಕೆಂದರೆ ಕಲಿಯುವುದರಲ್ಲಿ ಮಾಯೆ ಇರುತ್ತೆ. ಮಾಯೆ ನಿಮ್ಮನ್ನ ಮೆಡಿಟೇಷನ್ ಮಾಡಲಿಕ್ಕೆ ಬಿಡೋದಿಲ್ಲ. ಸಾತ್ವಿಕ ಮನುಷ್ಯರನ್ನು ಬಿಡೋದಿಲ್ಲ, ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಬಿಡೋದಿಲ್ಲ. ಅಲ್ಲಿ ನಾವು ಎಗೇನ್ಸ್ಟ್ ಸ್ಟ್ರೀಮ್ ಹೋಗ್ತಾ ಇದ್ದೀವಿ. ನಾವು ಫ್ಲೋಲೆಸ್ ಮುಂದೆ ಹೇಳ್ಕೊಂಡು
ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದು ಮೊದಲೇ ತಳ್ಕೊಂಡು ಎಲ್ಲ ಹೋಗ್ದಾಗ ನೀವು ಹೋಗೋದಾಗಲಿ ಅವಳೇ ಬಿಡ್ತಾರೆ, ಉಲ್ಟಾ ಹೋಗೋದಾಗಲ್ಲ ಆ ಒಂದು ಕೆಲಸನ ಮಾಡಿ ಉಲ್ಟಾ ಹೋಗೋ ಕೆಲಸ ಅಂದರೆ ನಾವು ಎಲ್ಲಿಂದ ಬಂದಿದ್ದು ಅಲ್ಲಿಗೆ ಹೋಗೋಕ್ಕೆ ವಾಪಸ್ ಹೋಗೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ. ಅವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಕಷ್ಟ ಆಗುತ್ತೆ ಸ್ವಲ್ಪ ದಿವಸ. ಅದೇ ಸ್ವಲ್ಪ ಮೌನವಾಗಿರ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು, ಹೆಚ್ಚಿಗೆ ಊಟ ಮಾಡಬೇಕು. ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ನಮಗೆ ಬೇರೆ ಹೆಚ್ಚಿಗೆ ಮಾತಾಡೋದ್ರಿಂದ ಅವಾಗೇನು ಅಂದೆ ಇವಾಗೇನು ಅಂದೆ ನೈಟಲ್ಲಿ ಸ್ವಲ್ಪ ಮಾಡಬೇಕು. ಮಿನಿಮಮ್ ಅಂದರೆ ಯಾವಾಗ ಮಾಡಬೇಕು ಸರ್? ಊಟ ಆದಮೇಲೆ ನೀವು ನಿಮ್ಮ ಮನಸ್ಸು ಯಾವಾಗ ಸಮಾಧಾನಕರವಾಗಿರುತ್ತೋ ಆವಾಗ ಮಾಡಿ. ಯಾಕಂದರೆ ನಾನು ಟೈಮ್ ಹೇಳಿ ಇಟ್ಕೊಳ್ಳಿ, ಆ ಟೈಮ್ ನಿಮ್ಗೆ ಏನು ಕೆಲಸ ಇತ್ತು, ಯಾರೋ ನಮಗೆ ಬರೋದಿದ್ರು, ನೀವೆಲ್ಲ ಹೋಗೋದಿದ್ರಿ, ಅವಾಗ ಏನಾಗುತ್ತೆ, ಇನ್ನು 4 ಗಂಟೆ ಇದೆ ಮಾನ ಕೂತ್ಕೊಂಡ್ರೆ 2 ನಿಮಿಷ ಆದ್ರೆ 4 ಗಂಟೆ ಆಗ್ತದೆ, 4 ಗಂಟೆ ಹೋಗ್ತಾರೆ. ಎಲ್ಲ ಕೆಲಸಗಳು ಮುಗಿದ ನಂತರ ಏನೂ ಕೆಲಸ ಇಲ್ಲ ಅಂತ ಅನಿಸಿದಾಗ ಕೂತ್ಕೊಳ್ತೀವಿ. ಅವಾಗ half an hour, 1 hour, 3/4 hour ಎಷ್ಟೊತ್ತಾಗ ಅಷ್ಟು ಮಾಡಿ. ಜನರಾಗಿ ಏನು ಮಾಡಿದ್ದೀವಿ ನಾವು ಅಂದರೆ ಮೆಡಿಟೇಷನ್ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ, ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ದ ಡೇ ಸ್ಟಾರ್ಟ್ಸ್ ವಿತ್ ದ ಮೆಡಿಟೇಷನ್, ದ ಡೇ ಎಂಡ್ಸ್ ವಿತ್ ದ ಮೆಡಿಟೇಷನ್. ಆವಾಗ ಒಂದು ದಿವಸ ಮೆಡಿಟೇಷನ್ ಮಿಸ್ ಆಗೋದಿಲ್ಲ. ಬೇರೆ ಮಧ್ಯದಲ್ಲಿ ಟೈಮ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಏನೋ ಕೆಲಸಗಳು ಬರ್ಬೋದು, ಪೋಸ್ಟ್ಪೋನ್ ಆಗೋದು, ಅಥವಾ ಅದು ನಾನು ಸ್ಕಿಪ್ ಮಾಡ್ಬೋದು, ಅದರ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ರಾತ್ರಿ ಬೆಳಿಗ್ಗೆ ಕೊಟ್ಟು ಚಾನ್ಸಸ್ ಇರೋದಿಲ್ಲ. ಬೆಳಿಗ್ಗೆ ಎದ್ದಿರಬೇಕು ಒಂದು 1/2 ಗಂಟೆ ಮೆಡಿಟೇಷನ್ ಮಾಡಿ ಆಮೇಲೆ ಕೆಲಸ ಮಾಡ್ಕೊಳ್ಳಿ. ರಾತ್ರಿ ಊಟ ಗಿಟ್ಟೆಲ್ಲ 10 ಗಂಟೆ ಮಾಡೋದು, ಊಟಕ್ಕೆ ಹೋಗಿ ಕೂತ್ಕೊಂಡು ಎಷ್ಟೊತ್ತಾಗ ಅಷ್ಟು ಮೆಡಿಟೇಷನ್ ಮಾಡಿ ಮಾಡ್ಕೊಳ್ಳಿ. ಇವಾಗ ಮೆಡಿಟೇಷನ್ ಜಾಸ್ತಿ ಮಾಡಿದ್ರೆ ನಿದ್ದೆ ಕಮ್ಮಿ ಆಗೋದೇ ಸುಳ್ಳು. ನಿದ್ದೆ ಕಮ್ಮಿ ಆಗೋಯ್ತಲ್ಲ ಅಂದ್ಕೊಂಡು ಬೇಜಾರಾಗಿರ್ತಾರೆ. 1 hour ಮೆಡಿಟೇಷನ್ ಈಸ್ ಈಕ್ವಲ್ ಟು 4 hours ಆಫ್ ಸ್ಲೀಪ್. ಅವಾಗ ಏನಾಗುತ್ತೆ, ನೀವು 1 hour ಮೆಡಿಟೇಷನ್ ಮಾಡ್ಬಿಟ್ಟು ಮಾಡ್ಕೊಂಡಾಗ ಬೆಳಿಗ್ಗೆ ಬೇಗ ಎಕ್ಸ್ಪೈರ್ ಆಗುತ್ತೆ, ರೆಸ್ಟ್ ಸಿಕ್ಬಿಟ್ಟಿರುತ್ತೆ ಬಾಡಿಗೆ. ಮೆಡಿಟೇಷನ್ಗೆ ಬಾಡಿಗೆ ರೆಸ್ಟ್ ಸಿಕ್ಬಿಡುತ್ತೆ. ಅಲ್ಪ ಟೈಮ್ ಏನಿರುತ್ತೆ ಕಮ್ಮಿ ಆಗುತ್ತೆ, ಆರಾಮ ಹೌದು. ಆ ಥಾಟ್ಸ್ ಸ್ಲೀಪರ್ ಹೋಗ್ತಾರೆ, ನಿಮಗೆ ಬರೋದು ನಿಮಗೆ ಬರೀ ಅಲ್ಲೇ ಥಾಟ್ಸ್ ನಿಂತಾಗಿ ಸ್ಲೀಪ್ ಬರೋದು. ಅಲ್ಲಿ ಮೆಡಿಟೇಷನ್ ಮಾಡ್ಕೊಂಡಾಗುತ್ತೆ, ಬೇಗ ನಿದ್ರೆ ಹೋಗ್ತೀವಿ. ಬೇಗ ನಿದ್ರೆ ಹೋಗ್ತೀವಿ, ಗಾಢ ನಿದ್ರೆ ಇರ್ತೀವಲ್ಲ, ಡೀಪ್ ಸ್ಲೀಪ್, ಆ ಸ್ಥಿತಿಗೆ ಹೋಗ್ತೀವಿ. ನೀವು ಡೀಪ್ ಸ್ಲೀಪ್ ಅಲ್ಲಿ ಎಷ್ಟೊತ್ತಿರ್ತೀರೋ ದಟ್ ಈಸ್ ಕ್ವಾಲಿಟಿ.